ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಅವಧಿನಲ್ಲಿ ನಾನು ಭಾರತದ ಸಂವಿಧಾನದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಚರ್ಚೆ ಮಾಡ್ತಾ ಬರ್ತೀನಿ. ಕೇಂದ್ರ ಚುನಾವಣಾ ಆಯೋಗವನ್ನು ಯಾಕೆ ಟಾಪಿಕನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಮೊದಲನೇದಾಗಿ 2021 ಏಪ್ರಿಲ್ 13ರಂದು ಕೇಂದ್ರ ಚುನಾವಣಾ ಆಯೋಗದ 24ನೇ ಮುಖ್ಯ ಆಯುಕ್ತರಾಗಿ ಸುಶೀಲ್ ಚಂದ್ರರವರು ನೇಮಕಗೊಂಡಿದ್ದಾರೆ. ಅದರೊಂದಿಗೆ ದೇಶಾದ್ಯಂತ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಹಿನ್ನೆಲೆ ಒಳಗಡೆ ಕೇಂದ್ರ ಚುನಾವಣಾ ಆಯೋಗದ ಟಾಪಿಕನ್ನು ಇಂದು ಚರ್ಚೆ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಪ್ರಶ್ನೆಗಳನ್ನು ರಚನೆ ಮಾಡ್ತಾ ಇದ್ದಾರೆ. UPSC ಇಂದ KPSC ಮತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಈ ಟಾಪಿಕ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ರಚನೆ ಮಾಡ್ತಾ ಬಂದಿದ್ದಾರೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಮುಖ್ಯವಾದಂಥ ಟಾಪಿಕ್ ಆಗಿರೋದ್ರಿಂದ ಇದನ್ನು ನಾನು ಅವಧಿನಲ್ಲಿ ಚರ್ಚೆ ಮಾಡ್ತಾ ಬರ್ತೀನಿ. ಮೊದಲನೇದ ಬಂದಾಗ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ, ಭಾರತ ಸಂವಿಧಾನವನ್ನು ಎತ್ತಿಡಿಯುವಂಥವ, ಅದರ ಘನತೆಯನ್ನು ಕಾಪಾಡುವಂಥ 4 ಸಂಸ್ಥೆಗಳಿವೆ. ಆ 4 ಸಂಸ್ಥೆಗಳನ್ನು ಆಧಾರ ಸ್ತಂಭಗಳು ಅಂತ ಕರಿತಾ ಬರ್ತಾರೆ. ಅಲ್ಲಿಗೆ ಸಂವಿಧಾನಕ್ಕೆ 4 ಆಧಾರ ಸ್ತಂಭಗಳು ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾ ಬರ್ತಾರೆ. ಆಧಾರ ಸ್ತಂಭಗಳು ಅಂದರೆ ಪಿಲ್ಲರ್ಸ್ ಅಂತ ಕರಿತಾ ಬರ್ತೀವಿ. ಈ ಪಿಲ್ಲರ್ಸ್ಗಳು ಯಾವ್ಯಾವುದು ಒಂದೇದು ಬಂದಾಗ ಫಸ್ಟ್ ಒನ್ನು ಭಾರತದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕರಿತಾ ಬರ್ತೀವಿ. ಸಂವಿಧಾನದ 124ನೇ ವಿಧಿ ಅನ್ವಯ ಸ್ಥಾಪನೆಗೊಂಡಂಥ ಸುಪ್ರೀಂ ಕೋರ್ಟು ಸಂವಿಧಾನದ ಒಂದು ಪಿಲ್ಲರ್ ಆಗಿದೆ, ಆಧಾರ ಸ್ತಂಭ. ಇದನ್ನು 124ನೇ ವಿಧಿನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದೊಂದು ಸಂವಿಧಾತ್ಮಕ ಸಂಸ್ಥೆ, ಕಟ್ಟಕಡೆ ವ್ಯಕ್ತಿಗೆ ನ್ಯಾಯವನ್ನು ಒದಗಿಸುವಂಥ ಜವಾಬ್ದಾರಿಯನ್ನು ಹೊಂದಿದೆ. ಅಲ್ಲಿಗೆ ನ್ಯಾಯವನ್ನು ದೊರಕಿಸೋದ್ರ ಮುಖಾಂತರ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿತಾ ಬರ್ತದೆ. ಸಾಮಾಜಿಕ ನ್ಯಾಯ ಇರ್ಬೋದು, ಆರ್ಥಿಕ ನ್ಯಾಯ ಇರ್ಬೋದು, ಮತ್ತು ರಾಜಕೀಯ ನ್ಯಾಯ ಇರ್ಬೋದು, ಎತ್ತಿ ಹಿಡಿಯೋದಕ್ಕೆ ಸಹಕಾರಿಯಾಗ್ತಾ ಬರುತ್ತೆ. ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಹೈಕೋರ್ಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹೈಕೋರ್ಟ್ಗಳು ಸಂವಿಧಾನದ 214ನೇ ವಿಧಿನ ಅನ್ವಯ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದನ್ನು ಸ್ಥಾಪನೆ ಮಾಡೋದಕ್ಕೆ 214ನೇ ವಿಧಿ. ದೇಶದಲ್ಲಿ ಸುಪ್ರೀಂ ಕೋರ್ಟ್ ಅತ್ಯುನ್ನತ ನ್ಯಾಯಾಲಯವಾದರೆ ರಾಜ್ಯ ಮಟ್ಟದಲ್ಲಿ ಹೈಕೋರ್ಟ್ ಅತ್ಯುನ್ನತ ನ್ಯಾಯಾಲಯವಾಗಿದೆ. ದೇಶದಲ್ಲಿ 25 ಹೈಕೋರ್ಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ನ್ಯಾಯಾಲಯಗಳು ನಮ್ಮ ಸಂವಿಧಾನದ ಮೂಲ ಆಶಯಗಳನ್ನು ಎತ್ತಿ ಹಿಡಿತಾ ಬರ್ತವೆ. ವಿಶೇಷವಾಗಿ ಮೂಲಭೂತ ಹಕ್ಕನ್ನು ರಕ್ಷಣೆ ಮಾಡ್ತಾ ಬರ್ತವೆ. ಆರ್ಟಿಕಲ್ ನಂಬರ್ 32ರಲ್ಲಿ ಸಂವಿಧಾನದ ಭಾಗ 3ರಲ್ಲಿ 32ನೇ ವಿಧಿ ಸಂವಿಧಾನ ಪರಿಹಾರ ಹಕ್ಕು. ಈ ಸಂವಿಧಾನ ಪರಿಹಾರ ಹಕ್ಕನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಆತ್ಮ ಮತ್ತು ಹೃದಯ ಅಂತ ಕರಿತಾ ಬಂದರು. ಈ ಸಂವಿಧಾನ ಪರಿಹಾರ ಹಕ್ಕು ಅಂತಿದ್ದಂಗೆ ದೇಶದ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕನ್ನು ಪಡೆಯೋದಕ್ಕೆ ವಿಫಲವಾದಾಗ ಅಥವಾ ಅವನ ಮೂಲಭೂತ ಹಕ್ಕಿಗೆ ಧಕ್ಕೆ ಬಂದಾಗ 32ನೇ ವಿಧಿನಲ್ಲಿ ರಿಟ್ಗಳನ್ನು ತರೋದಕ್ಕೆ ಅವಕಾಶ ಇದೆ. ಈ ರಿಟ್ಗಳನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹೊರಡಿಸ್ತಾ ಬರ್ತವೆ. ಸುಪ್ರೀಂ ಕೋರ್ಟು 139ನೇ ವಿಧಿ ಅನ್ವಯ ಹೊರಡಿಸ್ತಾ ಬಂದರೆ ಅದೇ ರಿಟ್ಗಳನ್ನು ಹೈಕೋರ್ಟ್ನಲ್ಲಿ 226 ಪ್ರಕಾರ ಹೊರಡಿಸ್ತಾ ಬರ್ತಾರೆ. ಅಲ್ಲಿಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಮೂಲಭೂತ ಹಕ್ಕನ್ನು ಕಾಪಾಡುವಂಥ ರಕ್ಷಕಗಳಾಗಿವೆ. ಅಲ್ಲಿಗೆ ಯಾವುದಾದ ವ್ಯಕ್ತಿಗೆ ಮೂಲಭೂತ ಹಕ್ಕಿಗೆ ಧಕ್ಕೆ ಬಂದಾಗ ಅವನು ನ್ಯಾಯಾಲಯದ ಮೊರೆ ಹೋಗ್ಬೋದು. ಅದಕ್ಕೆ ಪ್ರಾವಿಷನನ್ನು 32ನೇ ವಿಧಿನಲ್ಲಿ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ರೈಟ್ಸ್ ಅಂತ ಹೇಳ್ತಾ ಬರ್ತೀವಿ. 2 ಕೋರ್ಟ್ಗಳು, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಇದನ್ನು ಒದಗಿಸ್ತಾ ಬರ್ತದೆ. ಆ ಮೂಲಕ ಕಟ್ಟಕಡೆ ವ್ಯಕ್ತಿಗೂ ಕೂಡ ಮೂಲಭೂತ ಹಕ್ಕನ್ನು ಅನುಭವಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವ್ರೆ. ಇದರೊಂದಿಗೆ ಭಾಳ ಮುಂದುವರೆದು ಬರ್ತಾ ಇದ್ದೀನಿ. ಈ ಸುಪ್ರೀಂ ಕೋರ್ಟು ನಮ್ಮ ಸಂವಿಧಾನಕ್ಕೆ ಮೂಲ ರಚನೆಗೆ ಧಕ್ಕೆ ಆಗೋದ ತಡೀತಾ ಬರ್ತದೆ. ಅಲ್ಲಿಗೆ ಸಂಸತ್ಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಇದೆ. ತನ್ನ ಅಧಿಕಾರವನ್ನು ಬಳಸ್ಕೊಂಡು ಸಂಸತ್ತು ಸಂವಿಧಾನವನ್ನು ತನ್ನ ಮೂಲ ರಚನೆಗೆ ಧಕ್ಕೆ ಆಗುವಂತೆ ತಿತ್ತಾ ಬಂದರೆ ಅದನ್ನು ಕಾಪಾಡುವಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಆದ್ದರಿಂದ ಈ ಸುಪ್ರೀಂ ಕೋರ್ಟ್ ಸಂವಿಧಾನದ ರಕ್ಷಕ. ಸುಮಾರು ಬಾರಿ ಕೇಳಿದ್ದಾನೆ, ಕಸ್ಟಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾರು ಅಂತ ಕೇಳಿದ್ರೆ, ಸಂವಿಧಾನದ ರಕ್ಷಕ ಯಾರು ಅಂತ ಕೇಳ್ತಾ ಬಂದರೆ ಸುಪ್ರೀಂ ಕೋರ್ಟನ್ನು ಬರಿಬೇಕಾಗ್ತದೆ. ಯಾತಕ್ಕೆ ಅಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿದಾಗ ಅದರ ಮೂಲ ರಚನೆಗೆ ಧಕ್ಕೆ ಬರದಂತೆ ಕಾಪಾಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡ್ತಾ ಬರ್ತದೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಹೈಕೋರ್ಟ್ಗಳು ಕೆಲಸ ಮಾಡ್ತಾ ಬರ್ತವೆ. ಇಲ್ಲಿಗೆ ಇತ್ತೀಚಿನ ಒಂದು ಘಟನೆಯನ್ನು ನಾನು ಜ್ಞಾಪಿಸ್ಕೊಳ್ಳೇಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಆಮ್ಲಜನಕದ ಕೊರತೆ ಎದ್ದು ಕಾಣ್ತಾ ಬಂತು. ಅನೇಕ ಜನ ಸಾವನ್ನಪ್ತಾ ಬಂದರು ಆಮ್ಲಜನಕ ಕೊರತೆಯಿಂದ. ಇದನ್ನು ಮನಗಂಡಂಥ ನಮ್ಮ ಕರ್ನಾಟಕ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಹೋಕಾರ್ ಅವರು ಸ್ವಪ್ರೇರಿತವಾಗಿ ಒಂದು ಆದೇಶವನ್ನು ಹೊರಡಿಸ್ತಾ ಬಂದರು. ಕರ್ನಾಟಕ ರಾಜ್ಯಕ್ಕೆ ಈ ಸ್ಥಿತಿಯನ್ನು ಗಮನಿಸಿದಂಥವರು
ಕರ್ನಾಟಕ ರಾಜ್ಯದ ಜನಗಳಿಗೆ ಆಮ್ಲಜನಕವನ್ನು ಒದಗಿಸೋದು, ಬೆಡ್ಡನ್ನು ಒದಗಿಸೋದು, ಅವರ ಆರೋಗ್ಯವನ್ನು ಕಾಪಾಡೋದು ಮೂಲಭೂತ ಹಕ್ಕಿ ಬರ್ತಾ ಬರ್ತದೆ. ಸಂವಿಧಾನದ 21ನೇ ವಿಧಿಗೆ ಸೇರ್ತಾ ಬರುತ್ತೆ. ಅದನ್ನು ಉಲ್ಲಂಘನೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಕಡ್ಡಾಯವಾಗಿ 1200 ಮೆಟ್ರಿಕ್ ಟನ್ನು ಆಮ್ಲಜನಕವನ್ನು ಕರ್ನಾಟಕ ರಾಜ್ಯಕ್ಕೆ ಒದಗಿಸಬೇಕು ಅಂತ ಆದೇಶವನ್ನು ಹೊರಡಿಸ್ತಾ ಬಂದರು. ಆ ಆದೇಶದ ಮೇಲೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸ್ತಾ ಬಂತು ಸುಪ್ರೀಂ ಕೋರ್ಟ್ಗೆ. ಆದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಕೊಟ್ಟಂಥ ಆದೇಶವನ್ನೇ ಎತ್ತಿ ಹಿಡಿತಾ ಬಂತು. ಈ ಮೂಲಕ ಕಟ್ಟಕಡೆ ವ್ಯಕ್ತಿಗೆ ಬೇಕಾದಂಥ ಆಮ್ಲಜನಕವನ್ನು ಒದಗಿಸೋದಕ್ಕೆ ನಮ್ಮ ನ್ಯಾಯಾಲಯಗಳು ಸಹಕಾರಿಯಾಗ್ತಾ ಬಂತು. ಆ ಮೂಲಕ ನಮ್ಮ ಸಂವಿಧಾನದ ಆಶಯಗಳನ್ನು ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಸಹಕಾರಿಯಾಗಿದೆ. ಇದೊಂದು ಸಂವಿಧಾನದ ಆಧಾರ ಸ್ತಂಭ ಅಂತ ಕರಿತಾ ಬರ್ಬೋದು. ಇನ್ನೊಂದು ಅವಧಿನಲ್ಲಿ ಸವಿಸ್ತಾರವಾಗಿ ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಅದರ ಮೂಲಾಧಿಕಾರಿಗಳು, ಮೇಲ್ಮನವಿ ಅಧಿಕಾರಿಗಳು ಎಲ್ಲ ಮಾತಾಡ್ತಾ ಬರೋಣ. ಇವತ್ತು ಕರೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ 48ನೇ CJ ಆಗಿ ಸುಪ್ರೀಂ ಕೋರ್ಟಿನ 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ NV ರಮಣರವರು ನೇಮಕಗೊಂಡಿದ್ದಾರೆ. ಇದು ಕರೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬರ್ತದೆ. ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗಬೇಕಾಗುತ್ತೆ. ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರೆಂಟ್ ಇವೆಂಟ್ಸ್ ಆಗಿ ಕೇಳ್ತಾ ಬರ್ಬೋದು. 48ನೇ CJ, 47ನೇ ಬೋಬ್ಡೆರವರು ನಿವೃತ್ತರಾದ ನಂತರ ನಮ್ಮ NV ರಮಣರವರು 48ನೇ CJ ಆಗಿ ಕೇಳಿದ್ದಾರೆ. ಸುಮಾರು ಪ್ರಶ್ನೆಪತ್ರಿಕೆಗಳಲ್ಲಿ ಎಷ್ಟನೇವರು ಅಂತ ಕೇಳುವಂಥ ಸಂಭವ ಇದೆ. 48 ಸಂವಿಧಾನದ ಇದರಲ್ಲಿ ಬಂದಾಗ ನಮ್ಮ ಸುಪ್ರೀಂ ಕೋರ್ಟಿನ ಎಷ್ಟನೇ CJ ಅಂತ ಕೇಳಿದಾಗ 48ನೇದು. ನ್ಯಾಯಮೂರ್ತಿ ಕಾನಿಯರ್ ಅವರಿಂದ ಹಿಡಿದು ಇಲ್ಲಿವರೆಗೆ 48ನೇ CJ ಆಗಿ NV ರಮಣರವರು ಕಾರ್ಯನಿರ್ವಹಿಸಿದೆ. ಇದೊಂದು ನಮ್ಮ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ, ಅದರ ಘನತೆಯನ್ನು ಕಾಪಾಡುವಂಥ ಒಂದು ಆಧಾರ ಸ್ತಂಭ. ಎರಡನೇದು ಬರ್ತಾ ಇದ್ದೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಅಂದಾಗ CAG, ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂತೇಳಿ ಇದೊಂದು ಸಂವಿಧಾನಾತ್ಮಕ ಹುದ್ದೆ. ಸಂವಿಧಾನದ 148ನೇ ವಿಧಿನಲ್ಲಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವ್ರೆ. ಆರ್ಟಿಕಲ್ ನಂಬರ್ 148. ಸುಮಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ, ಇದೊಂದು ಸಂವಿಧಾನಾತ್ಮಕ ಹುದ್ದೆನೇ? ಎಸ್. ಯಾಕೆ ಅಂದರೆ 148ನೇ ವಿಧಿನಲ್ಲಿ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಬರ್ತಾರೆ. ಭಾರತದ ರಾಷ್ಟ್ರಪತಿಗಳು ಪ್ರಮಾಣವಚನ ಬೋಧಿಸ್ತಾ ಬರ್ತಾರೆ. 6 ಅಥವಾ 65 ವರ್ಷದ ಅವಧಿ ಇವರ ಅಧಿಕಾರಾವಧಿ ಆಗಿರ್ತದೆ. ಈ CAG ಹುದ್ದೆ ಭಾಳ ಮುಖ್ಯವಾದದ್ದು. ಸರ್, ಇದೇಗೆ ನಮ್ಮ ಸಂವಿಧಾನದ ಆಶಯಗಳನ್ನು ಹಿಡಿತಾ ಬರ್ತದೆ, ನಮ್ಮ ದೇಶಕ್ಕೆ ಭಾಳ ಮುಖ್ಯವಾದಂಥದ್ದು ಯಾಕೆ ಅಂತ ಅಂದರೆ, CAG ಹುದ್ದೆ ನಮ್ಮ ಖಜಾನೆಯಲ್ಲಿ ಬಿಡುಗಡೆ ಆದಂಥ ಹಣದ ಪೈಸಾ ಲೆಕ್ಕ ಮಾಡ್ತಾ ಬರ್ತದೆ, ಲೆಕ್ಕ ಪರಿಶೋಧನೆ ಮಾಡ್ತಾ ಬರ್ತದೆ, ಆಡಿಟನ್ನು ಮಾಡ್ತಾ ಬರ್ತದೆ. ಆ ಕೆಲಸವನ್ನು ಮಾಡುವಂಥ ಒಂದು ಸಂಸ್ಥೆಯೇ CAG. ಇದು ಸಂಸ್ಥೆ. ಅದಕ್ಕೆ ಒಬ್ಬರು ಮುಖ್ಯಸ್ಥರು ಇರ್ತಾ ಬರ್ತಾರೆ, ಅವ್ರನ್ನ CAG ಅಂತ ಕರಿತಾ ಬರ್ತೀವಿ. ಇದೊಂದು ದೊಡ್ಡ ಕಚೇರಿ. ದೇಶಾದ್ಯಂತ ನಮ್ಮ ಖಜಾನೆಯಲ್ಲಿರುವಂಥ ಸಾರ್ವಜನಿಕ ಹಣದ ಲೆಕ್ಕವನ್ನು ಮಾಡುವಂಥದ್ದು. ಇದರಿಂದ ನಮ್ಮ ಖಜಾನೆಯಲ್ಲಿರುವಂಥ ಹಣ ದುರುಪಯೋಗ ಆಗೋದು ತಪ್ತಾ ಬರ್ತದೆ. ಇದು ಪ್ರಮುಖವಾಗಿ ನಮ್ಮ ದೇಶದ ಅರ್ಥವ್ಯವಸ್ಥೆಗೆ ಭಾಳ ಮುಖ್ಯವಾದದ್ದು. ಇದಿಲ್ಲ ಅಂದರೆ ನಮ್ಮ ಖಜಾನೆಯಲ್ಲಿರುವಂಥ ಹಣ ದುರ್ಬಳಕೆ ಆಗ್ತಾ ಬರ್ತದೆ, ಭ್ರಷ್ಟಾಚಾರವಾಗ್ತಾ ಬರ್ತದೆ. ಇದನ್ನು ತಡೆಯೋದಕ್ಕಾಗಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಆರ್ಟಿಕಲ್ ನಂಬರ್ 148ಗೆ 148ರಿಂದ 151ವರೆಗೂ ಕೂಡ CAG ಹುದ್ದೆ ಬಗ್ಗೆನೇ ಮಾತಾಡ್ತಾ ಬರ್ತದೆ. ಅಲ್ಲಿಗೆ ಈಗ ಮೊದಲು ಬರ್ತೇನೆ, ಹೇಗಿದು ಕಾಪಾಡ್ತಾ ಬರ್ತದೆ ಅಂದರೆ, ನಮ್ಮ ಬೊಕ್ಕಸದಿಂದ ಬಿಡುಗಡೆ ಆದಂಥ ಹಣ ಎಷ್ಟು ಖರ್ಚಾಗಿದೆ, ಅದ್ರಾಗೇನಾದರೂ ಲೋಪದೋಷಗಳಾಗಿದೆ, ಇದು ತನ್ನ ವರದಿಯನ್ನು 151ನೇ ವಿಧಿನಲ್ಲಿ ಭಾರತದ ರಾಷ್ಟ್ರಪತಿಗೆ ಸಲ್ಲಿಸ್ತಾ ಬರ್ತದೆ. ಭಾರತದ ರಾಷ್ಟ್ರಪತಿಗೆ ಯಾಕೆ ಸಲ್ಲಿಸಬೇಕು ಅಂದರೆ, ರಾಷ್ಟ್ರಪತಿಗಳಿಂದ ನೇಮಕ ಆಗಿರುವಂಥದ್ದು. ರಾಷ್ಟ್ರಪತಿಗಳು ಸಂಸತ್ತಿನಲ್ಲಿ ಮಂಡನೆ ಮಾಡಿಸ್ತಾ ಬರ್ತಾರೆ. ಸಂಸತ್ತಿನಲ್ಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಇದೆ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಅದಕ್ಕೆ ಮುಖ್ಯಸ್ಥರಾಗಿ ವಿರೋಧ ಪಕ್ಷದ ನಾಯಕರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. 22 ಮಂದಿ ಸದಸ್ಯರಿರ್ತಾರೆ. 15 ಮಂದಿ ಲೋಕಸಭೆಯಿಂದ ಬಂದರೆ 7 ಜನ ರಾಜ್ಯಸಭೆಯಿಂದ ಬರ್ತಾರೆ. ಅವ್ರ ಮುಂದೆ ಇಡ್ತಾ ಬರ್ತಾರೆ. ಅಲ್ಲಿಗೆ CAGಯ ವರದಿಯನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮುಂದೆ ಮಂಡನೆ ಮಾಡ್ತಾ ಬರ್ತಾರೆ. ಅದು ವಿಚಾರಣೆ ನಡೆಸುತ್ತೆ. ಆಗಿರುವಂಥ ಲೋಪದೋಷಗಳನ್ನು, ನಮ್ಮ ಖಜಾನೆಯಿಂದ ಯಾರಾದರೂ ಕೂಡ ಭ್ರಷ್ಟಾಚಾರ ಮಾಡಿದರೆ, ಲೋಪದೋಷಗಳಾಗಿದ್ದರೆ ಅದು ವಿಚಾರಣೆ ಮಾಡ್ತಾ ಬರುತ್ತೆ. ಇಂಥ ಸಂಸ್ಥೆ ಭಾಳ ಮುಖ್ಯವಾದದ್ದು. ಇದನ್ನು ನಮ್ಮ ಸಂವಿಧಾನದ ಒಂದು ಆಧಾರ ಸ್ತಂಭ ಅಂತ ಕರಿತಾ ಬರ್ತೀವಿ. ಭಾಳ ಮುಖ್ಯವಾದಂದರೆ, ಸಂವಿಧಾನ ಜಾರಿಗೆ ಬಂದ ನಂತರ ಮೊಟ್ಟ ಮೊದಲ ಬಾರಿಗೆ ನರಹರಿ ರಾವ್ರವರು CAG ಆಗಿ ಕಾರ್ಯನಿರ್ವಹಿಸ್ತಾ ಬಂದರು. 11ನೇ CAG ಆಗಿದ್ದ ವಿನೋದ್ ರಾಯ್ರವರು 2G ಸ್ಪೆಕ್ಟ್ರಮ್ ಹಗರಣ, ಎಸ್ ಬ್ಯಾಂಡ್ ಹಗರಣ, ಕೋಲ್ಗೇಟ್ ಹಗರಣಗಳಂಥ ಹಗರಣಗಳ ಬಗ್ಗೆ ಹೊರೆ ತೆಗೆದು ನಮ್ಮ ಖಜಾನೆಗೆ ಬರ್ತಾ ಇದ್ದಂಥ ಹಣ ಹೇಗೆ ದುರುಪಯೋಗ ಆಗಿದೆ ಅನ್ನೋದನ್ನು ಪರಿಚಯ ಮಾಡ್ತಾ ಬಂದರು. ಈ ಮೂಲಕ ದೇಶದ ಬೊಕ್ಕಸಕ್ಕೆ ಬರ್ಬೋದಾದಂಥ ಹಣ ಎಲ್ಲಾದರೂ ಕೂಡ ಲೋಪದೋಷವಾಗಿದ್ದರೆ ಅಥವಾ ಅಪವ್ಯಯವಾಗಿದ್ದರೆ ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು CAG ಮಾಡ್ತಾ ಬರ್ತದೆ. ನಮ್ಮ ದೇಶದ ಅರ್ಥವ್ಯವಸ್ಥೆ ಭದ್ರವಾಗಿರುತ್ತೆ. ಇದಕ್ಕೆ ಖಜಾನೆ ಕಾಯುವ ಕಾವಲು ನಾಯಿ ಅಂತ ಕರಿತೀವಿ, ವಾಚ್ ಡಾಗ್ ಆಫ್ ದ ಟ್ರೆಷರಿ ಅಂತ ಕರಿತಾ ಬರ್ತೀವಿ. ಇದು ಮೂಲಭೂತ ಹಕ್ಕನ್ನು ಕಾಯ್ತಾ ಬರುತ್ತೆ. ನಮ್ಮ ಸುಪ್ರೀಂ ಕೋರ್ಟು ಮೂಲಭೂತ ಹಕ್ಕುಗಳನ್ನು, ಮಾನವ ಹಕ್ಕುಗಳನ್ನು ಕಾಯುವಂಥದ್ದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಎಸ್ ಎ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRC.
ಇದು ಟ್ರೆಷರಿಯನ್ನು ಕಾಯ್ತಾ ಬರ್ತದೆ. ಪ್ರಸ್ತುತವಾಗಿ 14ನೇ CAG ಆಗಿ ನಮ್ಮ GC ಮುರ್ಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. 14ನೇ CAG ಇದು ಭಾಳ ಮುಖ್ಯವಾದ. ಪ್ರೆಸೆಂಟ್ CAG ಯಾರು ಅಂತ ಕರೆಂಟ್ ಇವೆಂಟ್ಸ್ ಕೇಳ್ತಾ ಬರ್ಬೋದು. GC ಗಿರೀಶ್ ಚಂದ್ರ ಮುರ್ಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಮುರ್ಮು. ಹಾಗಾದರೆ ಇವರು ಇದಕ್ಕಿಂತ ಮೊದಲು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ಸ್ ಆಗಿ ಕಾರ್ಯನಿರ್ವಹಿಸಿದರು. 2019 ಅಕ್ಟೋಬರ್ 31ರಂದು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗ್ತಾ ಬಂತು ಅಧಿಕೃತವಾಗಿ. ಆಗ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಆಗಿ ಜಮ್ಮು ಕಾಶ್ಮೀರಕ್ಕೆ ಮುರ್ಮಾರ್ ಅವರು ಕಾರ್ಯನಿರ್ವಹಿಸ್ತಾ ಬಂದರು. ನಂತರ ಈಗ ಪ್ರಸ್ತುತವಾಗಿ CAG ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೆಲವು ಟೈಮಲ್ಲಿ ಕೇಳ್ಬೋದು ನಿಕಟಪೂರ್ವವಾಗಿ ಮುರ್ಮಾರ್ ಅವರು ಏನಾಗಿದ್ರು ಅಂತ, ಅಥವಾ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಜಮ್ಮು ಕಾಶ್ಮೀರದ ಮೊಟ್ಟ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ಕೇಳ್ಬೋದು. ಮುರ್ಮಾ ನಂತರ CAG ಆಗಿ ಅಧಿಕಾರವನ್ನು ವಹಿಸ್ಕೊಂಡ್ರು. ಪ್ರಸ್ತುತವಾಗಿ ಈಗ CAG ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಬರುವಂಥ ಆಡಿಟ್ ಕಮಿಟಿನಲ್ಲೂ ಕೂಡ ಇವರು ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಬರುವಂಥ ಎಕ್ಸ್ಪೆಂಡಿಚರ್ಸು ಮತ್ತು ಆಡಿಟ್ಗೆ ಸಂಬಂಧಪಟ್ಟಂತೆ ಇವರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜೊತೆಯಲ್ಲಿ. ಮುಂದೆ ಬರ್ತಾ ಇದ್ದೀನಿ. ಮೂರನೇ ಸಂಸ್ಥೆ ಯಾವುದು, ಮೂರನೇ ಆಧಾರ ಸ್ತಂಭ ಯಾವುದು? ಅದು UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ದಟ್ಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದಾಗ ಇದೊಂದು ನ್ಯಾಷನಲ್ ಲೆವೆಲ್ ಆಗಿರುವಂಥ ರಾಷ್ಟ್ರ ಮಟ್ಟದ ನಾಗರಿಕ ಸೇವೆಗಳಿಗೆ ಆಯ್ಕೆ ಮಾಡುವಂಥ ಒಂದು ಸಂಸ್ಥೆ ಆಗಿದೆ. ಆರ್ಟಿಕಲ್ ನಂಬರ್ 315ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಕ್ವಶನ್ ರೈಸ್ ಮಾಡ್ತಾರೆ, ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ? ಎಸ್, ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ. ಯಾಕೆಂದರೆ ಭಾಗ 14ರಲ್ಲಿ 315ನೇ ವಿಧಿನಲ್ಲಿ ಇದನ್ನು ಸ್ಥಾಪನೆ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಸರ್, ಎಲ್ಲೋ ಓದಿದ್ದೀನಿ 316ನೇ ವಿಧಿ ಕೂಡ ಇದೆಯಲ್ಲ. 316ನೇ ವಿಧಿ ಆ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ನೇಮಕ ಮಾಡೋದ್ರ ಬಗ್ಗೆ ಮಾತಾಡ್ತಾ ಬರ್ತದೆ. ಅಲ್ಲಿಗೆ 315ನೇ ವಿಧಿ UPSC ಸ್ಥಾಪನೆ ಬಗ್ಗೆ. ಇದೇ ಆರ್ಟಿಕಲಲ್ಲಿ, ಇದೇ ಸೇಮ್ ವಿಧಿನಲ್ಲಿ ಇನ್ನೊಂದು ಮಾಹಿತಿ ಇದೆ, ನೀವು ಗಮನಿಸಬೇಕು. ರಾಜ್ಯದಲ್ಲಿ ರಾಜ್ಯ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ನೋಡಿ, ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡೋದು ಕೂಡ 315. ಅದೇ ವಿಧಿನಲ್ಲೇ ರಾಜ್ಯಗಳಲ್ಲಿ ರಾಜ್ಯ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡೋದು ಕೂಡ ಅವಕಾಶ ಇದೆ. ಆರ್ಟಿಕಲ್ ಸೇಮು. 316 ಬಂದಾಗ ನೇಮಕ. ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡಿದ್ರೆ, 316ನೇ ವಿಧಿನಲ್ಲೇ ರಾಜ್ಯ ಲೋಕಸೇವಾಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ರಾಜ್ಯಪಾಲರು ನೇಮಕ ಮಾಡ್ತಾ ಬರ್ತಾರೆ. ಇದು ನೇಮಕದ ಬಗ್ಗೆ 316 ಬರ್ತದೆ. ಇಲ್ಲಿ ಸ್ವಲ್ಪ ಬರ್ತಾ ಇದ್ದೀನಿ ಸರ್. ಇದರಿಂದ ನಮ್ಮ ದೇಶದ ಸಂವಿಧಾನ ಹೇಗೆ ಉಳಿತದೆ? ಭಾಳ ಮುಖ್ಯವಾದದ್ದು ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತೆ. ಕಾರ್ಯಾಂಗ ಅಂದಾಗ ಎಕ್ಸಿಕ್ಯೂಟಿವ್ ಅಂತ ಕರಿತಾ ಬರ್ತೀವಿ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ 3 ಅಂಗಗಳಿದೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೇಳಿ. ಇನ್ನೊಂದು ನಾವು ಪತ್ರಿಕಾರಂಗವನ್ನು 4ನೇ ಅಂಗವನ್ನಾಗಿ ಮಾಡ್ಕೊಂಡಿದ್ದೀವಿ. ಕಾರ್ಯಾಂಗ ಅಂದರೆ ಎಕ್ಸಿಕ್ಯೂಟಿವ್ಸ್ ಅಂತ, ಬ್ಯೂರೋಕ್ರಾಟ್ಸ್ಗಳು, ಅಧಿಕಾರಿಶಾಹಿಗಳು ಕೆಲಸ ಮಾಡುವಂಥದ್ದು ಇದು. ಇಲ್ಲಿ ಬಂದಾಗ ಈ ಅಧಿಕಾರಿಶಾಹಿಗಳು ಅಂದರೆ IAS ಅಧಿಕಾರಿಗಳು, IPS ಅಧಿಕಾರಿಗಳು, IFS ಅಧಿಕಾರಿಗಳು ಕೆಲಸ ಮಾಡ್ತಾ ಬರ್ತಾರೆ. ಅವರನ್ನು ನೇಮಕ ಮಾಡುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಬರ್ತದೆ. IAS, IPS ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಬರ್ತದೆ. ಒಳ್ಳೆಯ ವ್ಯಕ್ತಿಗಳನ್ನು ಪಾರದರ್ಶಕವಾಗಿ ಆಯ್ಕೆ ಮಾಡಬೇಕು ಅಂದರೆ ಈ ಸಂಸ್ಥೆ ಚೆನ್ನಾಗಿರಬೇಕು. ಅಲ್ಲಿಗರ್ಥ ಈ ಸಂಸ್ಥೆ ಉತ್ತಮ ಕೆಲಸ ಮಾಡಿದ್ರೆ ಒಳ್ಳೆ ಬ್ಯೂರೋಕ್ರಾಟ್ಸ್ಗಳು ಹೊರಗಡೆ ಬರ್ತಾರೆ, IAS ಅಧಿಕಾರಿಗಳು ಬರ್ತಾರೆ. ಈಗ ನಂದುಬಾರ್ ಜಿಲ್ಲೆ ಅಂತ ಹೇಳ್ತಾ ಬಂದ್ವಿ. ಮಹಾರಾಷ್ಟ್ರದ ನಂದುಬಾರ್ ಜಿಲ್ಲೆಯಲ್ಲಿ ಕರೋನಾ ಸಂಖ್ಯೆ ಭಾಳ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಯಿತು ಅಂದರೆ ಅಲ್ಲಿ ಒಬ್ಬ ಡಾಕ್ಟರ್ ರಾಜೇಂದ್ರ ಅಂತೇಳಿ DC ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ DC ಕಳೆದ ವರ್ಷದಿಂದಲೂ ಕೂಡ ಸತತವಾಗಿ, ಅದೊಂದು ಟ್ರೈಬಲ್ ವಿಲೇಜ್, ಮಹಾರಾಷ್ಟ್ರದಲ್ಲಿ ಟ್ರೈಬಲ್ ವಿಲೇಜು, ಆ ಟ್ರೈಬಲ್ ವಿಲೇಜಲ್ಲಿ ಭಾಳಷ್ಟು ಕೆಲಸ ಮಾಡಿ ಇವತ್ತು ಕರೋನಾ ಪೀಡಿತರ ಸಂಖ್ಯೆಯನ್ನು ತುಂಬ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಅಲ್ಲಿಗರ್ಥ ಇಚ್ಛಾಶಕ್ತಿ ಇದೆ, ಅಂಥವ್ರನ್ನ ಆಯ್ಕೆ ಮಾಡಬೇಕಾಗತ್ತೆ, ಮೆರಿಟ್ ಇರೋನ್ನ ಆಯ್ಕೆ ಮಾಡಬೇಕಾಗತ್ತೆ, ಅಲ್ಲಿಗೆ ಪಾರದರ್ಶಕವಾಗಿ ಆಯ್ಕೆ ಮಾಡಬೇಕಾಗತ್ತೆ. ಅದಕ್ಕೆ ಇದನ್ನು ಮೆರಿಟ್ ಕಾಯುವ ಕಾವಲು ನಾಯಿ ಅಂತ ಕರಿತೀವಿ. ವಾಚ್ ಡಾಗ್ ಆಫ್ ದ ಮೆರಿಟ್ ಅಂತ. ಕನ್ಫ್ಯೂಸ್ ಆಗಬಾರ್ದು. ಇದು ಟ್ರೆಷರಿಗೆ ಮೆರಿಟ್ ಆದರೆ ಇದು ಮೆರಿಟ್ ಕಾಯುವಂಥ ಕಾವಲು ನಾಯಿ. ಸರಿ, ಈ ಮೂಲಕ ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ನಮ್ಮ ರಾಜಕಾರಣಿಗಳು 5 ವರ್ಷ ಆಳ್ವಿಕೆ ಮಾಡ್ಬೋದು, ಆದರೆ ಒಳ್ಳೆ ವ್ಯಕ್ತಿಗಳು IAS ಅಧಿಕಾರಿಗಳು, IPS ಅಧಿಕಾರಿಗಳು ಬಂದರೆ 60 ವರ್ಷ ಈ ದೇಶವನ್ನು ಆಳ್ವಿಕೆ ಮಾಡ್ತಾ ಬರ್ತಾರೆ. ಅದಕ್ಕಾಗಿ ಈ ಸಂಸ್ಥೆಗಳು ಉತ್ತಮ ಕೆಲಸ ಮಾಡಬೇಕು, ಯೋಗ್ಯರನ್ನು ಆಯ್ಕೆ ಮಾಡಬೇಕು. ಅದಕ್ಕಾಗಿ ಈ UPSCನೂ ಕೂಡ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಎಂದು ಕರೆದು ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಬಂದಾಗ SPSCಗಳು, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸು, ನಮ್ಮ ರಾಜ್ಯ ಬಂದಾಗ KS ಅಧಿಕಾರಿಗಳನ್ನು ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರೆ ಸರಿ. ಇಲ್ಲಾಂದರೆ 25ರಿಂದ 30 ವರ್ಷ ಅವರು ಭ್ರಷ್ಟರಾಗಿ ಕೆಲಸ ಮಾಡಿಬಿಡ್ತಾರೆ. ಒಳ್ಳೆಯರಾದರೆ ಒಳ್ಳೆಯರಾಗಿ ಕೆಲಸ ಮಾಡ್ತಾರೆ. ನನ್ನ ರಾಜ್ಯದಲ್ಲೂ ಕೂಡ ಒಳ್ಳೊಳ್ಳೆ ವ್ಯಕ್ತಿಗಳು ಆಯ್ಕೆ ಆಗಿದ್ದಾರೆ. IAS, IPS ಆಯ್ಕೆ ಆಗಿದ್ರೆ ಮಧುಕರ್ ಶೆಟ್ಟಿ ಅವ್ರನ್ನ ನಾವು ಜ್ಞಾಪಿಸ್ಕೊಳ್ಳೇಬೇಕಾಗುತ್ತೆ. ಮಧುಕರ್ ಶೆಟ್ಟಿ ಅವರು ನಮ್ಮ ರಾಜ್ಯ ಕಂಡಂಥ ಮತ್ತು ದೇಶ ಕಂಡಂಥ ಒಳ್ಳೆ IPS ಅಧಿಕಾರಿ, ನಿಧನರಾಗ್ತಾ ಬಂದರು. ಮಧುಕರ್ ಶೆಟ್ಟಿ ಅವ್ರನ್ನ ಜ್ಞಾಪಿಸ್ಕೊಂಡು ಇವತ್ತು ಅವರ ಕಾರ್ಯಕ್ಷಮತೆಯನ್ನು ಜ್ಞಾಪಿಸ್ಕೊಂಡು ಹೈದರಾಬಾದಾಗಿರುವಂಥ
IPS ಅಧಿಕಾರಿಗಳಿಗೆ ನಿಕಟಪೂರ್ವವಾದಂಥ ತರಬೇತಿ ಕೊಡುವಂಥ ಸಂಸ್ಥೆ ಆದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿಯಲ್ಲಿ ಒಂದು ಹಾಲ್ಗೆ, ಒಂದು ಲೆಕ್ಚರ್ ಹಾಲ್ಗೆ ಅವ್ರ ಹೆಸರನ್ನು ಇಡ್ತಾ ಬಂದಿದ್ದಾರೆ. ಅದು ಈ ಮೂಲಕ ನನ್ನ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳನ್ನು ನಾವು ಕಾಣ್ತಾ ಬರ್ಬೋದು. ಹರ್ಷಗುಪ್ತಾ ಅವರು IAS ಅಧಿಕಾರಿಗಳು, ದೊಡ್ಡ ದೊಡ್ಡ ಒಳ್ಳೆಯ ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳನ್ನು ನಾವು ಕಾಣ್ತಾ ಬರ್ಬೋದು. ಅವರೆಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ, ದೇಶ ಸೇವೆ ಮಾಡ್ತಾ ಬರ್ತಾರೆ. ಅಂಥವ್ರು ಮಾಡಬೇಕು ಅಂತ ಅಂದಾಗ UPSC ಬೇಕು. ಮತ್ತು ಕಟ್ಟಕಡೆ ವ್ಯಕ್ತಿ ಕೂಡ ಒಂದು ಒಳ್ಳೆ ಉತ್ತಮವಾದಂಥ ಹುದ್ದೆಯನ್ನು ಪಡೆಯೋಕ್ಕೆ ಅವಕಾಶ ಆಗುತ್ತೆ. ಬಡವರು, ರೈತರ ಮಕ್ಕಳುಗಳು, ಎಷ್ಟೆಷ್ಟೋ ಕೆಲವು ಕೂಲಿ ಕಾರ್ಮಿಕರ ಮಕ್ಕಳುಗಳು UPSCಯನ್ನು ಪಡೆಯಬೇಕಾದ್ರೆ ಸಂಸ್ಥೆ ಚೆನ್ನಾಗಿರಬೇಕು. ಅದಕ್ಕೆ ಬ್ಯೂರೋಕ್ರಾಟ್ಸ್ಗಳು ಭಾಳ ಮುಖ್ಯವಾದದ್ದು. ಇಲ್ಲಿ ಮುಂದೆ ಬರ್ತಾ ಇದ್ದೀನಿ. UPSC ಆದಮೇಲೆ ಇನ್ನೊಂದು ಯಾವುದು ಭಾಳ ಮುಖ್ಯವಾದದ್ದು, 4ನೇ ಸ್ತಂಭ ಯಾವುದು? ಅಲ್ಲಿ ಗಮನಿಸಲೇಬೇಕು. 4ನೇದು ಅಂದಾಗ ಕೇಂದ್ರ ಲೋಕಸೇವಾ ಆಯೋಗ ಆಯಿತು. ಈಗ ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗ, ಈ ಚುನಾವಣಾ ಆಯೋಗ ಅಂತಿದ್ದಂಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದು ಕೂಡ ಒಂದು ಸಂವಿಧಾನಾತ್ಮಕ ಸಂಸ್ಥೆ. ಆರ್ಟಿಕಲ್ ನಂಬರ್ 324ರಲ್ಲಿ ಸ್ಥಾಪನೆ ಮಾಡಿದೆ. ಅದೊಂದು ಸಂವಿಧಾನಾತ್ಮಕ ಸಂಸ್ಥೆ ಆದ್ದರಿಂದ ಇದು ಒಂದು ಪಿಲ್ಲರ್ ಆಗಿ ಕೆಲಸ ಮಾಡ್ತದೆ. ಯಾವುದಕ್ಕೆ ಇದರದ್ದು ಮೇಜರ್ ಕೆಲಸ ಅಂದರೆ ಶಾಸಕಾಂಗಕ್ಕೆ ಒಳ್ಳೆಯ ವ್ಯಕ್ತಿಗಳು ಆಯ್ಕೆಯಾಗಿ ಬರೋಕ್ಕೆ ಚುನಾವಣೆಗಳನ್ನು ನಡೆಸುವಂಥ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಾ ಬರ್ತದೆ. ಇದನ್ನು ಭಾಳ ಮುಖ್ಯವಾದದ್ದು. ನಮ್ಮ ಜಗತ್ತಿನಲ್ಲಿ 2ನೇ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದ್ದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನರಿಂದ ಆಯ್ಕೆ ಮಾಡಬೇಕಾದ್ರೆ ಚುನಾವಣೆಗಳು ಭಾಳ ಮುಖ್ಯ. ಚುನಾವಣೆಗಳು ಭಾಳ ಮುಖ್ಯ. ಅಂಥ ಚುನಾವಣೆಗಳು ನಡೆಸಿ ಒಳ್ಳೆ ಯೋಗ್ಯರನ್ನ ಆಯ್ಕೆ ಮಾಡೋಕ್ಕೆ ಈ ಸಂಸ್ಥೆ ಭಾಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಇದು ಒಂದು ಕೂಡ ನಮ್ಮ ಸಂವಿಧಾನದ ಆಧಾರ ಸ್ತಂಭಗಳಲ್ಲಿ ಒಂದು. ಇವತ್ತು ನಾನು ಈ ಅವಧಿಯಲ್ಲಿ ಇದನ್ನು ಸವಿಸ್ತಾರವಾಗಿ ನಾನು ಚರ್ಚೆ ಮಾಡ್ತಾ ಬರ್ತೀನಿ. ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ನಾನು ಚರ್ಚೆ ಮಾಡಬೇಕಾಗಿದೆ. ಇವತ್ತು ನನ್ನ ಟಾಪಿಕ್ ಆಗಿದೆ. ಮತ್ತು ಎರಡನೇದು ಬಂದಾಗ ಇದಕ್ಕೆ ಸಂಬಂಧಪಟ್ಟಂಥ ಏನೇನು ಸುಧಾರಣೆಗಳಾಗಬೇಕಾಗಿದೆ ಅನ್ನೋದು ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಮೊದಲನೇದು ಅಲ್ಲಿಗೆ ಶಾಸಕಾಂಗಕ್ಕೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದಕ್ಕಾಗಿ ಈ ಸಂಸ್ಥೆ ಇದೆ. ಈ ಸಂಸ್ಥೆ ಚೆನ್ನಾಗಿ ಕೆಲಸ ಮಾಡಿದರೆ ಉತ್ತಮ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದಕ್ಕೆ ಬರ್ತಾರೆ. ರೆಪ್ರೆಸೆಂಟೇಟಿವ್ಸ್ ಅಂತ ಕರಿತಾ ಬರ್ತೀವಿ. MP ಗಳು, MLAಗಳನ್ನು ಆಯ್ಕೆ ಮಾಡೋಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಈ ಸಂಸ್ಥೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಶಾಸನ ಸಂಸ್ಥೆಗಳು ಅಥವಾ ಸಂಸತ್ತಿರ್ಬೋದು, ವಿಧಾನಮಂಡಲಗಳಿರ್ಬೋದು, ಒಳ್ಳೆ ಜನಪ್ರತಿನಿಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಪಾರದರ್ಶಕವಾಗಿ, ನಿರ್ಭಯವಾಗಿ ಚುನಾವಣೆಗಳು ನಡೆಸಬೇಕಾಗುತ್ತೆ. ಭಾಳ ಮುಖ್ಯವಾದದ್ದು. ಇಲ್ಲಿ ಬಂದಾಗ UPSCನಲ್ಲಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಶ್ರಮ ಇಲ್ಲಿ ಭಾಳ ಕಾಣ್ಬೋದು. UPSC ಒಂದು ಸಂವಿಧಾನಾತ್ಮಕ ಸಂಸ್ಥೆ ಆಗಿ ನಿಲ್ಲಬೇಕಾದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಭಾಳ ಇದು ಮಾಡ್ತಾ ಇದಕ್ಕೆ ಸ್ವತಂತ್ರವಾಗಿ ಮತ್ತು ಸ್ವಾಯತ್ತವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಸ್ಥಾನಮಾನ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಬಂದರು. ಆ ಫಲವಾಗಿ 14ನೇ ಭಾಗದಲ್ಲಿ UPSCನ ಆಡು ಮಾಡ್ತಾ ಬಂದಿದ್ದು. ಅಲ್ಲಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನ ಆಧುನಿಕ ಸಿವಿಲ್ ಸೇವೆಗಳ ಪ್ರವರ್ತಕ ಅಂತ ಕರಿತೀವಿ. ಈ 4 ಸಂಸ್ಥೆಗಳು ಕೂಡ ಸಂವಿಧಾನದ ಆಧಾರ ಸ್ತಂಭಗಳಾಗಿವೆ. ಪ್ರಶ್ನೆಗಳನ್ನು ಇದನ್ನಿಟ್ಕೊಂಡು ನೀವು ಮುಂದಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೂ ಆನ್ಸರ್ ಮಾಡ್ಬೋದು, ಜೊತೆಗೆ ವಿವರಣಾತ್ಮಕವೂ ಕೂಡ ಆನ್ಸರ್ ಮಾಡ್ತಾ ಬರ್ಬೋದು. ಮೊದಲನೇದು ಬರ್ತಿದ್ದೀನಿ. ಈಗ ಸವಿಸ್ತಾರವಾಗಿ ಕೇಂದ್ರ ಚುನಾವಣಾ ಆಯೋಗ, ಕೇಂದ್ರ ಚುನಾವಣೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರಿತಾ ಬರ್ತೀವಿ. ಪ್ರಶ್ನೆ ನಂಬರ್ 1, ಯಾವ ಭಾಗದಲ್ಲಿ ಬರ್ತದೆ? ಸಂವಿಧಾನದಲ್ಲಿ 22 ಭಾಗಗಳಿವೆ. 22 ಮೂಲ ಸಂವಿಧಾನದಾಗ 22 ಭಾಗ, ಇವಾಗ 25 ಭಾಗಗಳಿದೆ. ಆ ಭಾಗದಲ್ಲಿ ಎಲ್ಲಿ ಬರ್ತದೆ ಅಂತ? ಮೂಲ ಸಂವಿಧಾನದಾಗ 22, ಈಗ 25 ಭಾಗಗಳು. ಯಾವ ಭಾಗದಲ್ಲಿ ಬರ್ತದೆ? ಭಾಗ 15ರಲ್ಲಿ ಈ ಕೇಂದ್ರ ಚುನಾವಣಾ ಆಯೋಗವನ್ನು ಕಾಡ್ತಾ ಬರ್ಬೋದು. ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೆಗೆದಿದ್ದಾನೆ. ಮೂಲಭೂತ ಹಕ್ಕುಗಳು ಈ ಕೆಳಗಿನ ಯಾವ ಭಾಗದಲ್ಲಿ ಬರ್ತದೆ? 1ನೇ ಭಾಗ, 2ನೇ ಭಾಗ, 3ನೇ ಭಾಗ, 4ನೇ ಭಾಗ ಅಂತ 3ನೇ ಭಾಗದಲ್ಲಿ ಬರ್ತದೆ. ಅದೇ ಥರ ಕೇಂದ್ರ ಚುನಾವಣಾ ಆಯೋಗವು ಯಾವುದ್ರಲ್ಲಿ ಬರ್ತದೆ ಅಂದರೆ ಭಾಗ 15ರಲ್ಲಿ ಬರ್ತದೆ. ಭಾಗ 15ರಲ್ಲಿ ಆರ್ಟಿಕಲ್ ನಂಬರ್ 324ರಿಂದ 329ನೇ ವಿಧಿವರೆಗೂ ಕೂಡ ವ್ಯವಹರಿಸ್ತಾ ಬರ್ತದೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಆಗಲೇ ನಾನು ಹೇಳ್ತಾ ಬಂದೆ, 324 ಸ್ಥಾಪನೆ, ಕೇಂದ್ರ ಚುನಾವಣಾ ಆಯೋಗದ ಸ್ಥಾಪನೆ. ಅಲ್ಲಿಗೆ 325, 326 ಇದರ ಕಾರ್ಯಗಳು, ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂಥದ್ದು, ಈ ಥರದ್ದೆಲ್ಲ ಮಾತಾಡ್ತಾ ಬಂದರೆ ಅಲ್ಲಿಗೆ ಇದು 324ರಿಂದ 329. ಇದು ಒಂದು ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೇಗೆ ತೆಗಿತಾನೆ? ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಈ ಕೆಳಗಿನ ಯಾವ ವಿಧಿಯಲ್ಲಿ ಚರ್ಚಿಸಲಾಗಿದೆ? ಆರ್ಟಿಕಲ್ ನಂಬರ್ 324ರಿಂದ 332, 324ರಿಂದ 328 ಒಂದು ವಿಧಿಯನ್ನು ಇಲ್ಲ ಮೊದಲದು ಇಲ್ಲ ಕೊನೆಯದನ್ನು ಚೇಂಜಸ್ ಮಾಡ್ತಾನೆ. ಈಗ ನಿಮ್ಗೆ ಅರ್ಥ ಆಯಿತು. 324ರಿಂದ 329 ಅದರೊಳಗಡೆ ಎಲೆಕ್ಷನ್ ಕಮಿಷನ್ ಸ್ಥಾಪನೆ ಮಾಡೋದ್ರ ಬಗ್ಗೆ ಬಂದಾಗ 324ನೇದು ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್. ಇದರ ಕೇಂದ್ರ ಕಚೇರಿ, ಹೆಡ್ ಆಫೀಸ್ ಎಲ್ಲಿದೆ? ಕೇಂದ್ರ ಕಚೇರಿ ಬಂದಾಗ ಕೇಂದ್ರ ಕಚೇರಿ
ನಮ್ಮ ದೆಹಲಿನಲ್ಲಿದೆ, ಅದು ನಿರ್ವಾಚನ ಸದನ ಅಂತ ಕರಿತಾ ಬರ್ತೀವಿ. ಆ ಕೇಂದ್ರ ಕಚೇರಿಯನ್ನು ನಿರ್ವಾಚನ ಸದನ ಅಂತ ಕರಿತಾ ಬರ್ತೀವಿ. ಪ್ರಶ್ನೆ ಕೇಳ್ತಾ ಬರ್ತಾರೆ, ಇದರ ಹೆಸರೇನು ಅಂತ ಕೇಳ್ತಾ ಬರ್ತಾರೆ. ನೀವು ಸಾಮಾನ್ಯವಾಗಿ ಇದು ಎಲೆಕ್ಷನ್ಸ್ ಡಿಕ್ಲೇರ್ ಆದಾಗ ಸೆಂಟ್ರಲ್ ಎಲೆಕ್ಷನ್ನ ಆ ಕಟ್ಟಡವನ್ನು ತೋರಿಸ್ತಾ ಬರ್ತಾರೆ, ಅಲ್ಲಿ ನಿರ್ವಾಚನ ಸದನ ಅಂತ ಹಿಂದಿನಲ್ಲಿ ಮತ್ತು ಇಂಗ್ಲೀಷಲ್ಲಿ ಬರೆದಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಆಡಳಿತ ಕಚೇರಿಯನ್ನು ವಿಧಾನಸೌಧ ಅಂತ ಹೇಳ್ದಂಗೆ, ಬೆಳಗಾಮಲ್ಲಿರೋದನ್ನು ಸುವರ್ಣಸೌಧ ಅಂತ ಹೇಳ್ದಂಗೆ, ನಮ್ದು ಇನ್ನೊಂದು ಕಚೇರಿ ಇದೆ, ಅದನ್ನು ವಿಕಾಸಸೌಧ ಅಂತ ಕರಿತೀವಿ. ಆದರೆ KPSC ಕಚೇರಿಯನ್ನು ಉದ್ಯೋಗ ಸೌಧ ಅಂತ ಕರಿತಾ ಬರ್ತೀವಿ. ಅದೇ ಥರ ಇದನ್ನು ನಿರ್ವಾಚನ ಸದನ ಅಂತ ಕರಿತಾ ಬರ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ಬೋದು ಪ್ರಶ್ನೆನ. ಮತ್ತು ಯಾವ ಸಚಿವಾಲಯದಡಿ ಕೆಲಸ ಮಾಡ್ತದೆ? ಲಾ ಆ್ಯಂಡ್ ಜಸ್ಟಿಸ್ ಅಂತ ಕರಿತಾ ಬರ್ತೀವಿ. ಕೇಂದ್ರದಲ್ಲಿ ಇದು ಕೇಂದ್ರದಲ್ಲಿ ಬರ್ತಾ ಬರ್ತದೆ, ರಾಜ್ಯ ಮತ್ತು ಕೇಂದ್ರಕ್ಕೆ ಎರಡಕ್ಕೂ ಅಪ್ಲೈ ಆಗ್ತಾ ಬರ್ತದೆ. ರಾಜ್ಯದಲ್ಲೇನು ಸಪ್ರೇಟ್ ಅಲ್ಲ, ಕೇಂದ್ರದ ಸ್ಥಾಪನೆ ಆದದ್ದು. ಅಲ್ಲಿಗೆ ಅರ್ಥ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ ಆಗಿದ್ದು, ಜೊತೆಗೆ ಯಾವುದೋ ಒಂದು ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸಬೇಕಲ್ಲ, ಲಾ ಆ್ಯಂಡ್ ಜಸ್ಟಿಸ್ ಅಂತ ಕರಿತಾ ಬರ್ತೀವಿ. ಕಾನೂನು ಮತ್ತು ನ್ಯಾಯ, ಕಾನೂನು ಮತ್ತು ನ್ಯಾಯದ ಸಚಿವಾಲಯದಡಿನಲ್ಲಿ ಕಾರ್ಯನಿರ್ವಹಿಸ್ತಾ ಬರ್ತದೆ. ಇದು ಮಿನಿಸ್ಟ್ರಿ, ಇದರ ಅಡಿನಲ್ಲಿ ಕೆಲಸ ಮಾಡ್ತಾ ಬರ್ತವೆ. ಅಲ್ಲಿಗೆ ಪ್ರಶ್ನೆಯನ್ನು ರೈಸ್ ಮಾಡ್ತಾ ಬರುತ್ತೆ, ಯಾವ ಸಚಿವಾಲಯದಡಿ ಕೇಂದ್ರ ಚುನಾವಣಾ ಆಯೋಗ ಕಾರ್ಯನಿರ್ವಹಿಸ್ತಾ ಇದೆ. ಭಾಳ ಮುಖ್ಯವಾದದ್ದು ಇಲ್ಲಿ ಗಮನಿಸಿ, ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದೊಂದು ಸಂವಿಧಾನಾತ್ಮಕ ಹುದ್ದೆ. ಯಾಕೆ ಸರ್ ಸಂವಿಧಾನಾತ್ಮಕ ಹುದ್ದೆ ಅಂದರೆ 324ನೇ ವಿಧಿನಲ್ಲಿ ಸ್ಥಾಪನೆ ಮಾಡಿರೋದ್ರಿಂದ ಇದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತಾ ಬರ್ತೀವಿ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ಬೇಕಾದ್ರೆ ಸಂವಿಧಾನ ವಿಧಿವತ್ತಾಗಿ ಸ್ಥಾಪನೆ ಆಗಿರಬೇಕು. ಕಾನ್ಸ್ಟಿಟ್ಯೂಷನ್ ಬಾಡಿ ಸ್ವತಂತ್ರವಾದಂಥ ಸಂಸ್ಥೆ ಮತ್ತು ಪರ್ಮನೆಂಟ್ ಬಾಡಿ ಅಂತ ಕರಿತೀವಿ. ಪರ್ಮನೆಂಟ್ ಬಾಡಿ ಸರ್, ಪರ್ಮನೆಂಟ್ ಬಾಡಿಯಿಂದಾಗ ಏನು ಗೊತ್ತಾ, ಇದು ಯಾವುದೋ ಎಲೆಕ್ಷನ್ ಟೈಮಲ್ಲಿ ಓಪನ್ ಆಗಿದ್ದು ಆಮೇಲೆ ಕ್ಲೋಸ್ ಆಗಲ್ಲ, ವರ್ಷವಿಡೀ ಕೆಲಸ ಮಾಡ್ತಾ ಇರ್ತದೆ. ಬೇರೆ ಬೇರೆ ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಅದರಿಂದ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಚುನಾವಣೆಗಳನ್ನು ನಡೆಸಬೇಕಾಗುತ್ತೆ, ವಿಧಾನಸಭೆ ವಿಧಾನ ಪರಿಷತ್ಗಳ, ಅದರಿಂದ ರಾಜ್ಯಸಭೆ ಚುನಾವಣೆ ನಡೆಸಬೇಕಾಗುತ್ತೆ. ಇದೊಂದು ಶಾಶ್ವತವಾದ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಪ್ರಶ್ನೆ ರೈಸ್ ಮಾಡಿದ್ದಾನೆ, ಸುಮಾರು ಸಾರಿ ಬಂದಾಗ ಈ ಕೆಳಗಿನ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಅಂತ ತೆಗೆದಿದ್ದಾನೆ. ಕೇಂದ್ರ ಚುನಾವಣಾ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ಆಮೇಲೆ ಸುಪ್ರೀಂ ಕೋರ್ಟು, ನೆಕ್ಸ್ಟ್ ಬಂದಾಗ ನೀತಿ ಆಯೋಗ ಅಂತ ತೆಗಿಬೋದು. ಈಗ ಬಂದಾಗ ನೀತಿ ಆಯೋಗ ತೆಗೆದಾಕಬೇಕು, ಯಾಕೆಂದರೆ ನೀತಿ ಆಯೋಗ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. ಸುಮಾರು ಬಾರಿ ರಿಪೀಟ್ ಆಗಿರೋ ಕ್ವಶನ್ಸ್ ಯಾವುದು ಅಂದರೆ ನಮಗೆ ಕನ್ಫ್ಯೂಷನ್ ಆಗ್ತದೆ, ನೀತಿ ಆಯೋಗ ಇರ್ಬೋದೇನಪ್ಪ ಅಂತೇಳಿ. ಗೊತ್ತಿರಲಿ ನಿಮಗೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ, ಅದೊಂದು ಸಂಸತ್ನಲ್ಲಿ ಕಾಯ್ದೆ ಮೂಲಕ ಮಾಡಿರುವಂಥ ರೆಸಲ್ಯೂಷನ್ ಮೂಲಕ ಮಾಡ್ಕೊಂಡಿರುವಂಥದ್ದು. ಆದರೆ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ. ಆರ್ಟಿಕಲ್ ನಂಬರ್ 324ಗೆ ಪ್ರಾವಿಷನ್ ಮಾಡಿಕೊಟ್ಟವ್ರೆ. ಎಷ್ಟನೇ ಆರ್ಟಿಕಲ್ ಅಂತ ಕೇಳಿದಾಗ ಕೂಡ ಆನ್ಸರ್ ಮಾಡ್ಬೋದು. ಈ ಕೇಂದ್ರ ಚುನಾವಣಾ ಆಯೋಗವನ್ನು ಈ 1950 ಜನವರಿ 25ರಂದು ಸ್ಥಾಪನೆ ಮಾಡಲಾಯಿತು. ಕ್ವಶನ್ ಫ್ರೇಮ್ ಮಾಡಿದ್ದಾರೆ, ಯಾವ ದಿನಾಂಕದಂದು ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಲಾಯಿತು? 1950 ಜನವರಿ 25. ಸಂವಿಧಾನ ಜಾರಿಗೆ ಬರೋಕ್ಕಿಂತ ಒಂದು ದಿನ ಮೊದಲೇ ಇದು ಸ್ಥಾಪನೆ ಆಗಿದೆ. ಅಲ್ಲಿಗೆ ಒಂದು ದಿನ ಮೊದಲು ಅಂದರೆ ಜನವರಿ 25. ಈ ಜನವರಿ 25 ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸೋದಕ್ಕೆ, ಅಂದು ಮತದಾರರಿಗೆ ಜಾಗೃತಿ ಮೂಡಿಸೋದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಒಂದು ಕೆಲಸ ಮಾಡ್ತಾ ಬಂತು. 2011ರಿಂದ ಜನವರಿ 25 ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಣೆ, ಮೊಟ್ಟ ಮೊದಲ ಬಾರಿಗೆ 2011ರಲ್ಲಿ. ಅಲ್ಲಿಗೆ ಜನವರಿ 25 ರಾಷ್ಟ್ರೀಯ ಮತದಾರ ದಿನ, ನ್ಯಾಷನಲ್ ವೋಟರ್ಸ್ ಡೇ, ಮತದಾರ ದಿನ. ಯಾವ ದಿನಾಂಕ ಅಂತ ಕೇಳ್ತಾ ಬರ್ಬೋದು. ಆ ದಿನವನ್ನು ನೀವು ಬರೆಯೋಕ್ಕೆ ರೆಡಿ ಇರಬೇಕು. 25ನೇ ತಾರೀಕು. ಯಾಕೆ 25 ಅಂದರೆ ಸ್ಥಾಪನೆಯಾದ ಹಿನ್ನೆಲೆ, ಆ ಹಿನ್ನೆಲೆ ಒಳಗಡೆ ಇದು ಮಾಡ್ತಾ ಬಂದಿದ್ದಾರೆ. ನಮಗೆ ಗೊತ್ತಿರಲಿ, ನಿಮಗೆ ಯಾವುದಾದ್ರು ಒಂದು ದಿನಾಂಕವನ್ನು ಒಂದು ಆಚರಣೆ ಮಾಡಬೇಕಾದಕ್ಕೆ ಏನಾದ್ರು ಐತಿಹಾಸಿಕ ಹಿನ್ನೆಲೆ ಇರ್ತದೆ. ಫಾರ್ ಎಕ್ಸಾಂಪಲ್, ಜನವರಿ 23 ಪರಾಕ್ರಮ್ ದಿನವನ್ನಾಗಿ ಆಚರಣೆ ಮಾಡಿದ್ರು ಮೊಟ್ಟ ಮೊದಲ ಬಾರಿಗೆ. ಪರಾಕ್ರಮ್ ದಿನವನ್ನು ಯಾಕೆ ಆಚರಣೆ ಮಾಡ್ತಾರೆ? ಸುಮ್ಮನೆ ಆಚರಣೆ ಮಾಡ್ತಾ ಬರಲ್ಲ, ಯಾವುದೋ ಒಂದು ದಿನಾಂಕವನ್ನು ಎತ್ಕೊಂಡು. ಅದಕ್ಕೇನೋ ಸಿಗ್ನಿಫಿಕೆನ್ಸ್ ಇರ್ತದೆ, ಮಹತ್ವ ಇರ್ತದೆ. ಜನವರಿ 23 ಈ ವರ್ಷ ಪರಾಕ್ರಮ್ ದಿನವನ್ನಾಗಿ ಆಚರಣೆ ಮಾಡೋ ಪ್ರಮುಖ ಉದ್ದೇಶವೇ ಅದು ಸುಭಾಷ್ ಚಂದ್ರ ಬೋಸ್ರವರ ಹುಟ್ಟಿದ ದಿನವಾಗಿತ್ತು. ಸುಭಾಷ್ ಚಂದ್ರ ಬೋಸ್ರವರು ಕೊಟ್ಟಿದ್ದ ಕೊಡುಗೆಗಳು, ಅವರ ಸಾಧನೆ, ಅದನ್ನೆಲ್ಲ ತಿಳಿಸೋದಕ್ಕಾಗಿ ಈ ದಿನವನ್ನು ಆಚರಣೆ ಮಾಡ್ತಾ ಬಂದು. ಅಲ್ಲಿಗೆ ಜನವರಿ 25 ಯಾವುದು ಅಂದರೆ ಪರಾಕ್ರಮ್ ದಿನ. ಅದಕ್ಕೆ ಏನೋ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ನೆಕ್ಸ್ಟು ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ. ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಯಾವತ್ತು ಆಚರಣೆ ಮಾಡ್ತಾರೆ? ಜನವರಿ 24. ಯಾಕೆ ಆಚರಣೆ ಮಾಡ್ತಾರೆ ಎಂದರೂ ಭಾಳ ಮುಖ್ಯವಾದದ್ದು, ಹೆಣ್ಣು ಮಗುವಿನ ದಿನ. ಇಲ್ಲಿ ಈ ದಿನಕ್ಕೆ ಯಾವುದೋ ಒಂದು ಪಾವಿತ್ರತೆ ಇದೆ, ಸಿಗ್ನಿಫಿಕೆನ್ಸ್ ಇದೆ. ಏನು ಸಿಗ್ನಿಫಿಕೆನ್ಸು? 1966 ಜನವರಿ 24 ಇಂದಿರಾ ಗಾಂಧಿಯವರು ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡ್ರು. ಅಲ್ಲಿಗೆ ನಮ್ಮ ದೇಶದಲ್ಲಿ ಒಬ್ಬ ಹೆಣ್ಣು ಮಗಳು ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ್ರಿಂದ ಆ ದಿನವನ್ನು ಜನಗಳಿಗೆ ಪರಿಚಯ ಮಾಡೋದಕ್ಕೆ
ಹೆಣ್ಣುಮಕ್ಕಳಲ್ಲಿ ಉತ್ಸಾಹನ ಮೂಡಿಸೋದಕ್ಕಾಗಿ ಜನವರಿ 24 ದೇ ಸೆಲೆಬ್ರೇಟಿಂಗ್ ಎಸ್ ಎ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇನಾಗಿ ಆಚರಣೆ ಮಾಡ್ತಾ ಬಂದರು. ಮಾರ್ಚ್ 8ನೇ ತಾರೀಕು ಮಹಿಳಾ ದಿನ ಅದಲ್ಲ, ನಮ್ಮ ದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಇದ್ರ ಬಗ್ಗೆ ಸಿಗ್ನಿಫಿಕೆನ್ಸನ್ನು ಪರಿಚಯ ಮಾಡೋದಕ್ಕಾಗಿ, ಇದರ ಮಹತ್ವ ಪರಿಚಯ ಮಾಡೋದಕ್ಕಾಗಿ ಜನವರಿ 24. ಅದೇ ಥರ ಪ್ರತಿ ವರ್ಷ ಜನವರಿ 25 ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಇಲ್ಲಿ ನಮ್ಮ ಇತಿಹಾಸದಲ್ಲಿ ಭಾಳಷ್ಟು ದಿನಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದೇ ಥರ ಬಂದಾಗ ಜನವರಿ 26 ಕೂಡ ಆಯ್ಕೆ ಮಾಡ್ತೀವಿ. ಜನವರಿ 26 ಇದನ್ನು ಗಣರಾಜ್ಯ ದಿನ ಭಾಳ ಮುಖ್ಯವಾದದ್ದು. ಗಣರಾಜ್ಯ ದಿನವನ್ನಾಗಿ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ 1929 ಹೋಗ್ಬೇಕಾಗ್ತಿ. 1929ರಲ್ಲಿ ಲಾಹೋರ್ ಅಧಿವೇಶನ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಹೋರ್ ಅಧಿವೇಶನ, ನೆಹರೂರವರ ಅಧ್ಯಕ್ಷತೆ, ಜವಾಹರ್ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡರು. 1930 ಜನವರಿ 26 ನಾವು ಪೂರ್ಣ ಸ್ವರಾಜನ್ನಾಗಿ ಆಚರಣೆ ಮಾಡೋಣ ಅಂತೇಳಿ ಆಚರಣೆ ಮಾಡ್ತಾ ಬಂದರು. ಅದನ್ನು ಜ್ಞಾಪಿಸ್ಕೊಳೋದಕ್ಕಾಗಿ 1950 ಜನವರಿ 26 ಸಂವಿಧಾನವನ್ನು ಜಾರಿ ತರ್ತಾ ಬಂದರು. ಇದನ್ನು ಜ್ಞಾಪಿಸ್ಕೊಳ್ಳೋದಕ್ಕಾಗಿ ರಿಪಬ್ಲಿಕ್ ಡೇನಾಗಿ ಮಾಡ್ತಾ ಬಂದರು. ನವೆಂಬರ್ 26 ಸಂವಿಧಾನ ದಿನ. ಮತ್ತು ಅದೇ ಥರ ಏಪ್ರಿಲ್ 24 ಇದೆ. ಏಪ್ರಿಲ್ 24 ಯಾತಕ್ಕಾಗಿ ಅದನ್ನು ಇಂಪಾರ್ಟೆಂಟಾಗಿ ಆಚರಣೆ ಮಾಡ್ತಾ ಬರ್ತೀವಿ ಅಂದರೆ, ಇದು ಭಾಳ ಮುಖ್ಯವಾದದ್ದು. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ, ನ್ಯಾಷನಲ್ ಪಂಚಾಯತ್ ರಾಜ್ ಡೇ. ಯಾಕೆ ಸರ್ ಇದನ್ನು ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದರು? ಈ ದಿನವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದರೆ, 1993 ಏಪ್ರಿಲ್ 24 73 ಅಮೆಂಡ್ಮೆಂಟನ್ನು ಜಾರಿ ಮಾಡ್ತಾ ಬಂದರು. 73ನೇ ಅಮೆಂಡ್ಮೆಂಟು ಪಂಚಾಯತಿಗೆ ಸಂಬಂಧಪಟ್ಟಿತ್ತು. ಅಲ್ಲಿಗೆ ಪಂಚಾಯತಿಗೆ ಸಂಬಂಧಪಟ್ಟಿದ್ದು 73, 74 ಬಂದಾಗ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದು. ಇದು ಜಾರಿ ಬಂದ ದಿನಾಂಕವನ್ನು ಪರಿಚಯ ಮಾಡೋದಕ್ಕಾಗಿ ಏಪ್ರಿಲ್ 24 ಪ್ರತಿ ವರ್ಷ ನ್ಯಾಷನಲ್ ಪಂಚಾಯತ್ ಡೇನಾಗ ಆಚರಣೆ ಮಾಡ್ತಾರೆ. ಇನ್ನೂ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಫೆಬ್ರವರಿ 28 ಹಾಗಾದರೆ ಫೆಬ್ರವರಿ 28 ಯಾಕೆ ನ್ಯಾಷನಲ್ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತಾರೆ? ಇಲ್ಲಿ ಗೊತ್ತಾಗ್ತಾ ಇದೆ, ಇದಕ್ಕೇನೋ ಪಾವಿತ್ರತೆ ಇರಬೇಕು, ಸಿಗ್ನಿಫಿಕೆನ್ಸ್ ಇರಬೇಕು ಅಂತ. ಫೆಬ್ರವರಿ ತಿಂಗಳನ್ನು ಯಾಕೆ ಆಚರಣೆ ಮಾಡ್ತಾರೆ? ಇಲ್ಲಿ ಈ ಫೆಬ್ರವರಿ ತಿಂಗಳಲ್ಲಿ 1928 ಫೆಬ್ರವರಿ 28 ಸರ್ ಸಿ ವಿ ರಾಮನ್ರವರು ರಾಮನ್ ಎಫೆಕ್ಟನ್ನು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತಾ ಬರ್ತೀವಿ. ಬೆಳಕಿನ ಚದುರುವಿಕೆ ಬಗ್ಗೆ ಪ್ರಯೋಗ ಮಾಡ್ತಾ ಬಂದರು, ಡೆಮಾನ್ಸ್ಟ್ರೇಷನ್ ಮಾಡ್ತಾ ಬಂದರು. ಅದಕ್ಕೆ 1928 ಫೆಬ್ರವರಿ 28 ಮಾಡಿದ್ರಿಂದ ಈ ದಿನವನ್ನು ಜ್ಞಾಪಿಸ್ಕೊಳ್ಳೋದಕ್ಕಾಗಿ ನ್ಯಾಷನಲ್ ಸೈನ್ಸ್ ಡೇನಾಗಿ ಆಚರಣೆ ಮಾಡ್ತವೆ. ಇದೇ ಥರ 10 ಪರೀಕ್ಷೆಗಳಲ್ಲಿ 10 ದಿನಾಂಕಗಳನ್ನು ಕೇಳೋದಕ್ಕೆ ಅವಕಾಶ ಇದೆ. ಸಣ್ಣ ಎಕ್ಸಾಂಪಲನ್ನು ನಾನು ಕೊಟ್ಟಿದ್ದೀನಿ. ಇದೇ ಥರ 25 ಕೂಡ ನ್ಯಾಷನಲ್ ವೋಟರ್ಸ್ ಡೇನಾಗಿ 2011 ಮಾಡ್ತಾ ಬಂದರು. ಈಗ ಪ್ರೆಸೆಂಟು 2021 ಜನವರಿ 25 ನಮ್ಮ ನ್ಯಾಷನಲ್ ವೋಟರ್ಸ್ ಡೇನಾಗಿ ಆಚರಣೆ ಮಾಡ್ತಾ ಬಂದರು. ಇದು ಭಾಳ ಮುಖ್ಯವಾದಂಥದ್ದು. ಯಾತಕ್ಕೆ ಅಂದರೆ ಪ್ರತಿ ಒಂದು ವರ್ಷವೂ ಕೂಡ ಒಂದು ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡ್ತಾ ಬರ್ತಾರೆ. ಇದು 11ನೇ ರಾಷ್ಟ್ರೀಯ ಮತದಾರರ ದಿನ, 11th ಇದು 11ನೇ ರಾಷ್ಟ್ರೀಯ ಮತದಾರರ ದಿನ. ಅಲ್ಲಿಗೆ ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಆಚರಣೆ ಮಾಡ್ತಾ ಇದ್ದಾರೆ. ಸರಿ, ಈ ಸರಿ ಏನು? ಮೇಕಿಂಗ್ ಅವರ್ ವೋಟರ್ಸ್ ಎಂಪವರ್ಡ್, ವಿಜಿಲೆಂಟ್ ಮತ್ತು ಸೇಫ್ ಅಂಡ್ ಇನ್ಫಾರ್ಮ್ಡ್. ಮೇಕಿಂಗ್ ಅವರ್ ವೋಟರ್ಸ್ ಇದು ಧ್ಯೇಯವಾಕ್ಯ. ಈ ಸರಿದು ಮೇಕಿಂಗ್ ಅವರ್ ವೋಟರ್ಸ್ ಎಂಪವರ್ಡ್ ಅಂದರೆ ಸಬಲೀಕರಣಗೊಳಿಸುವಂಥದ್ದು ಅಂತ. ವಿಜಿಲೆಂಟ್ ನೆಕ್ಸ್ಟ್ ಮುಂದೆ ಬಂದಾಗ ಸೇಫ್ ಆ್ಯಂಡ್ ಇನ್ಫಾರ್ಮ್ಡ್ ಇದು ಈ ವರ್ಷದ ಧ್ಯೇಯವಾಕ್ಯ. ಅಲ್ಲಿಗೆ ದೇ ಮೇ ಆಸ್ಕ್ ದ ಕ್ವಶನ್ಸ್, ಈ ವರ್ಷ ಯಾವ ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡಿದರೆ? ಮೇಕಿಂಗ್ ಅವರ್ ವೋಟರ್ಸ್ ಇಸ್ ಎಂಪವರ್ಡ್, ಜಾಗೃತ, ಆಮೇಲೆ ಸುರಕ್ಷಿತ ಮತ್ತು ಮಾಹಿತಿಯನ್ನು ಹೊಂದಿರುವಂಥದ್ದು. ಆದರೆ ಲಾಸ್ಟ್ ಇಯರು ಎಲೆಕ್ಟ್ರೋ ಲಿಟ್ರಸಿ ಫಾರ್ ಸ್ಟ್ರಾಂಗರ್ ಡೆಮಾಕ್ರಸಿ 2020 ಇನ್ನೊಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಮಾಡ್ತಾ ಬಂದರು. ಅಲ್ಲಿಗೆ ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಆಚರಣೆ ಮಾಡ್ತಾ ಬರ್ತಾರೆ. ಅಲ್ಲಿಗೆ ಎಲೆಕ್ಟ್ರೋ ಲಿಟ್ರಸಿ ಫಾರ್ ಸ್ಟ್ರಾಂಗರ್ ಡೆಮಾಕ್ರಸಿ, ಲಿಟ್ರಸಿ ಫಾರ್ ಸ್ಟ್ರಾಂಗರ್ ಡೆಮಾಕ್ರಸಿ. ಸಮ್ಟೈಮ್ಸ್ ಇದನ್ನು ಕೇಳ್ಬೋದು ಅಂತೇಳಿ ಇದು ಮಾಡ್ತಾ ಇದ್ದೀನಿ. ಡೆಮಾಕ್ರಸಿ ಕ್ವಶನ್ಸನ್ನು ಏನು ಕೇಳ್ತಾ ಬರ್ತಾರೆ ಅಂದರೆ, ಜನವರಿ 25 ಬಿಟ್ಬಿಟ್ಟು ಒಂದೊಂದು ಟೈಮಲ್ಲಿ ಧ್ಯೇಯವಾಕ್ಯ ಏನು ಅಂತ ಕೇಳ್ತಾ ಬರ್ಬೋದು. ಯಾವುದೋ ಒಂದು FD ಎಕ್ಸಾಮಿನೇಷನ್ಗೆ ಆ ಥೀಮ್ ಲೈನನ್ನೇ ಕೇಳ್ತಾ ಬಂದಿದ್ದಾರೆ. ಅಲ್ಲಿ ಭಾಳ ಮುಖ್ಯವಾದದ್ದು ಈ ಥೀಮ್ ಲೈನನ್ನು ಈ ವರ್ಷವೆಲ್ಲ ಇಂಪಾರ್ಟೆಂಟೇ ಇದು. ಅಲ್ಲಿಗೆ ಮೇಕಿಂಗ್ ಅವರ್ ವೋಟರ್ಸ್ ಎಂಪವರ್ಡ್, ವಿಜಿಲೆಂಟ್, ಸೇಫ್ ಆ್ಯಂಡ್ ಇನ್ಫಾರ್ಮ್ಡ್ ಈ ಟಾಪಿಕನ್ನು ನೋಡ್ಕೊಂಡು ಹೋಗಿರಬೇಕು. ತುಂಬ ಇಂಪಾರ್ಟೆಂಟ್. ಇದೇ ಅಲ್ಲದೆ ಜೊತೆಗೆ ಬೇರೆ ಬೇರೆ ಧ್ಯೇಯವಾಕ್ಯಗಳನ್ನು ಕೂಡ ನೋಡಬೇಕಾಗ್ತದೆ. ಮಾರ್ಚ್ 21 ಅರಣ್ಯ ದಿನ, ಮಾರ್ಚ್ 22 ಜಲ ದಿನ, ಮಾರ್ಚ್ 23 ಹವಾಮಾನ ದಿನ, ಏಪ್ರಿಲ್ 22 ಹಾಗಾದರೆ ಪೃಥ್ವಿ ದಿನ. ಆ ದಿನಗಳಲ್ಲಿ ಧ್ಯೇಯವಾಕ್ಯಗಳು ಬರ್ತವೆ.
ಅದೇ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಅಂಕಗಳನ್ನು ಸ್ಕೋರ್ ಮಾಡೋಕ್ಕೆ ಸಾಧ್ಯವಾಗ್ತಾ ಬರ್ತದೆ. ಇದು ಸ್ಥಾಪನೆ ಆದದ್ದು. ಅಲ್ಲಿಗೆ ಸ್ಥಾಪನೆ ಆಗ್ತಾ ಬಂತು. ಈ ಕೆಲಸ ಏನಿದ್ರದ್ದು ಕೇಂದ್ರ ಚುನಾವಣಾ ಆಯೋಗ ಯಾವ ಕೆಲಸವನ್ನು ಮಾಡ್ತಾ ಬರ್ತದೆ? ದ ಕಂಡಕ್ಟೆಡ್ ದ ಕೇಂದ್ರ ಚುನಾವಣಾ ಆಯೋಗ ಮೇಜರ್ ಆಗಿ ಚುನಾವಣಾ ಆಯೋಗ ನಿರ್ಭೀತವಾಗಿ ಮತ್ತು ಸ್ವತಂತ್ರವಾಗಿ ಪಾರದರ್ಶಕವಾಗಿ ಚುನಾವಣೆಗಳನ್ನು ನಡೆಸುವಂಥ ಕೆಲಸವನ್ನು ಮಾಡುವಂಥದ್ದು ಇದು. ಅಲ್ಲಿಗೆ ಇದರ ಮೇನ್ ಕಾರ್ಯ ಏನು ಅಂದರೆ 6 ವಿಧದ ಚುನಾವಣೆ ನಡೆಸುತ್ತೆ. ದೇ ಕಂಡಕ್ಟೆಡ್ ದ 6 ಟೈಪ್ಸ್ ಆಫ್ ಎಲೆಕ್ಷನ್ಸು. 6 ವಿಧದ ಚುನಾವಣೆ ನಡೆಸುತ್ತೆ. ಎಷ್ಟು ಸಾರ್ ಅದು 6 ಟೈಪ್ಸ್ ಎಲೆಕ್ಷನ್ಸ್ ನಡೆಸ್ತಾ ಬರ್ತದೆ. ಯಾವ್ಯಾವುದು? ಮೊದಲನೇದು ಬರ್ತಾ ಇದ್ದೀನಿ. ಮೊದಲನೇದು ಭಾರತದ ರಾಷ್ಟ್ರಪತಿಗಳ ಚುನಾವಣೆ. ರಾಷ್ಟ್ರಪತಿ ಚುನಾವಣೆ ನಡೆಸ್ತಾ ಬರೋದು. ಪ್ರೆಸಿಡೆಂಟ್ ಎಲೆಕ್ಷನ್ಸನ್ನು ಸುಮಾರು ಬಾರಿ ಪ್ರಶ್ನೆ ಕೇಳಿದ್ದಾನೆ. ರಾಷ್ಟ್ರಪತಿ ಚುನಾವಣೆ ನಡೆಸೋರು ಯಾರು ಅಂತ ಕೇಂದ್ರ ಚುನಾವಣಾ ಆಯೋಗ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದು ರಾಜ್ಯ ಮಟ್ಟದಲ್ಲಿ ರಾಜ್ಯ ಚುನಾವಣೆ ಆಯೋಗ ನಡೆಸೋದಲ್ಲ, ಕೇಂದ್ರ ಚುನಾವಣೆ ಆಯೋಗ ನಡೆಸುವಂಥದ್ದು. ಕೇಂದ್ರ ಚುನಾವಣೆ ಆಯೋಗ ರಾಷ್ಟ್ರಪತಿ ಚುನಾವಣೆ ನಡೆಸುತ್ತೆ. ಸರ್, ರಾಷ್ಟ್ರಪತಿ ಚುನಾವಣೆ ನಡೀತಾ? ನಡಿಬೇಕು. ಯಾಕೆ ನಡಿಬೇಕು ಅಂದರೆ ನಮ್ಮ ದೇಶ ರಿಪಬ್ಲಿಕ್, ಗಣತಂತ್ರ ಅಂದರೆ ಚುನಾಯಿತ ರಾಷ್ಟ್ರಾಧ್ಯಕ್ಷ. ಅಲ್ಲಿಗೆ ರಾಷ್ಟ್ರಾಧ್ಯಕ್ಷ ವಂಶ ಪಾರಂಪರ್ಯ ಬರಲ್ಲ, ಚುನಾಯಿತರಾಗಿ ಬರ್ತಾರೆ. ಅದಕ್ಕೆ ಆರ್ಟಿಕಲ್ ನಂಬರ್ 53 ಮತ್ತು 54 ರಾಷ್ಟ್ರಪತಿಗಳ ಚುನಾವಣೆ ಬಗ್ಗೆ ಹೇಳ್ತಾ ಬರ್ತದೆ. 53 ಮತ್ತು 54 ಇದು ಚುನಾವಣಾ ಪ್ರಕ್ರಿಯೆ ಇದೆ. ಇದನ್ನು ನಡೆಸೋರು ಯಾರು ಅಂದರೆ ಕೇಂದ್ರ ಚುನಾವಣಾ ಆಯೋಗ. ಗೊತ್ತಿರಲಿ ನಿಮಗೆ, ನಮ್ಮ ದೇಶದ ರಾಷ್ಟ್ರಪತಿ ಚುನಾವಣೆಯನ್ನು 1952ರಲ್ಲಿ ಮೊದಲ ಬಾರಿಗೆ ಮಾಡ್ತಾ ಬಂದರು. ಮೊದಲ ಬಾರಿಗೆ ಚುನಾವಣೆ ಜರುಗ್ತಾ ಬಂತು. 52ನಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸ್ಪರ್ಧೆ ಮಾಡಿದಂಥ ಚುನಾವಣೆ. 52ರಿಂದ 2017 ಇತ್ತೀಚೆಗೆ ನಡೆದಿರುವಂಥ ಚುನಾವಣೆ 2017. ಇದು 15ನೇ ಚುನಾವಣೆ, 15ನೇ ರಾಷ್ಟ್ರಪತಿ ಚುನಾವಣೆ. ಸರ್, ನಾನೆಲ್ಲೋ ಓದಿದ್ದೀನಿ, ರಮಾನಾಥ್ ಕೋವಿಂದ್ ಅವರು 14ನೇ ರಾಷ್ಟ್ರಪತಿ ಅಂತ ಓದಿದ್ದೀನಿ. 15 ಚುನಾವಣೆ 14ನೇ ರಾಷ್ಟ್ರಪತಿ ಅಲ್ವಾ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು 2 ಬಾರಿ ಆಯ್ಕೆ ಆಗಿರೋದ್ರಿಂದ ವ್ಯಕ್ತಿಗತವಾಗಿ ಬಂದಾಗ ರಮಾನಾಥ್ ಕೋವಿಂದ್ ಅವರು 14ನೇ ರಾಷ್ಟ್ರಪತಿ, ಚುನಾವಣೆಗಳು ಬಂದಾಗ 15ನೇ ಚುನಾವಣೆ. ಅಲ್ಲಿಗೆ ಇತ್ತೀಚೆಗೆ 2017 ಜುಲೈನಲ್ಲಿ ನಡೆದಿರುವಂಥ ಚುನಾವಣೆ ಎಷ್ಟನೇದದು? 15ನೇ ಚುನಾವಣೆ, ರಾಷ್ಟ್ರಪತಿ ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮ ರಮಾನಾಥ್ ಕೋವಿಂದ್ ಅವರು ಸ್ಪರ್ಧಿಸಿದರು. ಮೀರಾ ಕುಮಾರ್ ಅವರು UPA ಕ್ಯಾಂಡಿಡೇಟಾಗಿ ಸ್ಪರ್ಧನೆ ಮಾಡ್ತಾ ಬಂದಿದ್ರು. ಇದು ಭಾಳ ಮುಖ್ಯವಾದದ್ದು. ಸರಿ ಸರ್, ಏನು ಸರ್, ನಾವು ರಾಷ್ಟ್ರಪತಿಯನ್ನು ಓದಿದ್ದೀವಿ, 1950ಸಿಂದಲೇ ಸ್ಟಾರ್ಟ್ ಆಗ್ತದಲ್ಲ, ಅದು 50ಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅವಧಿಯಿಂದಾಗ. 1950 ಜನವರಿ 26ಕ್ಕೆ ಸಂವಿಧಾನ ಯಾವಾಗ ಜಾರಿ ಬಂತೋ ಆಗ ಗವರ್ನರ್ ಜನರಲ್ ಹುದ್ದೆ ರದ್ದಾಯಿತು. ಸಿ ರಾಜಗೋಪಾಲಾಚಾರಿ ಅವರು ಗವರ್ನರ್ ಜನರಲ್ ಆಗಿದ್ದರು. ಕೊನೆಗೆ ಭಾರತೀಯ ಗವರ್ನರ್ ಜನರಲ್ಲು ಮೌಂಟ್ ಬ್ಯಾಟನ್ನು, ಆನಂತರ ಸಿ ರಾಜಗೋಪಾಲಾಚಾರಿ ರದ್ದಾಗಿ ರಾಷ್ಟ್ರಪತಿ ಹುದ್ದೆ ಬಂತು. ಅಲ್ಲಿಗೆ 52ನೇ ವಿಧಿನಲ್ಲಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅಲ್ಲಿಗೆ ಈಗ ನಮ್ಮ ಸಂವಿಧಾನ ರಚನಾ ಸಭೆಯ ಮುಖ್ಯಸ್ಥರಾಗಿದ್ದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಗಳಾಗಿ ಅಧಿಕಾರ ವಹಿಸ್ಕೊಂಡ್ರು. ಮುಂದೆ ಅವರಿಗೆ ಚುನಾವಣೆ ನಡೆಸಲೇಬೇಕು, ಯಾಕೆಂದರೆ ನಮ್ಮ ಗಣತಂತ್ರ ವ್ಯವಸ್ಥೆ. ಅದರಿಂದ ಚುನಾವಣೆ ನಡೆಸು 2017 ಜುಲೈ 25ರಿಂದ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. 14ನೇ ರಾಷ್ಟ್ರಪತಿಯಾಗಿ. ಚುನಾವಣೆ ಬಂದಾಗ 15. ಈ ಚುನಾವಣೆ ನಡೆಸೋರು ಕೇಂದ್ರ ಚುನಾವಣಾ ಆಯೋಗ. ಚುನಾವಣೆ ನಡೆಸಲೇಬೇಕಾಗಿದೆ. ಮುಂದೆ ಬರ್ತಾ ಇದ್ದೀನಿ. ಉಪರಾಷ್ಟ್ರಪತಿ ಚುನಾವಣೆ. ಉಪರಾಷ್ಟ್ರಪತಿ ಅಂದರೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದಲ್ಲಿ ಉಪರಾಷ್ಟ್ರಪತಿ ಚುನಾವಣೆ ಕೂಡ ಭಾಳ ಮುಖ್ಯವಾದ್ದು. 2ನೇ ಅತ್ಯುನ್ನತ ಹುದ್ದೆ ವೈಸ್ ಪ್ರೆಸಿಡೆಂಟು. ಆರ್ಟಿಕಲ್ ನಂಬರ್ 66ಅಲ್ಲಿ ಚುನಾವಣೆ ನಡೆಸ್ತಾ ಬರ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರುಗಳು ಭಾಗವಹಿಸ್ತಾ ಬರ್ತಾರೆ. ಇದಾದರೆ ಎಲೆಕ್ಟ್ರೋಲ್ ಕಾಲೇಜ್ ಇದೆ. ಈ ಎಲೆಕ್ಟ್ರೋಲ್ ಕಾಲೇಜಿಗೆ ಸಂಸತ್ತಿನ 2 ಸದನದ ಚುನಾಯಿತ ಸದಸ್ಯರುಗಳು ಮತ್ತು ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರುಗಳು ಬರ್ತಾರೆ. ರಾಷ್ಟ್ರಪತಿ ಎಲೆಕ್ಟ್ರೋಲ್ ಕಾಲೇಜಲ್ಲಿ ವಿಶೇಷ ಮತದಾರ ವರ್ಗ. ಇದರ ವಿಶೇಷ ಮತದಾರ ವರ್ಗದಲ್ಲಿ ಉಪರಾಷ್ಟ್ರಪತಿಯಲ್ಲಿ 66ನೇ ವಿಧಿನಲ್ಲಿ ಆರ್ಟಿಕಲ್ ನಂಬರ್ 66ಅಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರು ಭಾಗವಹಿಸ್ತಾ ಬರ್ತಾರೆ. ಭಾಗವಹಿಸಲಿ. ಚುನಾವಣೆ ನಡೆಸೋರು ಯಾರು ಅಂದರೆ ನಮ್ಮ ಕೇಂದ್ರ ಚುನಾವಣಾ ಆಯೋಗ. ಈ ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಬರ್ತದೆ. 1952ರಿಗೆ ಮೊದಲ ಚುನಾವಣೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಕಂಟೆಸ್ಟ್ ಮಾಡಿದಂಥ ಚುನಾವಣೆ 52ಕ್ಕೆ. ಇಲ್ಲಿವರೆಗೆ 2017 ಆಗಸ್ಟ್ ವೇಳೆಗೆ ಒಟ್ಟು 15 ಚುನಾವಣೆಗಳು. 15ನೇ ಚುನಾವಣೆ. ಒನ್ಸ್ ಅಗೇನ್ ಇದು ಕೂಡ 15ನೇ. ಇತ್ತೀಚೆಗೆ 2017 ಆಗಸ್ಟ್ನಲ್ಲಿ ನಡೆದಿದ್ದು 15ನೇ ಚುನಾವಣೆ. ವೆಂಕಯ್ಯ ನಾಯ್ಡುರವರು ಆಯ್ಕೆಯಾಗಿರೋದು. ವೆಂಕಯ್ಯ ನಾಯ್ಡು ಆಯ್ಕೆಯಾಗಿರುವಂಥದ್ದು 2017ರಿಗೆ ಆಗಸ್ಟ್ ತಿಂಗಳಲ್ಲಿ 15ನೇ ಚುನಾವಣೆ. ಅಲ್ಲಿಗೆ ಚುನಾವಣೆ ನಡೆಸುವಂಥ ಪ್ರಕ್ರಿಯೆ ಎಲ್ಲ ಇವ್ರದ್ದೇನೆ. ಒಂದು ವಿಚಾರ ಗಮನದಲ್ಲಿ ಇಟ್ಕೊಂಡಿರಬೇಕು, ಈ 2 ಚುನಾವಣೆಗೂ ಸಂಬಂಧಪಟ್ಟಂತೆ ವಿವಾದಗಳನ್ನು ಬಗೆಹರಿಸೋದು, ಏನಾದರೂ ಡಿಸ್ಪ್ಯೂಟ್ಸ್ ಬಂದರೆ ಅದನ್ನು 71ನೇ ವಿಧಿ ಅನ್ವಯ
ವಿಧಿಯನ್ವಯ ಸುಪ್ರೀಂ ಕೋರ್ಟು ಬಗೆಹರಿಸುತ್ತೆ. ಯಾವ್ಯಾವ ಚುನಾವಣೆ ವಿವಾದಗಳನ್ನು, ಭಾಳ ಮುಖ್ಯವಾದದ್ದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ. ಯಾಕೆಂದರೆ ಅವರನ್ನು ವಿಚಾರಣೆ ಮಾಡುವ ಅಧಿಕಾರ ಇಲ್ಲ. ಯಾಕೆಂದರೆ ಒಂದು ಅಧೀನ ಸಂಸ್ಥೆ 71 ಒಂದೊಂದು ಟೈಮಲ್ಲಿ ಬೇರೆಯವನು ಕೂಡ ವಿಚಾರಣೆ ನಡೆಸಿದ್ರು ಕೂಡ ಪನಿಷ್ಮೆಂಟ್ ಕೊಡೋದಿಲ್ಲ. ಅದಕ್ಕೆ ಇದನ್ನು ಕ್ವಾಸಿ ಜುಡಿಷಿಯಲ್ ಅಂತ ಕರಿತಾ ಬರ್ತೀವಿ, ಬಾಡಿ. ಮುಂದೆ ಬಂದಾಗ ಎರಡು ಬಗ್ಗೆ ಗೊತ್ತಾಯಿತು. ಒಂದನೇದು ರಾಷ್ಟ್ರಪತಿ ಚುನಾವಣೆ ನಡೆಸುತ್ತೆ. ದೇಶದಲ್ಲಿ ಅತ್ಯುನ್ನತ ಹುದ್ದೆಗಳ ಚುನಾವಣೆ ನಡೆಸುವಂಥ ಜವಾಬ್ದಾರಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿದೆ. ಸುಮಾರು ಎಕ್ಸಾಮಿನೇಷನ್ಗೆ PC ಹಿಡಿದು UPSC ಕೂಡ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾ ಬಂದಿದ್ದಾರೆ. ಮೂರನೇದು ಬಂದಾಗ ಅತ್ಯಂತ ಮುಖ್ಯವಾದದ್ದು ರಾಜ್ಯಸಭೆಗೆ ಸಂಬಂಧಪಟ್ಟಂಥ ಚುನಾವಣೆ. ಸರ್, ರಾಜ್ಯಸಭೆ ಅಂದರೆ ಸಂಸತ್ತಿನ ಮೇಲ್ಮನೆ, ಅಪ್ಪರ್ ಹೌಸ್ ಅಂತ ಕರಿತಾ ಬರ್ತೀವಿ. ದಿವಸದನೇ ಇದೆ ಅಪ್ಪರ್ ಹೌಸ್. ರಾಜ್ಯಗಳ ವಿಧಾನಸಭೆಯಿಂದ ಇದಕ್ಕೆ ಆಯ್ಕೆ ಆಗಿ ಬರ್ತಾರೆ. ಎಲ್ಲಿಂದ ಬರ್ತಾರೆ ಅಂದರೆ ರಾಜ್ಯಗಳ ವಿಧಾನಸಭೆಯಿಂದ ಆಯ್ಕೆ ಆಗ್ತಾರೆ. ವಿಧಾನಸಭೆಯಿಂದ ಆಯ್ಕೆ ಆಗುವಂಥ ಒಂದು ಇದಾಗಿದೆ. ಅದಕ್ಕೆ ಇದನ್ನು ರಾಜ್ಯಗಳ ಸಭೆ ಅಂತ ಕೂಡ ಕರಿತಾ ಬರ್ತೀವಿ. 245 ಜನ ಇದ್ದಾರೆ ಈಗ ಪ್ರಸ್ತುತವಾಗಿ. ಅಲ್ಲಿಗೆ 12 ಜನ ನಾಮಕರಣ, ಉಳಿದವರೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ. ನನ್ನ ರಾಜ್ಯದಿಂದ 12 ಜನ ಆಯ್ಕೆ ಆಗಿ ಹೋಗ್ತಾರೆ ನಮ್ಮ ರಾಜ್ಯದ ವಿಧಾನಸಭೆಯಿಂದ. ಈ ರಾಜ್ಯಸಭೆ ಇದೆಯಲ್ಲ, ಅಪ್ಪರ್ ಹೌಸ್ದು ಒಂದು ವಿಶೇಷತೆ ಏನು? ಇದಕ್ಕೆ ಚುನಾವಣೆ ನಡೆಸೋರು ಕೇಂದ್ರ ಚುನಾವಣಾ ಆಯೋಗ. ಬಟ್ ದ್ವೈವಾರ್ಷಿಕ ಚುನಾವಣೆ ಇದೊಂದು ಶಾಶ್ವತ ಸದನ. ಅಲ್ಲಿಗೆ ಯಾವಾಗಲೂ ಖಾಲಿ ಆಗ್ತಾರಲ್ಲ, ಆಗ ಆ ಸೀಟ್ಗಳಿಗೆ ಮಾತ್ರ ಚುನಾವಣೆ ನಡೆಸ್ತಾ ಬರ್ತದೆ. ನಂಬರ್ಸ್ ಹೇಳೋಕ್ಕಾಗಲ್ಲ ಈಗ. ಯಾಕೆಂದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಾರಿ ನಡೀತಾ ಬರ್ತದೆ. 2 ವರ್ಷಕ್ಕೊಮ್ಮೆ ನಡೀತಾ ಬರೋದ್ರಿಂದ ಖಾಲಿ ಆಗ್ತಾ ಬರ್ತದೆ. 1/3 ಜನ ಆಯ್ಕೆ ಮಾಡ್ತಾ ಬರ್ತೀವಿ. ಕೆಲಸ ಯಾರ್ದು ಅಂದರೆ ಕೇಂದ್ರ ಚುನಾವಣಾ ಆಯೋಗದ್ದು. ಮುಂದಿನ ಅಂಶ ಬರ್ತಾ ಇದ್ದೀನಿ. ಇದಕ್ಕೆ ಬಂದಾಗ ಇನ್ನೊಂದು ಚುನಾವಣೆ ಯಾವುದು? ಲೋಕಸಭೆಗೆ ಸಂಬಂಧಪಟ್ಟಂಥ ಚುನಾವಣೆ. ಲೋಕಸಭೆ ಲೋಯರ್ ಹೌಸ್ ಅಂತ ಕರಿತಾ ಬರ್ತೀವಿ. ಈ ಲೋಕಸಭೆಗೆ ಯಾರು ಚುನಾವಣೆ ನಡೆಸೋರು? ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಬರ್ತದೆ. 1952ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಡೆಸ್ತಾ ಬಂತು. ಇದನ್ನೂ ಗಮನಿಸಲೇಬೇಕು. ಭಾಳ ಅಂಶ ಏನಂದರೆ 51ಗೆ ಸ್ಟಾರ್ಟ್ ಆಗಿದೆ. 1951 ಆ್ಯಂಡ್ 52 ಅಂತ ಕರಿತಾ ಬರ್ತೀವಿ. ಈಗ 52ನಲ್ಲಿ ದೇಶಾದ್ಯಂತ ನಡೀತು, ಆದರೆ 51ಕ್ಕೆ ಸ್ಟಾರ್ಟ್ ಆಯಿತು. ಸಾರ್ವತ್ರಿಕ ಚುನಾವಣೆಗಳು, ಲೋಕಸಭೆ ಚುನಾವಣೆಗಳು ನಡೆದಿದ್ದೆ ಯಾವಾಗ ಅಂದರೆ 51 ಆ್ಯಂಡ್ 52 ಅಂತ ಕರಿತೀವಿ. ಎಲ್ಲ ಕಡೆ ನಡೆದಿದ್ದು 52 ಆದರೂ ಕೂಡ 51ಕ್ಕೆ ಅಷ್ಟ. 1951ನಲ್ಲಿ ಹಿಮಾಚಲ ಪ್ರದೇಶ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ನಡೀತಾ ಬಂತು. 1951 51ಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ಹಿಮಾಚಲ ಪ್ರದೇಶ ನಡೀತಾ ಬಂತು. ಸರ್, ಹಿಮಾಚಲ ಪ್ರದೇಶಕ್ಕೆ ನಡೀತಲ್ಲ, ಅದು ಯಾಕಾಗಿ ನಡೀತಾ ಬಂತು? ಮುಂದಿನ ದಿನಗಳಲ್ಲಿ ಚಳಿ ಇರೋದ್ರಿಂದ ಮುಂದೆ ನಡ್ಸೋಕ್ಕಾಗಲ್ಲ ಅಂತೇಳಿ 51 ಅಕ್ಟೋಬರ್ನಲ್ಲೇ ಚುನಾವಣೆ ನಡೆಸೋದು. 52ಕ್ಕೆ ದೇಶಾದ್ಯಂತ ನಡೆದರೆ 51ಕ್ಕೆ ನಡೀತಾ ಬಂತು. 1952 ಏಪ್ರಿಲ್ 17ಕ್ಕೆ ಲೋಕಸಭೆ ಅಸ್ತಿತ್ವಕ್ಕೆ ಬರ್ತದೆ. ಬರಬೇಕಾದ್ರೆ 51ಕ್ಕೆ ಮೊದಲೇ ನಡೆದಿದೆ. ಯಾವ ರಾಜ್ಯ ಅಂದರೆ ಹಿಮಾಚಲ ಪ್ರದೇಶ. ಈ ಹಿಮಾಚಲ ಪ್ರದೇಶ ನಡೆದಾಗ ಚುನಾವಣೆಯ ಜವಾಬ್ದಾರಿ ಹೊಂದಿದ್ದಂಥ ಒಬ್ಬ ಟೀಚರು ಶ್ಯಾಮ್ ಶರಣ್ ನೇಗಿ ಅಂತ. ಶರಣ್ ನೇಗಿನವರು ಚುನಾವಣೆ ಇನ್ಚಾರ್ಜನ್ನು ವಹಿಸಿದರು. ಆ ಚುನಾವಣೆ ಇನ್ಚಾರ್ಜ್ ವಹಿಸಿದಂಥ ಶ್ಯಾಮ್ ಶರಣ್ ನೇಗಿ ಮೊದಲ ಬಾರಿಗೆ ತನ್ನ ಓಟನ್ನು ಹಾಕ್ತಾ ಬರ್ತಾರೆ. ಅಲ್ಲಿಗೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಓಟನ್ನು ಮತದಾನ ಮಾಡಿರುವಂಥ ವ್ಯಕ್ತಿ ಯಾರಂದರೆ ಶ್ಯಾಮ್ ಶರಣ್ ನೇಗಿ. ಅವ್ರು ಯಾವ ರಾಜ್ಯರು ಅಂತ ನಮಗೆ ಗೊತ್ತಾಗ್ತಾ ಇದೆ, ಹಿಮಾಚಲ ಪ್ರದೇಶ. ಬಿಕಾಸ್ ಇಸ್ ಎ ಟೀಚರ್. ಚುನಾವಣಾ ಜವಾಬ್ದಾರಿನೂ ಹೊಂದಿದ್ದು, ಅದೇ ಮತದಾನ ಕ್ಷೇತ್ರದಲ್ಲಿ ಮತಗಟ್ಟೆನಲ್ಲಿ ಓಟನ್ನು ಕೂಡ ಹಾಕ್ತಾ ಬಂದರು. 1917ರಿಗೆ ಜನಿಸಿದ್ರು. 2017ಕ್ಕೆ ಅವರಿಗೆ 100 ವರ್ಷ ಆಗ್ತಾ ಬಂತು. ಇವತ್ತು ಕೂಡ ಜೀವಂತವಾಗಿದ್ದಾರೆ. ಅದಕ್ಕೆ ಅತ್ಯಂತ ಹಿರಿಯ ವ್ಯಕ್ತಿ ಅಂದರೆ ಶ್ಯಾಮ್ ಶರಣ್ ನೇಗಿ. ಇದನ್ನು ಪ್ರಶ್ನೆ ಕೇಳ್ತಾ ಬರ್ಬೋದು. ಇವರು ಸಂಬಂಧಪಟ್ಟಂತೆ ಸಿನಿಮಾಗಳನ್ನು ಕೂಡ ತೆಗೆದಿದ್ದಾರೆ. ಅತ್ಯಂತ ಹಳೆ ವೋಟರ್ ಆದ್ದರಿಂದ, ಅತ್ಯಂತ ಹಿರಿಯ ವಯಸ್ಸಿನ ವೋಟರ್ ಆದ್ದರಿಂದ ಮತದಾನ ಕೂಡ ಮಾಡ್ತಾ ಬಂದಿದ್ದಾರೆ. 52 ಅಲ್ಲಿಗೆ ಸಾರ್ವತ್ರಿಕ ಚುನಾವಣೆ ಇಲ್ಲಿವರೆಗೂ ಕೂಡ ಲೋಕಸಭೆಗೆ ಸಂಬಂಧಪಟ್ಟಂತೆ 17 ಚುನಾವಣೆಗಳು ಜರುಗಿದೆ. 17th ಲೋಕಸಭಾ ಚುನಾವಣೆ, 17ನೇ ಲೋಕಸಭಾ ಚುನಾವಣೆ 17ನೇದು. ಇದು 2019ರಲ್ಲಿ ನಡೆದಿದ್ದು. ಈಗ ಅಸ್ತಿತ್ವದಾಗಿರುವಂಥ ಲೋಕಸಭೆ 17ನೇದು. 17 ಲೋಕಸಭಾ ಚುನಾವಣೆಗಳನ್ನು ನಮ್ಮ ಕೇಂದ್ರ ಚುನಾವಣಾ ಆಯೋಗ ನಡೆಸ್ಕೊಂಬಂದಿದೆ. ಸುಮಾರು ಎಕ್ಸಾಮಿನೇಷನ್ ಕೇಳಿದ್ದಾರೆ. ಪ್ರಸ್ತುತವಾಗಿ ಅಸ್ತಿತ್ವದಲ್ಲಿರುವ ಲೋಕಸಭೆ ಎಷ್ಟನೇದು ಅಂತ. ಇಟ್ಸ್ 17th ಲೋಕಸಭೆ, 17ನೇ ಲೋಕಸಭೆ. ಈಗೇನು ಅಸ್ತಿತ್ವದಲ್ಲಿದೆ, NDA ನೇತೃತ್ವದ ಸರ್ಕಾರ ಇದೆ, ಮೋದಿಯವರ ಸರ್ಕಾರ, ಅದು 17ನೇ ಲೋಕಸಭೆ ಅಂತ ಕರಿತಾ ಬರ್ತೀವಿ. ಇದನ್ನು ನಡೆಸ್ತಾ ಬಂದಿದೆ. ಇಂಥ ಚುನಾವಣೆ ನಡೆಸೋದು ಭಾಳ 7 ಹಂತದಲ್ಲಿ ಚುನಾವಣೆ ನಡೆಸ್ತಾ ಬಂತು. ದೊಡ್ಡ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಜ್ಯದಲ್ಲಿ ಚುನಾವಣೆ ನಡೆಸೋದು ಭಾಳ ಟಫ್ ಇದೆ. ಅಂಥ ಕೆಲಸವನ್ನು ಇದು ಮಾಡ್ತಾ ಬಂದಿದೆ. ಮತ್ತೊಂದು ವಿಧಾನಸಭೆ, ಭಾಳ ಮುಖ್ಯವಾದದ್ದು. ವಿಧಾನಸಭೆ ಚುನಾವಣೆಗಳನ್ನು ನಡೆಸ್ತಾ ಬರ್ತದೆ. ರಾಜ್ಯಗಳ ವಿಧಾನಸಭೆ ಭಾಳ ಮುಖ್ಯವಾದ ಲೋಯರ್ ಹೌಸ್ ಅಂತ ಕರಿತಾ ಬರ್ತೀವಿ. ಅದರ MLAಗಳನ್ನು ಆಯ್ಕೆ ಮಾಡುವಂಥದ್ದು. ಇವರೆಲ್ಲ MP ಗಳು.
ಎಮ್ ಎಲ್ ಎಗಳನ್ನು ಆಯ್ಕೆ ಮಾಡೋದು. ಎಮ್ ಎಲ್ ಎಗಳನ್ನು ರಾಜ್ಯಗಳಲ್ಲಿ ಆಯ್ಕೆ ಮಾಡುವಂಥ ಕೆಲಸ ಕೇಂದ್ರ ಚುನಾವಣಾ ಆಗುತ್ತೆ. ರಾಜ್ಯದ್ದೇ ಆದರೂ ಕೂಡ ಕೇಂದ್ರ ಚುನಾವಣೆಗೆ ಆಯ್ಕೆ ಮಾಡ್ತಾರೆ. ಇದುವರೆಗೂ ನಮ್ಮ ರಾಜ್ಯದಲ್ಲಿ 15 ಲೋಕಸಭಾ ವಿಧಾನಸಭಾ ಚುನಾವಣೆಗಳು ಮಾಡಿದೆ. 15ನೇ ವಿಧಾನಸಭೆ ಈಗ ಪ್ರಸ್ತುತವಾಗಿ ಅಸ್ತಿತ್ವವಾಗಿರೋದು 15ನೇ ವಿಧಾನಸಭೆ. ಸರಿ, ಎಷ್ಟನೇ ಇಸ್ವಿನ 2018ರಲ್ಲಿ ಚುನಾವಣೆ ಜರುಗ್ತಾ ಬಂತು. ಆ ಚುನಾವಣೆ ಜರುಗಿದ್ದು ಮೇ ತಿಂಗಳಲ್ಲಿ 15ನೇ ವಿಧಾನಸಭೆ. ಇದುವರೆಗೂ 52ರಿಂದ ಇಲ್ಲಿವರೆಗೂ ಕೂಡ 52ಕ್ಕೆ ಗೊತ್ತಿರಲಿ ಕೆಂಗಲ್ ಹನುಮಂತಯ್ಯನವರು ನಮಗೆ CM ಆಗ್ತಾ ಬಂದರು. KC ರೆಡ್ಡಿಯವರು ಮೊದಲೇ ಆಗಿದ್ದು. ಆದರೆ ಚುನಾಯಿತವಾದಂಥ ವಿಧಾನಸಭೆಗೆ ಕೆಂಗಲ್ ಹನುಮಂತಯ್ಯನವರು ಆಗ್ತಾ ಬಂದರು. ವಿಧಾನಸಭೆ ಎಲ್ಲ ರಾಜ್ಯಗಳ ವಿಧಾನಸಭೆ ಚುನಾವಣೆ ನಡೆಸುವಂಥ ಜವಾಬ್ದಾರಿ ಇವ್ರದ್ದು. ನಮ್ಮದು ಇವತ್ತ 15ನೇ, ಕರ್ನಾಟಕದ್ದು 15ನೇದು. ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ನಂಬರ್ಗಳು ಬರ್ತದೆ. ಅದಕ್ಕೆ ಕರ್ನಾಟಕವು ಪ್ರಸ್ತುತವಾಗಿ ಎಷ್ಟನೇ ವಿಧಾನಸಭೆ ಅಂತ ಕೇಳಿದ್ರೆ 15th ಅಂತ ಬರೀಬೇಕು. ಎಷ್ಟನೇ ಲೋಕಸಭೆ ಅಂದರೆ 17ನೇದು. ಇನ್ನೊಂದು ವಿಧಾನ ಪರಿಷತ್ತು ಅಪ್ಪರ್ ಹೌಸ್ ಅಂತ ಕರಿತಾ ಬರ್ತೀನಿ. ಈ ಅಪ್ಪರ್ ಹೌಸ್ಗೂ ಚುನಾವಣೆ ನಡೆಸುವಂಥ ಜವಾಬ್ದಾರಿಯನ್ನು ಇವರು ವಹಿಸ್ಕೊಂಡರು. ವಿಧಾನ ಪರಿಷತ್ಗೆ ಚುನಾವಣೆ ಪರಿಷತ್ತು ಕೌನ್ಸಿಲ್ ಅಂತ ಕರಿತಾ ಬರ್ತೀವಿ. ಇದು MLAಗಳಿಗೆ ಮತ್ತು MLCಗಳಿಗೆ. ಇಲ್ಲಿ ಎಲ್ಲ ರಾಜ್ಯಕ್ಕೂ ಕೂಡ ಅಪ್ಪರ್ ಹೌಸ್ ಇಲ್ಲ. ಕೇವಲ ಈಗ 5 ರಾಜ್ಯಗಳಲ್ಲಿದೆ. 6ನೇ ರಾಜ್ಯ ಒಂದು ಮಧ್ಯದಲ್ಲಿದೆ. ಹೆಂಗೆ 5 ರಾಜ್ಯ ಅಂದರೆ ಕರ್ನಾಟಕದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ತೆಲಂಗಾಣದಾಗಿದೆ, ಉತ್ತರ ಪ್ರದೇಶ, ಬಿಹಾರ. ಸರ್, ಇನ್ನೊಂದು ಯಾವುದೋ ಕೇಳಿದ್ನಲ್ಲ, ಈ ಆಂಧ್ರ ಪ್ರದೇಶದವರು ಏನು ಮಾಡಿದ್ದಾರೆ, ತಮ್ಮ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿ ಎಲ್ಲಿ ಕಳಿಸಿದ್ದಾರೆ ಅಂದರೆ ಸಂಸತ್ತಿಗೆ ಕಳಿಸಿದ್ದಾರೆ. ನಮ್ಮ ವಿಧಾನ ಪರಿಷತ್ತನ್ನು ರದ್ದು ಮಾಡಿ ಅಂತ ಕಳಿಸಿದ್ದಾರೆ. ಅಲ್ಲಿಗೆ ರದ್ದು ಮಾಡೋದಕ್ಕೆ ಅಪೀಲ್ ಮಾಡಿಕೊಂಡಿರುವಂಥ ಒಂದು ರಾಜ್ಯ ಯಾವುದು ಅಂದರೆ ಆಂಧ್ರ ಪ್ರದೇಶ. ಆರ್ಟಿಕಲ್ ನಂಬರ್ 169ನಲ್ಲಿ 169ಗೆ ಹಾಗಾದರೆ ಇದನ್ನು ವಿಧಾನ ಪರಿಷತ್ತನ್ನು ಸೃಜಿಸುವ ಮತ್ತು ರದ್ದು ಮಾಡುವ ಅಧಿಕಾರ ಇದೆ. ಒಂದು ವಿಧಾನಮಂಡಲದಲ್ಲಿ ಅದರಾಗ ವಿಧಾನಸಭೆಯಲ್ಲಿ ಬಹುಮತದಿಂದ ಅಂಗೀಕಾರ ಮಾಡಿ ಸಂಸತ್ತಿಗೆ ಕಳಿಸಿದ್ರೆ ಸಂಸತ್ತು ಒಪ್ಪಿದ್ರೆ ರದ್ದಾಗೋಯ್ತು. ಈಗ AP ಮಾಡಿರೋ ಕೆಲಸ ಏನಂದರೆ ಆಂಧ್ರ ಪ್ರದೇಶದವರು ಕಳಿಸಿದ್ದಾರೆ ಇನ್ನೂ ಸಂಸತ್ಗೆ, ಅದಿನ್ನೂ ಅಂಗೀಕಾರ ಆಗಿಲ್ಲ. ಅಲ್ಲಿಗರ್ಥ ಇನ್ನು ಮುಂದಿನ ದಿನಗಳಲ್ಲಿ ಇದು ಅಂಗೀಕಾರವಾದ ರದ್ದಾಗುತ್ತೆ. ಆಗ ಕೇವಲ 5 ರಾಜ್ಯ. ಈಗ ಇನ್ನೂ ಬೇಕಾದ್ರೆ 6 ರಾಜ್ಯ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ರೀಸೆಂಟಾಗಿ ರದ್ದಾಗಿದ್ದು ಯಾವುದು ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ 2019 ಅಕ್ಟೋಬರ್ 31ರಂದು ಯಾವಾಗ ಅಸ್ತಿತ್ವಕ್ಕೆ ಬಂತೋ ಆವಾಗ ರದ್ದಾಗ್ತಾ ಬಂತು. ಜಮ್ಮು ಕಾಶ್ಮೀರದಲ್ಲೂ ಕೂಡ ಒಟ್ಟು 7 ರಾಜ್ಯದಲ್ಲಿತ್ತು. 7 ರಾಜ್ಯಕ್ಕೆ ಜಮ್ಮು ಕಾಶ್ಮೀರ ಹೋದ್ಮೇಲೆ 6 ಆಯಿತು. 6ರಲ್ಲಿ 1 ರಾಜ್ಯ ಈಗ ಆಲ್ರೆಡಿ ತನ್ನ ಪ್ರಸ್ತಾವನೆಯನ್ನು ಸಂಸತ್ತಿಗೆ ಕಳಿಸಿದೆ. ಇದರ ಚುನಾವಣೆಯನ್ನು ಕೂಡ ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರ, ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗುವ ಕ್ಷೇತ್ರ, ವಿಧಾನಸಭೆಯಿಂದ ಬರುವಂಥದ್ದು ಇವನ್ನೆಲ್ಲ ಆಯ್ಕೆ ಮಾಡ್ತಾರೆ. ರಾಜ್ಯಪಾಲರು ಕೆಲವನ್ನ ನಾಮಕರಣ ಮಾಡ್ತಾ ಬರ್ತಾರೆ. ಈ ಕೆಲಸವನ್ನು ನಮ್ಮ ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾರೆ. ಒಟ್ಟಾರೆ 6 ಚುನಾವಣೆಗಳನ್ನು ನಡೆಸುವಂಥ ಜವಾಬ್ದಾರಿ ಇದೆ. ಅದು 6 ಯಾವ್ಯಾವು ಅಂದರೆ ಮೊದಲನೇದು ರಾಷ್ಟ್ರಪತಿದು, 2ನೇದು ಉಪರಾಷ್ಟ್ರಪತಿದು, 3ನೇದು ಬಂದಾಗ ರಾಜ್ಯಸಭೆ, 4ನೇದು ಬಂದಾಗ ಲೋಕಸಭೆ, 5ನೇದು ಬಂದಾಗ ವಿಧಾನಸಭೆ, 6ನೇದು ಬಂದಾಗ ವಿಧಾನ ಪರಿಷತ್ತು. ಪ್ರಶ್ನೆಯನ್ನು ಹೇಗೆ ರೆಡಿ ಮಾಡಿಬಿಡ್ತಾರೆ ಒಂಚೂರು ಮಾತಾಡಿಬಿಡ್ತೀನಿ. ಈ ಕೆಳಗಿನ ಯಾವ ಚುನಾವಣೆಗಳನ್ನು ಭಾರತದ ಕೇಂದ್ರ ಚುನಾವಣಾ ಆಯೋಗ ನಡೆಸೋದಿಲ್ಲ? 1ನೇದು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆಯ ಸಭಾಪತಿಗಳು, ರಾಜ್ಯ ವಿಧಾನಸಭೆ ಅಲ್ಲಿಗೆ ಲೋಕಸಭೆಯ ಸಭಾಪತಿಗಳದನ್ನು ಅಲ್ಲಿರುವ ಸಭಾಪತಿಗಳು ನಡೆಸ್ಕೊತಾ ಬರ್ತಾರೆ. ಬಟ್ ಕೇಂದ್ರ ಚುನಾವಣಾ ಆಯೋಗ ನಡೆಸಲ್ಲ. ಮತ್ತು ಇನ್ನೂ ಒಂದು ಪ್ರಶ್ನೆ ಕೇಳಿದ್ದ, ಈ ಕೆಳಗಿನ ಯಾವುದೋ ನಡೆಸಲ್ಲ? ರಾಜ್ಯ ವಿಧಾನಸಭೆ, ರಾಜ್ಯ ವಿಧಾನ ಪರಿಷತ್ತು, ರಾಷ್ಟ್ರಪತಿ ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆಗಳು. ಸ್ಥಳೀಯ ಸಂಸ್ಥೆಗಳು ನಡೆಸಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸ್ತಾ ಬರ್ತದೆ. ಮಾತಾಡ್ತಾ ಬರ್ತೀನಿ. ಈ 6 ಚುನಾವಣೆಗಳ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಜೊತೆಗೆ ಇದಲ್ಲದೆ ಇನ್ನೂ ಒಂದಷ್ಟು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಬರ್ತದೆ. ಏನು ಸರ್ ಅದು? ಚುನಾವಣೆಗೆ ಸಂಬಂಧಪಟ್ಟಂಥ ಸಂಪೂರ್ಣ ಜವಾಬ್ದಾರಿ ಇದಾದ್ದರಿಂದ ಇನ್ಯಾವ್ಯಾವ ಕಾರ್ಯಗಳನ್ನು ಮಾಡ್ತಾ ಬರ್ತದೆ. ಇದರ ಕಾರ್ಯಗಳು ಇನ್ನೇನು? ಅವೆಲ್ಲ ಚುನಾವಣೆ ನಡೆಸೋದ್ರ ಜೊತೆಗೆ ಇನ್ನೊಂದು ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಾ ಬರ್ತದೆ. ಮತದಾರರ ಪಟ್ಟಿ. ಸರಿ ಸರ್, ಮತದಾರರ ಪಟ್ಟಿಯಿಂದಾಗ ಅಲ್ಲಿಗೆ ವೋಟರ್ ಲಿಸ್ಟನ್ನು ಇವರಿಗೆ ತಮ್ಮದೇ ಆದ ಸಿಬ್ಬಂದಿ ಇಲ್ಲ. ಇವರು ಎರವಲು ಪಡ್ಕೊತಾರೆ. ಬೇರೆ ಬೇರೆ ಶಿಕ್ಷಣ ಇಲಾಖೆಯಿಂದ ಎರವಲು ಪಡ್ಕೋಬೋದು, ಕಂದಾಯ ಇಲಾಖೆಯಿಂದ ಎರವಲು ಪಡ್ಕೋಬೋದು. ಮತ್ತು ಜಿಲ್ಲೆನಲ್ಲಿ ರಿಟರ್ನಿಂಗ್ ಆಫೀಸರ್ ಆಗಿ DC ಅವರೇ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಕಂದಾಯದ ಕೆಲಸದ ಜೊತೆಗೆ ಕೆಲಸ ಮಾಡ್ತಾರೆ. ಒಬ್ಬರ ಉಪನ್ಯಾಸಕರನ್ನು ತಗೋಬೋದು. ಬೇಕಾದ್ರೆ ಕೆಲಸ ಮಾಡಿಸ್ತಾರೆ. ಮತದಾರರ ಪಟ್ಟಿಯನ್ನು ಇದು ಮಾಡ್ತಾ ಬರ್ತಾರೆ. ಆ ಕಾಲಕ್ಕೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂಥದ್ದು ಕೂಡ ಮಾಡ್ತಾ ಬರ್ತದೆ. ಯಾರೋ ಸತ್ತಿದ್ದಾರೆ, ಹೊಸ್ದಾಗಿ ಸೇರ್ಪಡೆ ಮಾಡ್ಬೋದು, ಅಥವಾ 18 ವರ್ಷ ತುಂಬಿದವರು ಬರ್ತಾರೆ, ಪರಿಷ್ಕರಣೆ ಮಾಡ್ತಾ ಬರ್ತದೆ. ಇಷ್ಟು ಕೆಲಸ ಮಾಡೋದ್ರ ಜೊತೆಗೆ ಕ್ಷೇತ್ರಗಳನ್ನು ನಿಗದಿ ಮಾಡೋದು, ಅಲ್ಲಿಗೆ ಕ್ಷೇತ್ರಗಳನ್ನು ಫಿಕ್ಸ್ ಮಾಡ್ತಾ ಬರೋದು. ನಿಗದಿ ಹಾಗಾದ್ರೆ ಯಾವ್ಯಾವ ಕ್ಷೇತ್ರಗಳನ್ನು ನಿಗದಿ, ಈ ಕ್ಷೇತ್ರ ಇಂತಿಂಥ ಗ್ರಾಮಗಳು ಸೇರ್ತಾ ಬರ್ತವೆ ಅಂತ. ಮತ್ತು ಕ್ಷೇತ್ರವನ್ನು ಮರುವಿಂಗಡಣೆ ಮಾಡುವಂಥದ್ದು. ಅಲ್ಲಿಗೆ ಆ ಕಾಲಕ್ಕೆ ಗೊತ್ತಿಲ್ಲ ನಿಮಗೆ, ಕ್ಷೇತ್ರವನ್ನು ಮರುವಿಂಗಡಣೆ ಮಾಡ್ತಾ ಬರ್ತವೆ.
ಕೆಲವು ಬಾರಿ ಗೊತ್ತಿರಬೇಕು ನಿಮಗೆ, ಮರು ವಿಂಗಡಣೆ ಮಾಡಬೇಕಾದ್ರೆ ಒಂದು ಕ್ಷೇತ್ರದ ಇನ್ನೊಂದು ಕ್ಷೇತ್ರದ ಕೆಲವು ಹಳ್ಳಿಗಳು ಬೇರೆ ಕಡೆಗೆ ಹೋಗ್ಬಿಡುತ್ತೆ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿರುವಂಥ ಸ್ಥಾನಗಳನ್ನು ಬೇರೆ ಬೇರೆ ಕಡೆಗೆ ಅಲಾಟ್ ಮಾಡ್ತಾ ಬರ್ತಾರೆ. ಅದನ್ನು ಕ್ಷೇತ್ರ ಮರು ವಿಂಗಡಣೆ ಅಂತ ಕರಿತಾ ಬರ್ತೀವಿ. ಆ ಕೆಲಸ ಕೂಡ ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಬರ್ತದೆ. ಜೊತೆಗೆ ಒಂದು ರಾಜ್ಯದಲ್ಲಿ ಚುನಾವಣೆಗಳನ್ನು ಘೋಷಣೆ ಮಾಡುವಂಥದ್ದು, ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡ್ತಾ ಬರ್ತದೆ. ಚುನಾವಣಾ ದಿನಾಂಕ ಘೋಷಣೆ ಮಾಡ್ತಾ ಬರ್ತದೆ. ಅವೆಲ್ಲ ಸದ್ಯಕ್ಕೆ 6 ಚುನಾವಣೆಗೂ ಸಂಬಂಧಪಟ್ಟಂತೆ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಬರೋದು. ಘೋಷಣೆ ಮಾಡೋದು, ನಾಮಪತ್ರವನ್ನು ದಿನಾಂಕವನ್ನು ಕೊಡೋದು, ನಾಮಪತ್ರವನ್ನು ಪರಿಶೀಲನೆ ಮಾಡೋದು, ವಾಪಸ್ ಪಡಿಸ್ಕೊಳ್ಳೋವಂಥದ್ದು, ಚುನಾವಣೆ ನಡೆಸೋದು, ಮತದಾನವನ್ನು ನಡೆಸುವಂಥದ್ದು. ಇಲ್ಲೆಲ್ಲ ಮಧ್ಯದಲ್ಲಿ ಪ್ರಕ್ರಿಯೆಗಳು ಬಂದೇ ಬರ್ತವೆ. ಅವೆಲ್ಲ ಘೋಷಣೆ ಆದಮೇಲೆ ಮತದಾನ ನಡೆಸ್ತಾ ಬರೋದು. ಭಾಳ ಜಾಗೃತವಾಗಿ ಮತದಾನ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಮತದಾನ ಮಾಡಿಸಿ, ತನಗೆ ಸಿಬ್ಬಂದಿಗಳು ಬೇಕು ಅಂದರೆ ರಾಜ್ಯಪಾಲರಿಂದ ಪಡಿತಾ ಬರ್ತದೆ, ಸೆಂಟ್ರಲ್ ಬೇಕು ಅಂದರೆ ರಾಷ್ಟ್ರಪತಿಗಳಿಂದ ಪಡಿತಾ ಬರ್ತದೆ. ಪಡೆದು ಚುನಾವಣೆ ನಡೆಸ್ತಾ ಬರ್ತದೆ. ನಿರ್ಭಯವಾಗಿ ಮತ್ತು ಪಾರದರ್ಶಕವಾಗಿ ಮತದಾನವನ್ನು ನಡೆಸುವಂಥದ್ದೇ. ಆವತ್ತು ಅದಕ್ಕಿಂತ ಮೊದಲೇ 14 ದಿನ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ, 14 ಡೇಸು. 48 ಗಂಟೆ ಮೊದಲೇ ಬಹಿರಂಗ ಪ್ರಚಾರವನ್ನು ಸ್ಟಾಪ್ ಮಾಡ್ತಾ ಬರ್ತಾರೆ. ನಿರ್ಬಂಧಗಳು ಆಗ್ತಾ ಬರ್ತಾರೆ. ಯಾವ ಅಧಿಕಾರಿ ಕೂಡ ನಾನು ಚುನಾವಣಾ ಕರ್ತವ್ಯಕ್ಕೆ ಬರಲ್ಲ ಅನ್ನಂಗೆ ಹೇಳಂಗಿಲ್ಲ. ಇಟ್ಸ್ ಎ ಮ್ಯಾಂಡೇಟ್ರಿ, ಕಡ್ಡಾಯ. ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಹಾಜರಾಗಲೇಬೇಕು. ಅಲ್ಲಿಗೆ 14 ದಿನ ಮೊದಲೇ 14 ದಿನ ಪ್ರಚಾರಕ್ಕೆ ಅವಕಾಶ ಮಾಡಿಕೊಟ್ರೆ 14 ದಿನ, ಅದು 48 ಗಂಟೆ ಮೊದಲೇ ಇದನ್ನು ಬಹಿರಂಗ ಪ್ರಚಾರವನ್ನು ತಡೀತಾ ಬರ್ತದೆ. ಬಹಿರಂಗ ಪ್ರಚಾರವನ್ನು ಪ್ರಶ್ನೆಯನ್ನು ರೈಸ್ ಮಾಡಿದ್ದಾರೆ. ಮತ್ತು EVM ಅನ್ನು ಬಳಸೋ, VVPAT ಅನ್ನು ಬಳಸೋ ಚುನಾವಣೆ ನಡೆಸ್ತಾ ಬರ್ತಾರೆ. ಮತ್ತು ಏನಾದರೂ ಕೂಡ ಗೊಂದಲವಾಗಿದ್ದರೆ, ಚುನಾವಣೆಯಲ್ಲಿ ಏನಾರ ಸರಿಯಾಗಿ ನಡೀಲಿಲ್ಲ ಅಂದರೆ ಆ ಟೈಮ್ನಲ್ಲಿ ಮರು ಮತದಾನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಬರ್ತಾರೆ. ಮರು ಮತದಾನ ಅಂದಾಗ ಕೆಲವು ಕಡೆ. ಆಮೇಲೆ ಬೈ ಎಲೆಕ್ಷನ್ಸ್ಗಳನ್ನು, ಉಪಚುನಾವಣೆಗಳನ್ನು ನಡೆಸ್ತಾ ಬರ್ತಾರೆ. ಯಾರೋ ನಿಧಾನವಾದರೆ ಅಥವಾ ಚುನಾವಣೆಗೆ ಗೆದ್ದು ನಂತರ ರಾಜೀನಾಮೆ ಕೊಟ್ಟರೆ ಉಪಚುನಾವಣೆಗಳನ್ನು ನಡೆಸುವಂಥ ಕೆಲಸವನ್ನು ಕೂಡ ಇವರೇ ಮಾಡ್ತಾ ಬರ್ತದೆ. ಸಂಬಂಧಪಟ್ಟಂತೆ ಯಾವ್ಯಾವುದಕ್ಕೆ 4-6 ಭಾಳ ಮುಖ್ಯವಾದದ್ದು. ಇಲ್ಲಿ ಈ ರಾಷ್ಟ್ರಪತಿದೇನಾರಾದರೆ 6 ತಿಂಗಳೊಳಗಡೆ ನಡೆಸಬೇಕು. 6 ತಿಂಗಳೊಳಗಡೆ ಮತ್ತೆ ರಾಷ್ಟ್ರಪತಿಗಳನ್ನು, ಅಲ್ಲಿವರೆಗೂ ಉಪರಾಷ್ಟ್ರಪತಿ ಇನ್ಚಾರ್ಜ್ ಇರ್ತಾರೆ. ಮರು ಚುನಾವಣೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಬರ್ತದೆ. ಮತ್ತು ಆ ಫಲಿತಾಂಶವನ್ನು ಘೋಷಣೆ ಮಾಡ್ತಾ ಬರ್ತದೆ. ಇದು ಮಾಡಿದಂಥ ಫಲಿತಾಂಶ ಘೋಷಣೆ. ಅಲ್ಲಿಗೆ ಅರ್ಥ ಅವ್ರಿಗೆ ಸರ್ಟಿಫೈ ಮಾಡಿ ನೀನು ಗೆದ್ದಿದೆಯಪ್ಪ ಅಂತ ಹೇಳ್ತಾ ಬರ್ತದೆ. ಈ ಪತ್ರವನ್ನು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಕಳಿಸ್ತಾ ಬರ್ತದೆ. ನಾವು ಆರ್ಡ್ರಿಗೆ ಇದು ಮಾಡ್ತಾ ಬರ್ಬೋದು. ಇಲ್ಲಿವರೆಗೂ ಕೂಡ ಫಲಿತಾಂಶ ಘೋಷಣೆ ಆದಮೇಲೆ ಲೋಕಸಭೆ ಮತ್ತು ವಿಧಾನಸಭೆಗಳು ಅಸ್ತಿತ್ವಕ್ಕೆ ಬರ್ತವೆ. ಆಲ್ರೆಡಿ ಲೋಕಸಭೆ, ರಾಜ್ಯಸಭೆ ಮತ್ತು ಪರಿಷತ್ಗಳು ಅಸ್ತಿತ್ವದಲ್ಲಿರ್ತವೆ. ಹೊಸದಾಗಿ ಬರ್ತವೆ ಇವು 2 ಲೋಕಸಭೆ ಮತ್ತು ಹೊಸ ಸಾರ್ವತ್ರಿಕ ಚುನಾವಣೆ ನಡೀತಾ ಬಂತು. ಇಲ್ಲಿಗೆ ಅವ್ರ ಕಾರ್ಯ ಮುಗಿತಾ ಬಂತು. ಈ ಕಾರ್ಯವನ್ನು ಮಾಡೋದಕ್ಕಾಗಿ ಒಂದು ಸಂಸ್ಥೆ ಇದೆ, ನಿರ್ಭಯವಾಗಿ ಮತ್ತು ಪಾರದರ್ಶಕವಾಗಿ ಉತ್ತಮವಾದಂಥ ಚುನಾವಣೆಗಳು ನಡೆಸೋದಕ್ಕಾಗಿ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇಷ್ಟು ಕಾರ್ಯಗಳು. ನೆಕ್ಸ್ಟ್ ಮುಂದೆ ಬಂದಾಗ ಭಾಳ ಮುಖ್ಯವಾದದ್ದು ಏನಿದೆ ಇದರೊಳಗಡೆ, ಯಾರ್ಯಾರು ಇರ್ತಾರೆ, ಅದಕ್ಕೆ ಸಂರಚನೆ ಅಂತ ಕರಿತಾ ಬರ್ತೀನಿ. ಸಂರಚನೆ ಅಂದರೆ ಕಾಂಪೋಸಿಷನ್ ಅಂತ ಕರಿತಾ ಬರ್ಬೋದು. ಕಾಂಪೋಸಿಷನ್ ಅಂದರೆ ಇದರೊಳಗಡೆ ಯಾರ್ಯಾರಿದ್ದಾರೆ, ಯಾರು ಕೆಲಸ ಮಾಡ್ತಾರೆ. ಭಾಳ ಮುಖ್ಯವಾದದ್ದು ಕಾಂಪೋಸಿಷನ್ಸಲ್ಲಿ ನಮಗೆ ಗಮನಿಸಬೇಕು. 2 ಥರದ ಅಧಿಕಾರಿಗಳನ್ನು ಕಾಣ್ಬೋದು. ಒಬ್ಬರು ಮುಖ್ಯ ಆಯುಕ್ತರು, ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತಾ ಬರ್ತೀವಿ. ಇನ್ನು 2 ಆಯುಕ್ತರಿದ್ದಾರೆ. ಈಗ ಪ್ರಸ್ತುತವಾಗಿ 2 ಆಯುಕ್ತರು ಮತ್ತು ಒಬ್ಬರು ಮುಖ್ಯ ಆಯುಕ್ತರನ್ನು ನಾವು ಕಾಣ್ತಾ ಬರ್ಬೋದು. ಇದು ಹೇಗೆ ಬಂತು ಅಂತ ನೋಡ್ತಾ ಬರೋಣ. ಚೀಫ್ ಎಲೆಕ್ಷನ್ ಕಮಿಷನರು, ಎಲೆಕ್ಷನ್ ಕಮಿಷನರು. ಸರಿ, ಮೊದಲೇ ಬಂದಾಗ 1950 ಜನವರಿ 25ರಂದು ಸ್ಥಾಪನೆ ಆದಂಥ ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಬ್ಬರಿದ್ದರು. ಆದರೆ ಮೊದಲು ಯಾರು ಅಂದರೆ ಸುಕುಮಾರ್ ಸೇನ್ ಅಂತ. ಸುಕುಮಾರ್ ಸೇನ್ ಅನ್ನೋರು ಮೊದಲ ಬಾರಿಗೆ ನಮ್ಮ ದೇಶದ ಮುಖ್ಯ ಚುನಾವಣಾ ಆಯುಕ್ತರು. ಒಬ್ಬರು ಇವರು 1952ರಿಂದ 58ವರೆಗೆ ಕಾರ್ಯನಿರ್ವಹಿಸ್ತಾರೆ. 2 ಚುನಾವಣೆಗಳನ್ನು ನಡೆಸ್ತಾ ಬರ್ತಾರೆ. 1952ರಲ್ಲಿ ಮತ್ತು 57ರ ಚುನಾವಣೆಗಳನ್ನು ನಡೆಸ್ತಾ ಬರ್ತಾರೆ. 50 ವರ್ಷಕ್ಕೊಂದ್ಸರಿ 57ರ ಚುನಾವಣೆಗಳು. ಇದ್ರಾಗೆ ನೆಹರು ಕಂಟೆಸ್ಟ್ ಮಾಡಿದಂಥದ್ದು ಫುಲ್ಪುರ್ ಕ್ಷೇತ್ರದಿಂದ, ಉತ್ತರ ಪ್ರದೇಶ ಫುಲ್ಪುರ್ ಕ್ಷೇತ್ರದಿಂದ ನೆಹರು ಕೂಡ ಕಂಟೆಸ್ಟ್ ಮಾಡ್ತಾ ಬಂದರು. ದೇಶದಲ್ಲಿ ನಡೆದಂಥ ಮೊದಲ ಚುನಾವಣೆ ಜವಾಬ್ದಾರಿ ಸುಕುಮಾರ್ ಸೇನ್. ಈ ಸುಕುಮಾರ್ ಸೇನ್ ಅವರು ಉತ್ತಮವಾಗಿ ಚುನಾವಣೆ ನಡೆಸ್ತಾ ಬಂದರು. ಜೊತೆಗೆ ಸುಡಾನ್ನಲ್ಲೂ ಕೂಡ ಮೊದಲ ಮುಖ್ಯ ಚುನಾವಣಾ ಆಯುಕ್ತರ ಕೆಲಸ ಮಾಡಿದ್ರು. ಇನ್ನೊಂದು ದೇಶಕ್ಕೆ ಯಾರು ಅಂದರೆ ಸುಕುಮಾರ್ ಸೇನ್ರವರು. ನೆಕ್ಸ್ಟ್ ಇತ್ತೀಚೆಗೆ 2021 ಏಪ್ರಿಲ್, ಇತ್ತೀಚೆಗೆ ಭಾಳ ಮುಖ್ಯವಾದಂಥದ್ದು ಏಪ್ರಿಲ್ 13ರಂದು ನಮ್ಮ ಕೇಂದ್ರ ಚುನಾವಣಾ ಆಯೋಗದ
24ನೇ ಮುಖ್ಯ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾರೆ ಸುಶೀಲ್ ಚಂದ್ರರವರು. ಅಲ್ಲಿಗೆ ಇದನ್ನು ಕರೆಂಟ್ ಇವೆಂಟ್ಸಲ್ಲಿ ಕ್ವಶನ್ ತೆಗೆಯೋಕ್ಕೆ ಅವಕಾಶ ಇದೆ. ಪ್ರೆಸೆಂಟ್ ಯಾರು ಅಂತ ಕೇಳ್ಬೋದು. ಸುಶೀಲ್ ಚಂದ್ರರವರು. ಸುಶೀಲ್ ಚಂದ್ರರವರು ಆಯ್ಕೆ ಆಗಿರೋ ಹಿನ್ನೆಲೆ ಒಳಗಡೆ ಕರೆಂಟ್ ಇವೆಂಟ್ಸ್ ಬರ್ಬೋದು. ಮೊದಲು ಯಾರು ಅಂತ ಕೇಳ್ಬೋದು. ಇಲ್ಲಿ ಇನ್ನೊಂದು ಗಮನಿಸಬೇಕು. ಇಲ್ಲಿ ಮಧ್ಯದಲ್ಲಿ 1990ರಲ್ಲಿ ನಮ್ಮ ವಿ ಎಸ್ ರಮಾದೇವಿಯವರು ರಮಾದೇವಿಯವರು ನಮ್ಮ ದೇಶದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸೋ ಏಕೈಕ ಮಹಿಳೆ. ಇದುವರೆಗೂ 24 ಮಂದಿನಲ್ಲಿ ಯಾವ ಮಹಿಳೆ ಕಾರ್ಯನಿರ್ವಹಿಸಿದ್ರೆ ವಿ ಎಸ್ ರಮಾದೇವಿ ಅವ್ರದ್ದು ಇನ್ನೊಂದು ವಿಶೇಷತೆ, ಕರ್ನಾಟಕ ರಾಜ್ಯದ ಏಕೈಕ ಮಹಿಳಾ ರಾಜ್ಯಪಾಲರಾಗಿದ್ದರು. ನಮ್ಮ ರಾಜ್ಯದಲ್ಲಿ 18 ಜನ, ವಾಜುಭಾಯಿ ವಾಲಾ ಅವರು 18ನೇ ರಾಜ್ಯಪಾಲರು. 18 ರಾಜ್ಯಪಾಲರಲ್ಲಿ ಈ ವಿ ಎಸ್ ರಮಾದೇವಿಯವರು ಮಹಿಳಾ ರಾಜ್ಯಪಾಲರು. ಇವ್ರದ್ದು ಇನ್ನೊಂದು ಅಂದರೆ ಮುಖ್ಯ ಆಯುಕ್ತರಾಗೂ ಕಾರ್ಯನಿರ್ವಹಿಸಿದ್ದಾರೆ. ಸ್ವಲ್ಪ ಇಬ್ಬರು ಆಯುಕ್ತರಾಗಿ ಬಂದರು ಅನ್ನೋದು ಸ್ವಲ್ಪ ಮಾತಾಡ್ತಾ ಬರ್ತೀನಿ. ಆರಂಭದಲ್ಲಿ ಒಬ್ಬರು ಮುಖ್ಯ ಆಯುಕ್ತರಿದ್ದರು. ಇದು ಏಕಸದಸ್ಯ ಆಯೋಗವಾಗಿತ್ತು. ಒಬ್ಬರು ಸದಸ್ಯರು, ಇನ್ನೆಲ್ಲ ಅಧಿಕಾರಿಶಾಹಿಗಳು ಅಧೀನದಲ್ಲಿ ಕೆಲಸ ಮಾಡ್ತಿದ್ರು. ಇಲ್ಲಿಂದ ಬಂದಾಗ ಮುಖ್ಯ ಆಯುಕ್ತರು ಮಾತ್ರ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಚುನಾವಣೆದು ಅಷ್ಟು ಎಂಥ ಜವಾಬ್ದಾರಿ ಜಾಸ್ತಿ ಇರಲಿಲ್ಲ. 1988ರಲ್ಲಿ ಕೇಂದ್ರ ಚುನಾವಣೆಗೆ ಮುಖ್ಯ ಆಯುಕ್ತರು ಮಾತ್ರ ಇದ್ದಾರೆ. 1988ರಿಗೆ ರಾಜೀವ್ ಗಾಂಧಿಯವರು 61ನೇ ತಿದ್ದುಪಡಿಯನ್ನು ತರ್ತಾ ಬಂದರು. ಇದು ತುಂಬ ಮುಖ್ಯವಾದಂಥ ತಿದ್ದುಪಡಿ. ಯಾತಕ್ಕೆ ಅಂದರೆ ನಮ್ಮ ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸ್ತಾ ಬಂದಿದ್ದು. ಇದನ್ನು ಯಾರ ಕಾಲಘಟ್ಟದಲ್ಲಿ ತಂದರು ಅಂತಲೂ ಕೇಳ್ತಾ ಬರ್ಬೋದು. ರಾಜೀವ್ ಗಾಂಧಿಯವರು 1988ಗೆ ಯಾವಾಗ 1988ಗೆ ತಂದರು, ಅವರ ಉದ್ದೇಶ ಏನಂದರೆ ಯುವಕರು ಏನಕ್ಕೆ ಬರಬೇಕಾಗಿದೆ, ಚುನಾವಣೆಯಲ್ಲಿ ಭಾಗವಹಿಸಬೇಕು, ಮತದಾನ ಮಾಡಬೇಕು. ಅಲ್ಲಿಗೆ ಅರ್ಥ ದ ಏಜನ್ನು 21ಇಂದ 18 ಇಳಿಸಿದ್ರು. ಪ್ರಶ್ನೆ ಕೇಳಿದಾನೆ ಯಾವ ಅಮೆಂಡ್ಮೆಂಟು ಅಂತ ಕೇಳ್ತಾ ಬರ್ತಾನೆ. 61ನೇ ಅಮೆಂಡ್ಮೆಂಟ್, 61ನೇ ತಿದ್ದುಪಡಿನಲ್ಲಿ ವಯಸ್ಸನ್ನು ಕಡಿಮೆ ಮಾಡಲಾಯಿತು, ಯುವಕರಿಗೆ ಅವಕಾಶ ಮಾಡಿಕೊಡ್ಲಾಯಿತು. ಯಾವಾಗ ಯುವಕರಿಗೆ ಅವಕಾಶ ಮಾಡಿಕೊಟ್ರು, 1989ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಗೆ ಇವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು, ಮತದಾರರ ಸಂಖ್ಯೆ. ಈ ಲೋಕಸಭಾ ಚುನಾವಣೆಗೆ ಮತದಾರರ ಸಂಖ್ಯೆ ಜಾಸ್ತಿ ಆದ್ದರಿಂದ ಆಗ ಬಹುಸದಸ್ಯರ ಅವಶ್ಯಕತೆ ಬಿತ್ತು. 89ಕ್ಕೆ 1989ಗೆ ಮುಖ್ಯ ಆಯುಕ್ತರು ಪ್ಲಸ್ 2 ಆಯುಕ್ತರನ್ನು ನೇಮಕ ಮಾಡಲಾಯಿತು. ಅಲ್ಲಿಗೀಗ ಏಕಸದಸ್ಯ ಆಯೋಗ ಬಹುಸದಸ್ಯ ಆಗ್ತಾ ಬಂತು. ಪ್ರಶ್ನೆ ಕೇಳಿದ್ದಾನೆ ಯಾಕಾಗಿ ಬೇಕಾಯಿತು 89ಕ್ಕೆ ಅಂದರೆ 88ರ ಮಾಡಿದಂಥ ಅಮೆಂಡ್ಮೆಂಟು, ಮತದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಈಗ 1990ಕ್ಕೆ ಜನವರಿನಲ್ಲಿ ರದ್ದು ಮಾಡಲಾಯಿತು. ಯಾತಕ್ಕೆ ರದ್ದು ಮಾಡಿ, ಚುನಾವಣೆ ಮುಗಿದ ಮೇಲೆ ಕೇವಲ ಬರೀ ಮುಖ್ಯ ಆಯುಕ್ತರು ಮಾತ್ರ ಇದಾಯಿತು. ಮುಖ್ಯ ಆಯುಕ್ತರು ಈ 2 ಹುದ್ದೆಗಳನ್ನು ರದ್ದಾಯಿತು. ಅಲ್ಲಿಗೀಗ ಮತ್ತೆ ಏಕಸದಸ್ಯ ಪೀಠ ಇದು ಆಯೋಗ ಆಯುಕ್ತ ಬಂತು. ಏಕಸದಸ್ಯ ಅಂದರೆ ಮುಖ್ಯ ಆಯುಕ್ತರು ಒಬ್ಬರೇ. 1990ರಿಗೆ ನಮ್ಮ ಕೇಂದ್ರ ಚುನಾವಣಾ ಆಯೋಗದಲ್ಲಿ ಸುಧಾರಣೆ ಮಾಡೋದಕ್ಕಾಗಿ ಒಂದು ಆಯೋಗವನ್ನು ನೇಮಕ ಮಾಡ್ತಾರೆ. ಈ ಮಧ್ಯ 1990ರಲ್ಲಿ ನೇಮಕ ಮಾಡಿದಂಥ ಆಯೋಗದ ಹೆಸರೇ ದಿನೇಶ್ ಗೋಸ್ವಾಮಿ ಆಯೋಗ. ದಿನೇಶ್ ಗೋಸ್ವಾಮಿ ಆಯೋಗ ಇದು ಅತ್ಯಂತ ಮುಖ್ಯವಾದ ಆಯೋಗ. ಸುಮಾರು ಬಾರಿ ಕೇಳಿದ್ರೆ ಗೋಸ್ವಾಮಿ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟಿದ್ದು, RBIನ ಸುಧಾರಣೆ, ಚುನಾವಣಾ ಆಯೋಗದ ಸುಧಾರಣೆ, GSTಗೆ ಸಂಬಂಧಪಟ್ಟಿದ್ದು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧಪಟ್ಟಿದ್ದು. ದಿನೇಶ್ ಗೋಸ್ವಾಮಿ ಅಂತಿದ್ದಂಗೆ 90ರಾಗ ಆಯ್ಕೆ ಮಾಡಿರೋದು 1990ಸ್ಗೆ ಎಲೆಕ್ಷನ್ ರಿಫಾರ್ಮ್ಸ್, ಚುನಾವಣೆಗೆ ಸಂಬಂಧಪಟ್ಟ ಸುಧಾರಣೆ. ಆ ಆಯೋಗ ಏನು ಹೇಳ್ತು ಅಂದರೆ ಬಹುಸದಸ್ಯರು ಬೇಕು ಅಂತ ಹೇಳ್ತಾ ಬಂತು. ಬಹುಸದಸ್ಯರ ಅನೇಕ ರಿಫಾರ್ಮ್ಸ್ ಮಾಡ್ತು. ಅದರಲ್ಲಿ ಇದೊಂದು ರಿಫಾರ್ಮ್, ಇದೊಂದು ಶಿಫಾರಸ್ಸು. ಈ ಹಿನ್ನೆಲೆ ಒಳಗಡೆ 1990 ಅಕ್ಟೋಬರಿಂದ ಮತ್ತೆ ಮುಖ್ಯ ಆಯುಕ್ತರು ಮತ್ತು ಪ್ಲಸ್ 2 ಆಯುಕ್ತರನ್ನು ನೇಮಕ ಮಾಡಲಾಯಿತು. ಅಲ್ಲಿಗೆ ಈಗ ಪ್ರಸ್ತುತವಾಗಿಯೂ ಕೂಡ 90 ಅಕ್ಟೋಬರಿಂದ 2 ಆಯುಕ್ತರು ಮತ್ತು ಮುಖ್ಯ ಆಯುಕ್ತರಿದ್ದಾರೆ. ಎಲ್ಲಿಂದ ಬಂತು ಅಂದರೆ ಈ ಆಯೋಗದ ಶಿಫಾರಸಿನ ಮೇಲೆ ಇವರು ನೇಮಕ ಆಗ್ತಾ ಬಂದರು. ಪ್ರಸ್ತುತವಾಗಿಯೂ ಕೂಡ ಈಗ ಒಬ್ಬರು ಮುಖ್ಯ ಆಯುಕ್ತರು, 2 ಆಯುಕ್ತರಿದ್ದಾರೆ. 2 ಆಯುಕ್ತರು ಬಂದಾಗ ನಮ್ಮಲ್ಲೀಗ ರಾಜೀವ್ ಕುಮಾರ್ ಇದ್ದಾರೆ. ರಾಜೀವ್ ಕುಮಾರ್ ಇನ್ನೊಬ್ಬರು ಬಂದಾಗ ಇನ್ನೊಂದು ಹುದ್ದೆ ಖಾಲಿ ಇದೆ. ಯಾಕೆ ಖಾಲಿ ಆಯಿತು ಅಂದರೆ ಇಲ್ಲಿ ಮುಖ್ಯ ಆಯುಕ್ತರಿದ್ದಂಥ ಹುದ್ದೆ ಖಾಲಿ ಆಯ್ತಲ್ಲ, ಸುನೀಲ್ ಅರೋರಾ ಇದ್ದರು 23ನೇ ಮುಖ್ಯ ಆಯುಕ್ತರಾಗಿ, ಅವರು ರಿಟೈರ್ಡ್ ಆದರು. ಆ ಜಾಗಕ್ಕೆ ಸುಶೀಲ್ ಚಂದ್ರರವರು ಬಂದಿದ್ದರಿಂದ ಈ ಹುದ್ದೆ ಖಾಲಿಯಾಗಿದೆ. ಒಂದು ಹುದ್ದೆ ಖಾಲಿಯಾಗಿದೆ.
ಇಬ್ಬರು ಇರಲೇಬೇಕು, ಒಂದು ಖಾಲಿಯಾಗಿದೆ. ಅಲ್ಲಿಗೆ ಅರ್ಥ ಆರಂಭದಲ್ಲಿ ಒಂದು, ನಂತರ ಮುಖ್ಯ ಆಯುಕ್ತರು ಮತ್ತು ಇಬ್ಬರು ಆಯುಕ್ತರು 3 ಜನದ್ದು ಮತ್ತೆ ರದ್ದು ಮಾಡಿದ್ರು. ಮತ್ತೆ ದಿನೇಶ್ ಗೋಸ್ವಾಮಿ ಆಯೋಗದ ಪ್ರಕಾರ 1+2, ಈಗಲೂ ಕೂಡ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದನ್ನು ನಾವು ಆರಾಮಾಗಿ ಮೈಂಡಲ್ಲಿ ಇಟ್ಕೋಬೋದು. ಸುಮಾರು ಚುನಾವಣಾ ಸುಧಾರಣೆಗಳನ್ನು ದಿನೇಶ್ ಗೋಸ್ವಾಮಿ ಆಯೋಗ ಹೇಳ್ತಾ ಬಂದಿದೆ. ಮುಂದೆ ಬರ್ತಾಯಿದ್ದೀನಿ. ಇವರು ಹೇಗೆ ಬಂತು ಅಂತ ಹೇಳಿದೆ. ನೇಮಕ ಹೇಗಾಗುತ್ತೆ, ಯಾರು ನೇಮಕ ಮಾಡ್ತಾ ಬರ್ತಾರೆ? ನೇಮಕ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರನ್ನು, ಇವರಿಬ್ಬರನ್ನೂ ಕೂಡ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರುಗಳನ್ನು ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾ ಬರ್ತಾರೆ. ಆಯುಕ್ತರನ್ನು ನೇಮಕ ಮಾಡೋ ಜವಾಬ್ದಾರಿ ರಾಷ್ಟ್ರಪತಿಗಳದು. ಇಟ್ಸ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆರ್ಟಿಕಲ್ ನಂಬರ್ 324 324 ನೇಮಕ ಅಂತ ಕೇಳಿದ್ರೆ ಇಬ್ಬರೂ ಇವರು ಸಾಮಾನ್ಯವಾಗಿ IAS ಅಧಿಕಾರಿಗಳಾಗಿರ್ತಾರೆ. IAS ಅಧಿಕಾರಿ. ಮೊನ್ನೆ ಇವರಾಗಿರುವಂಥದ್ದು IRSನವರವರು, IRS ಡೈರೆಕ್ಟ್ ಟ್ಯಾಕ್ಸು ಅಥವಾ ಇಂಡೈರೆಕ್ಟ್ ಟ್ಯಾಕ್ಸು ಮತ್ತು UPSCಯಿಂದ ಬಂದು ಆಯ್ಕೆ ಆದವ್ರನ್ನೇ ಸಾಮಾನ್ಯವಾಗಿ ನೇಮಕ ಮಾಡಿರ್ತಾರೆ. ಅಲ್ಲಿಗೆ ಅರ್ಥ ಮುಖ್ಯ ಆಯುಕ್ತರು ಒಬ್ಬರು ಮತ್ತು ಇಬ್ಬರು ಆಯುಕ್ತರನ್ನು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಬರ್ತಾರೆ. ಇದಕ್ಕೆ ಟರ್ಮ್ ಎಷ್ಟು ಭಾಳ ಮುಖ್ಯವಾದದ್ದು. 6 ವರ್ಷ. ಎಷ್ಟು ಅವಧಿ ಅಂತಿದ್ದಂಗೆ 6 ವರ್ಷ ಅಥವಾ 65 ವರ್ಷಗಳು. 65 ವರ್ಷ. ಇಲ್ಲೊಂದು ಕಾಮನ್ನಾಗಿ ನೀವು ಓದ್ತಾ ಇರಬೇಕಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಪದ ನೀವು ಗಮನಿಸಲೇಬೇಕಾಗುತ್ತೆ. ಯಾವುದು ಮೊದಲು ಅದು ಅನ್ವಯವಾಗುತ್ತೆ ಅಂತ ಕೊಟ್ಟಿರ್ತಾರೆ ಈ ಪದವನ್ನು. ಯಾವುದು ಅರ್ಲಿಯರು. ಇಲ್ಲಿ ಯಾರೋ ಒಬ್ಬ ಚುನಾವಣಾ ಆಯುಕ್ತರಾಗಿ ಅಥವಾ ಮುಖ್ಯ ಆಯುಕ್ತರಾಗಿ 62ನೇ ವಯಸ್ಸಿಗೆ ಆಯ್ಕೆ ಆಗ್ತಾ ಬರ್ತಾರೆ. 62 ಇಯರ್ಸ್ ಅವ್ರದ್ದು ವಯಸ್ಸು. ಆಗ ಅವ್ರಿಗೆ ಕೇವಲ 3 ವರ್ಷ ಮಾತ್ರ ಕೊಡಬೇಕಾಗ್ತದೆ. ಯಾಕೆ 3 ವರ್ಷ ಕೊಡ್ತಾರೆ ಅಂದರೆ +3 ಸೇರಿಸಿದ್ರೆ ಅವರ ವಯಸ್ಸು 65 ಆಗುತ್ತೆ. ವಯಸ್ಸು 65 ಆದಾಗ ಅವ್ರಿಗೆ 6 ವರ್ಷ ಕೊಡಲ್ಲ. ಇಲ್ಲಿ ವಯಸ್ಸನ್ನು ಪರಿಗಣಿಸಿದ್ದಾರೆ. ಇದ್ರಾಗ ಯಾವುದು ಫಸ್ಟ್ ಅಪ್ಲಿಕಬಲ್ ಆಗುತ್ತೋ ಅಷ್ಟು. ಸರ್ ನಂಗೆ 6 ವರ್ಷ ಕೊಡಿ ಅಂದರೆ ಆಗ 6 ವರ್ಷ ಕೊಟ್ಟರೆ ಅವ್ರದ್ದು 68 ಆಗಿಬಿಡ್ತದೆ. ಅಲ್ಲಿಗೆ ಇದನ್ನು ದಾಟ್ತಾ ಬರ್ತದೆ. ಇನ್ಯಾರೋ ಒಬ್ಬರು ಫಾರ್ ಎಕ್ಸಾಂಪಲ್ ಅವರು 53 ವರ್ಷಕ್ಕೆ ಆಯ್ಕೆ ಆಗವ್ರೆ. ಅವ್ರ ವಯಸ್ಸು ಇವರಿಗೆ ಆಗ 6 ಇಯರ್ಸ್ ಕೊಟ್ಟು ಬಿಡ್ತಾರೆ. ಅಲ್ಲಿಗೆ 59 ವರ್ಷ ಆಗ್ತಾ ಬರ್ತದೆ. 59 ವರ್ಷಕ್ಕೆ ಇವರು ನಿವೃತ್ತರಾಗ್ತಾ ಬರ್ತಾರೆ. ಯಾಕೆ ಸರ್ ಇಲ್ಲಿ ಕೌಂಟ್ ಆಗಿದೆ, ಇದು ಕೌಂಟ್ ಆಗಿಲ್ಲ? ಸರ್ ಈಗ 65 ತನಕ ಕೊಡಿ, ಆ ಟರ್ಮ್ ಎಕ್ಸಿಡ್ ಆಗುತ್ತೆ 6 ವರ್ಷಕ್ಕಿಂತ. 6 ಅಥವಾ 65. CAG ಉದ್ಯೋಗ ಅಷ್ಟೇ 6 ಅಥವಾ 65. ಸುಮಾರು ಎಕ್ಸಾಮ್ ಅಲ್ಲಿ ಇನ್ನೊಂದು ಬರ್ತದೆ. UPSC ಅಧ್ಯಕ್ಷರು ಸದಸ್ಯರುಗಳಿಗೆ 6 ಅಥವಾ 65. 6 ಅಥವಾ 65 ಬಂದಾಗ ಹೆಂಗೆ ಕೌಂಟ್ ಮಾಡ್ತಾರೆ? ಯಾವುದು ಮೊದಲೇ ಬರುತ್ತೋ ಅದು ಅಪ್ಲೈ ಮಾಡ್ತಾರೆ. 6 ವರ್ಷ ಅಪ್ಲೈ ಆಗಿದ್ರೆ 6 ವರ್ಷ, ಇಲ್ಲ 65ಕ್ಕೆ ಅಪ್ಲೈ ಆಗಿದ್ರೆ 65. ವಿಚ್ ಕಮ್ಸ್ ಅರ್ಲಿಯರ್. ಇದನ್ನು ಗಮನದಾಗ ಇಟ್ಕೊಂಡಿರಬೇಕು. ಭಾಳ ಮುಖ್ಯವಾದದ್ದು ಸಂಬಳ ಎಷ್ಟು, ಸ್ಯಾಲ್ರಿ ಎಷ್ಟು ಬರ್ತದೆ. ಸಂಬಳ ಅಂತಿದ್ದಂಗೆ ಭಾಳ ನೀಟಾಗಿ ಮೆನ್ಷನ್ ಮಾಡಿದ್ರೆ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರಿಗೆ ಸಂಬಂಧಪಟ್ಟಂಥ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರಿಗೆ ಸಂಬಳ ಇಬ್ಬರದು ಸಂಬಳ ಎಷ್ಟು ಬರ್ತದೆ. ಇದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಬಳ ಅಂತ ಹೇಳ್ತಾ ಬರ್ತೀವಿ. ಸುಪ್ರೀಂ ನ್ಯಾಯಾಧೀಶರದ್ದು ಎಷ್ಟು ಅನ್ನೋದು ನಮಗೆ ಗೊತ್ತಿರಬೇಕು. ಆ ಸಂಬಳವೇ ಇವ್ರದ್ದು. ಇಲ್ಲಿ ಇವರೆಲ್ಲ ಪ್ರಿವಿಲೇಜಸ್ ಕೂಡ ಇವ್ರಿಗೆ ಸೇಮ್. ಅಲ್ಲಿಗೆ ಇವರು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರುಗಳು ಎಷ್ಟು ಸಂಬಳ ಪಡಿತಾರೆ ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು. ಇಲ್ಲಿ ಸುಪ್ರೀಂ ಕೋರ್ಟಿನ CJ ಇದ್ದಾರಲ್ಲ, ಸುಪ್ರೀಂ ಕೋರ್ಟಿನ CJ ಅವ್ರಿಗೆ 2,80,000 ಮಾಸಿಕವಾಗಿ ಸಂಬಳ. 2,80,000. ಸುಪ್ರೀಂ ಕೋರ್ಟಿನ ಜಡ್ಜ್ಗಳಿಗೆ 2,50,000 ಸಂಬಳ, 50,000 ಸಂಬಳ. ಈಗ ನಮ್ಗೆ ಅರ್ಥ ಆಯಿತು ಇವ್ರ ಸಂಬಳವೇ ಇವ್ರ ಸಂಬಳ. ಈಗ ಆಯುಕ್ತರುಗಳ ಸಂಬಳ. ಇನ್ನು ಯಾವ್ದಾರ ಬಂದರೂ ಕೂಡ CAG ಅವರಿಗೆ, ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರಿಗೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಬಳವನ್ನು ಕೊಡಲಾಗುತ್ತೆ. ಅಲ್ಲಿಗೂ ಅಂಡರ್ಸ್ಟುಡ್ 2,50,000 ಅಂತ. ಇನ್ನು ಓದ್ಕೋಬೇಕಾದ್ರೆ ನಿಮ್ಗೆ ಈಸಿ ಆಯಿತು. 2,50,000. ಅದೇ ಥರ ಹೈಕೋರ್ಟಿನ CJಗಳಿಗೆ 25 ಹೈಕೋರ್ಟ್ ಐತೆ. ಆ CJಗಳಿಗೆ 2,50,000. ಯಾಕೆ ಅಂದರೆ ಇವೆರಡು ಹುದ್ದೆಗಳು ಈಕ್ವಲೆಂಟ್. ಹೈಕೋರ್ಟಿನ CJ ಮತ್ತು ಹೈಕೋರ್ಟಿನ ಜಡ್ಜ್. ಮತ್ತು ಹೈಕೋರ್ಟಿನ ಜಡ್ಜ್ಗಳಿಗೆ 2,25,000 ಮಾಸಿಕವಾಗಿ ಸಂಬಳ. ಇದನ್ನು ನಾವು ಗಮನದಾಗ ಇಟ್ಕೋಬೇಕು. ಈ ಹಿನ್ನೆಲೆ ಒಳಗಡೆ ಇವ್ರ ಸಂಬಳ ಮತ್ತು ಸವಲತ್ತುಗಳು ಈ ಸಮಾನವಾಗಿರ್ತವೆ. ಮತ್ತು ಇವರಿಬ್ಬರಲ್ಲಿ ಇವರೇನಿದಲ್ಲ. ಅಲ್ಲಿಗೆ ಯಾವುದಾರ ನಿರ್ಣಯಗಳನ್ನು ಕೈಗೊಳ್ಳಬೇಕಾದ್ರೆ
ನಿರ್ಣಯ ಕೈಗೊಳ್ಬೇಕಾದ್ರೆ ಇವ್ರದ್ದು ಅಲ್ಟಿಮೇಟ್ ಅಲ್ಲ. ಯಾವುದೋ ಒಂದು ರಾಜ್ಯಕ್ಕೆ ಚುನಾವಣೆ ನಡೆಸಬೇಕೋ ಬೇಡವೋ ಅಂತ ನಿರ್ಧಾರ ಮಾಡಬೇಕಾದ್ರೆ ಬಹುಮತದ ಆಧಾರದ ಮೇಲೆ ತಗೊಂತಾರೆ. ಅಲ್ಲಿಗೆ ಇವ್ರು ಹೇಳಿದ್ದೆ ಫೈನಲ್ ಅಲ್ಲ, 3 ಜನ ಕೂತ್ಕೊತಾರೆ. ಇಬ್ಬರದು ಭಾಳ ಮುಖ್ಯ. ಇಬ್ಬರು ಆಯುಕ್ತರುಗಳೇ ಒಂದು ನಿರ್ಣಯ ಕೈಗೊಳ್ರೆ ಅದೇ ಉಳಿತದೆ. ಆದರೆ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾರಷ್ಟೇ, ಹೆಚ್ಚಿನ ಅಂಥ ಅಧಿಕಾರಗಳೇನು ಕಂಡು ಬರಲ್ಲ. ಇದನ್ನು ಭಾಳ ಮುಖ್ಯವಾಗಿ ಗಮನಿಸಬೇಕಾಯ್ತು. ಅಲ್ಲಿಗೆ ಇವರಿಬ್ಬರು ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾ ಬರ್ತಾರೆ? ಪ್ರಮಾಣ ವಚನ ನಮಗೆ ಸಾಮಾನ್ಯವಾಗಿ ಗೊತ್ತಿರಬೇಕು. ಕೇಂದ್ರ ಮಟ್ಟದಲ್ಲಿ ಪ್ರಮಾಣ ವಚನ ಬೋಧಿಸೋರೆಲ್ಲ ನೇಮಕ ಮಾಡಿರೋರೆ. ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡೋದ್ರಿಂದ ಇವರಿಬ್ಬರಿಗೂ ಕೂಡ ರಾಷ್ಟ್ರಪತಿಗಳೇ ಪ್ರಮಾಣ ವಚನ ಬೋಧಿಸ್ತಾ ಬರ್ತಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಓತನ್ನು ಕೊಡ್ತಾ ಬರ್ತಾರೆ. ಕ್ವಶನ್ ರೈಸ್ ಮಾಡೋರೆ, CHಗೆ ಯಾರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಮತ್ತು UPSC ಮೆಂಬರ್ಸು ಮತ್ತು ಚೇರ್ಮನ್ಗೆ ಯಾರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆದರೆ ಒಂದೆರಡು ಕಡೆ ಮಾತ್ರ ಮಿಸ್ ಆಗ್ತದೆ. ರಾಷ್ಟ್ರಪತಿ ನೇಮಕ ಮಾಡಿದ್ರು ಕೂಡ ಪ್ರಮಾಣ ವಚನ ಬೋಧಿಸಲ್ಲ. ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಬರ್ತಾರೆ ಆರ್ಟಿಕಲ್ ನಂಬರ್ 155ನಲ್ಲಿ. ಆದರೆ ಆ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಬೋಧಿಸ್ತಾ ಬರ್ತಾರೆ ಪ್ರಮಾಣ ವಚನ. ಮತ್ತು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನೇಮಕ ಮಾಡೋ ರಾಷ್ಟ್ರಪತಿಗಳು ಆರ್ಟಿಕಲ್ ನಂಬರ್ 217. ಬಟ್ ಅಲ್ಲಿ ಪ್ರಮಾಣ ವಚನ ಬೋಧಿಸೋರು ಯಾರು ಅಂದರೆ ಗವರ್ನರ್ಸ್ ಆಫ್ ದ ಸ್ಟೇಟ್. ಅಲ್ಲಿ ರಾಜ್ಯಕ್ಕೆ ಬಂದು ಅವ್ರು ಬೋಧಿಸೋಕೆ ಹೋಗಲ್ಲ, ಇಲ್ಲಿ ಮಾತ್ರ ಬೋಧಿಸ್ತಾ ಬರ್ತಾರೆ. ಪ್ರಮಾಣ ವಚನ ಬೋಧಿಸೋರು ಯಾರು ಅಂದರೆ ಯಾರ್ಯಾರಿಗೆ? ಇವರಿಬ್ಬರಿಗೂ ಕೂಡ, ಆಯುಕ್ತರು ಮತ್ತು ಇದಕ್ಕೆ. ತನ್ನ ರಾಜೀನಾಮೆನ ಅವ್ರು ಬೇಕಾದರೆ ತಗೊಂಡೋಗಿ ಅದಕ್ಕೆ ಅಧಿಕಾರಕ್ಕಿಂತ ಮೊದಲೇ, ತನ್ನ ಅವಧಿಗಿಂತ ಮೊದಲೇ ರಾಷ್ಟ್ರಪತಿ ಕೊಡ್ಬೋದು. ಈ ಸಂಬಳವನ್ನು ಸಂಚಿತ ನಿಧಿಯಿಂದ ಡ್ರಾ ಮಾಡ್ತಾ ಬರ್ತಾರೆ. ಕೇಂದ್ರ ಸಂಚಿತ ನಿಧಿ, ಸೆಂಟ್ರಲ್ ಕನ್ಸಾಲಿಡೇಟ್ ಫಂಡ್ ಅಂತ ಕರಿತಾ ಬರ್ತೀವಿ. ಅಲ್ಲಿಗೆ 2ನೇ ಅನುಸೂಚಿ ಪ್ರಕಾರ ಸಂಬಳವನ್ನು ಡ್ರಾ ಮಾಡ್ತಾ ಬರ್ತಾರೆ. ಅನುಸೂಚಿ 2ರಲ್ಲಿ 3ನೇ ಅನುಸೂಚಿ ಪ್ರಕಾರ ಪ್ರಮಾಣ ವಚನ ಬೋಧಿಸ್ತಾರೆ. ಅತ್ಯಂತ ಮುಖ್ಯವಾದದ್ದು ತೆಗೆದುಹಾಕೋದು ಹೇಗೆ? ಭಾರತದ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರುಗಳನ್ನು ತೆಗೆದುಹಾಕೋದು ಹೇಗೆ? ರಿಮೂವ್ ಮಾಡೋದು. ಮುಖ್ಯ ಆಯುಕ್ತರು ಮತ್ತು ಇಬ್ಬರು ಆಯುಕ್ತರುಗಳನ್ನು ತೆಗೆದುಹಾಕೋದು ಹೇಗೆ? ಸಪ್ರೇಟಾಗಿ ಬರ್ಕೊಂಡಿದ್ದೀನಿ. ಕಾರಣ ಏನಂದರೆ ವಿಧಾನ ಬೇರೆ ಬೇರೆ. ಇಲ್ಲಿ ಮುಖ್ಯ ಆಯುಕ್ತರನ್ನು ತೆಗಿಬೇಕಾದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ತೆಗೆಯುವಂಥ ವಿಧಾನವನ್ನೇ ಅಳವಡಿಸ್ಕೊತಾರೆ. ಇದು ಯಾಕೆಂದರೆ ಇವರು ಈಕ್ವಲ್ ಟು ದ ಸುಪ್ರೀಂ ಕೋರ್ಟ್ನ ಜಡ್ಜು. ನ್ಯಾಯಾಧೀಶರನ್ನು ತೆಗೆದುಹಾಕುವಂಥ ಅಭಿಯೋಗ ಮಾಡ್ತಾರೆ, ಆ ವಿಧಾನವನ್ನು ಅಳವಡಿಸ್ತಾರೆ. ಮತ್ತು ಸಂಸತ್ತಲ್ಲಿ ಬಹುಮತದಿಂದ ನಿರ್ಣಯ ಕೈಗೊಳ್ತಾರೆ. ಅಲ್ಲಿಗೆ ಬಹುಮತದಿಂದ ನಿರ್ಣಯ ಕೈಗೊಂಡು ಇವರನ್ನು ಆ ಹುದ್ದೆಯಿಂದ ಕೆಳಗಿಳಿಸ್ತಾರೆ. ಯಾವಾಗ? ಸಂವಿಧಾನ ಬಾಹಿರವ ನಡ್ಕೊಂಡಾಗ, ಅಲ್ಲಿಗೆ ದುರ್ನಡತೆ ಕಂಡು ಬಂದಾಗ ಈಗ ಬಹುಮತದಿಂದ ತೆಗೆದುಹಾಕ್ತಾ ಬರ್ತಾರೆ. ತೆಗೆದುಹಾಕೋದು, ಹುದ್ದೆಯಿಂದ ತೆಗೆದುಹಾಕೋದು. ಇಲ್ಲ ಅವರೇ ರಾಜೀನಾಮೆ ಕೊಟ್ಟಬೋದು. ಇಲ್ಲ ತೆಗೆದುಹಾಕಬೇಕು ಅಂದರೆ ಅವಧಿಗೆ ಮುಂಚಿತವಾಗಿ ತೆಗೆದುಹಾಕ್ಬೇಕಾದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ತೆಗೆದುಹಾಕುವಂಥ ತೆಗೆಯುವ ವಿಧಾನ, ಆ ತೆಗೆಯುವ ವಿಧಾನವನ್ನೇ ಅಳವಡಿಸ್ಕೊತಾರೆ. ಜೊತೆಗೆ ಸಂಸತ್ತಲ್ಲಿ ಬಹುಮತದಿಂದ ಅಂಗೀಕಾರ ಮಾಡ್ತಾ ಬರ್ತಾರೆ. ಇದನ್ನು ಸಪ್ರೇಟಾಗಿ ಬರ್ಕೊಂಡ್ರೆ ಅರ್ಥ ಆಗ್ತಾ ಬರ್ತದೆ. ಆದರೆ ಇನ್ ಕೇಸ್ ಆಫ್ ಇಬ್ಬರು ಕಮಿಷನರ್ ವಿಚಾರದಲ್ಲಿ ಭಾರತದ ರಾಷ್ಟ್ರಪತಿಗಳು ತೆಗೆದುಹಾಕ್ತಾರೆ ಇವರನ್ನು ಸಡನ್ನಾಗೆ. ಆದರೆ ರಾಷ್ಟ್ರಪತಿಗಳು ತೆಗಿಬೇಕಾದ್ರೆ ಮುಖ್ಯ ಆಯುಕ್ತರ ಶಿಫಾರಸ್ಸಿನ ಮೇಲೆ, ಅವರೊಂದಿಗೆ ಸಮಾಲೋಚಿಸಿ ಶಿಫಾರಸ್ಸಿನ ಮೇಲೆ, ಇಲ್ಲಿ ಶಿಫಾರಸ್ಸು ಯಾರ್ದು? ಶಿಫಾರಸ್ಸು ಮುಖ್ಯ ಆಯುಕ್ತರದು. ತೆಗೆದುಹಾಕೋರು ಯಾರು? ರಾಷ್ಟ್ರಪತಿಗಳು. ಯಾರನ್ನು? ಇಬ್ಬರು. ಆದರೆ ಇಲ್ಲಿ ಸಂಸತ್ತಲ್ಲಿ ಬರಲ್ಲ. ಕನ್ಫ್ಯೂಷನ್ ಆಗಂಗಿಲ್ಲ. ಚೀಫ್ ಎಲೆಕ್ಷನ್ ಕಮಿಷನರಿಗೆ ಮಾತ್ರ ಸಂಸತ್ತಲ್ಲಿ ಬರ್ತಾವೆ. ಅಲ್ಲಿ ರಾಷ್ಟ್ರಪತಿಗಳೇ ತೆಗೆದುಹಾಕ್ತಾರೆ. ಏಕಾಏಕಿ ತೆಗೆಯಲ್ಲ. ಮುಖ್ಯ ಯಾರ ಮೇಲೆ? ಆಯುಕ್ತರ ಮೇಲೆ, ಆಯುಕ್ತರ ಶಿಫಾರಸ್ಸಿನ ಮೇಲೆ ಅವರೊಂದಿಗೆ ಸಮಾಲೋಚಿಸಿ ದುರ್ನಡ್ತೇನೆ ಅಂತೇಳಿ ಯಾರನ್ನಾರ ಮಾಡ್ಯವ್ರೆ ಸರ್ ನಮ್ಮ ದೇಶದಲ್ಲಿ ಇದುವರೆಗೂ? ಮುಖ್ಯ ಆಯುಕ್ತರುಗಳಿಗೆ TN ಶೇಷನ್ರವರಿಗೆ 1990 ನಂತರ ಆಯ್ಕೆ ಆದಂಥ ಶೇಷನ್ರವ್ರಿಗೆ 96 ತನಕ ಅವರಿದ್ದರು. ಅವ್ರನ್ನ ಇಂಪೀಚ್ಮೆಂಟ್ ಮಾಡಬೇಕು ಅಂತೇಳಿ ಅಥವಾ ತೆಗೆದುಹಾಕಬೇಕು ಅಂತೇಳಿ PV ನರಸಿಂಹರವರು, ಅಂದಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಪ್ರಯತ್ನಪಟ್ಟರು. ಅದಾಗಲಿಲ್ಲ. ಭಾಳ ಕಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಂಥ ಯಾರವರು? ಮುಖ್ಯ ಆಯುಕ್ತರು. ಮುಂದಿನ ಚುನಾವಣಾ ಸುಧಾರಣೆಗಳು ಬಂದಾಗ TN ಶೇಷನ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಅಲ್ಲಿಗೆ ಅರ್ಥ ತೆಗೆದುಹಾಕುವಂಥ ವಿಧಾನ. ಇನ್ನೊಂದು ಪ್ರಾದೇಶಿಕವಾಗಿ ಆಯುಕ್ತರುಗಳು ನೇಮಕ ಮಾಡ್ತಾರೆ. ಅಲ್ಲಿಗೆ ಪ್ರಾದೇಶಿಕವಾಗಿ ಆಯುಕ್ತರುಗಳು ಅಂದರೆ ಏನು? ಪ್ರಾದೇಶಿಕವಾಗಿ ಆಯುಕ್ತರುಗಳು ಚುನಾವಣೆಗೆ ಸಂಬಂಧಪಟ್ಟ ಆಯುಕ್ತರುಗಳು ಅಥವಾ ಇವರನ್ನೇ ಚೀಫ್ ಎಲೆಕ್ಟ್ರೋಲ್ ಆಫೀಸರ್ಸ್ ಅಂತ ಕರಿತಾ ಬರ್ತೀವಿ. ಚೀಫ್ ಎಲೆಕ್ಟ್ರೋಲ್ ಆಫೀಸರ್ಸ್, ಇವರನ್ನು ಆಫೀಸರ್ಸ್ ಅಂತ ಕರಿತಾ ಬರ್ತೀವಿ. ಸರ್ ಏನು ಸರ್ ಇದು? ಚೀಫ್ ಎಲೆಕ್ಟ್ರೋಲ್ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆಸಬೇಕು. ಆಗ ಕೇಂದ್ರ ಚುನಾವಣಾ ಆಯೋಗ ಇದೆಯಲ್ಲ, ಈ ಕೇಂದ್ರ ಚುನಾವಣಾ ಆಯೋಗ ಈ 6 ವಿಧದ ಚುನಾವಣೆ ನಡೆಸ್ತಾ ಬರ್ತದೆ. ಯಾವ್ಯಾವುದು? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು. ಇವರು
ಕನ್ಸರ್ನ್ ರಾಜ್ಯಕ್ಕೆ ಬಂದು ಕಾರ್ಯನಿರ್ವಹಿಸೋಕ್ಕಾಗಲ್ಲ. ಇದು ಹೆಡ್ ಕ್ವಾರ್ಟ್ರು ಡೆಲ್ಲಿನಲ್ಲಿದೆ, ನಿರ್ವಾಚನ ಸದನ ಅಂತ ಕರೀತಾರೆ. ಇವರು ರಾಜ್ಯಕ್ಕೆ ಬಂದಾಗಲ್ಲ, ರಾಜ್ಯಕ್ಕೆ ಇವರ ಪರವಾಗಿ ಒಬ್ಬ ಪ್ರತಿನಿಧಿ ಇರ್ತಾರೆ, ಅವರನ್ನೇ ಮುಖ್ಯ ಚುನಾವಣಾಧಿಕಾರಿ ಅಂತ ಕರಿತಾ ಬರ್ತೀವಿ. ಮುಖ್ಯ ಚುನಾವಣಾ ಅಧಿಕಾರಿ ಇವರು ಈಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಆ ರಾಜ್ಯದ ಎಲ್ಲ ವ್ಯವಹಾರ ನೋಡ್ಕೊಳ್ಳೋದು ಈ ಮನುಷ್ಯ. ಇವರು ಸಾಮಾನ್ಯವಾಗಿ IAS ಅಧಿಕಾರಿಗಳಾಗಿರ್ತಾರೆ. ಹೊಸದಾಗಿ ನೇಮಕ ಆಗಿರೋ IAS ಅಧಿಕಾರಿ ಅಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿ ಗ್ರೇಡ್ ಅವರು. ಅಲ್ಲಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂದರೆ ಪ್ರಧಾನ ಕಾರ್ಯದರ್ಶಿಯ ಗ್ರೇಡರ್ನವರು, ಅಲ್ಲಿಗೆ ಸೀನಿಯರ್ ಮೋಸ್ಟ್ ಅಂತ ಗೊತ್ತಾಯ್ತು ನಮಗೀಗ. ಅಲ್ಲಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಇರ್ತಾರೆ ಆ ಗ್ರೇಡ್ನವ್ರನ್ನೇ. ಈಗ ಯಾರೋ ರೀಸೆಂಟಾಗಿ IAS ಮುಗಿಸ್ಕೊಂಬಂದವ್ರೆ ಅವ್ರು ಮಾಡಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿ ಗ್ರೇಡು. ಇವರನ್ನು ಕೇಂದ್ರ ಚುನಾವಣಾ ಆಯೋಗ ಶಿಫಾರಸು ಮಾಡ್ತದೆ. ಆಗ ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾರ ಶಿಫಾರಸಿನ ಮೇಲೆ? ಕೇಂದ್ರ ನಮಗೆ ಇಂಥ ರಾಜ್ಯಕ್ಕೆ ಇಂಥವ್ರು ಬೇಕು. ಈಗ ಸಂಜೀವ್ ಕುಮಾರ್ ಅವರು ಇದ್ದಾರೆ, ಸಂಜೀವ್ ಕುಮಾರನ್ನ ಮಾಡಿ ಇಂಥ ರಾಷ್ಟ್ರಪತಿಗೆ ಶಿಫಾರಸು ಮಾಡವ್ರೆ, ಅವ್ರು ರಾಷ್ಟ್ರಪತಿಗಳು ಮಾಡಿ. ನಮ್ಮ ಕರ್ನಾಟಕದಾಗ ಈಗ ಸಂಜೀವ್ ಕುಮಾರ್ ಇದ್ದಾರೆ. ಇವರು ನಮ್ಮ ರಾಜ್ಯದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಪರವಾಗಿರುವಂಥ ಪ್ರತಿನಿಧಿ. ಮತ್ತೊಬ್ಬರು ನೇಮಕ ಮಾಡೋದು. ಆಮೇಲೆ ಇದು ಯಾರು ರೆಕಮೆಂಡ್ ಮಾಡ್ತಾರೋ ರಾಷ್ಟ್ರಪತಿಗೆ ಅವ್ರು ನೇಮಕ ಮಾಡ್ತಾ ಬರ್ತಾರೆ. ಇದೇನು ಕಾನ್ಸ್ಟಿಟ್ಯೂಷನ್, ಇದೊಂದು ಎಕ್ಸಿಕ್ಯೂಟಿವ್ ಪವರ್ ಅಂತ. ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯಾಂಗಿ ಅಧಿಕಾರ. ನಮಗೆ ಬೇಕು ಆ ರಾಜ್ಯಕ್ಕೆ. ತಮಿಳ್ನಾಡಿಗೊಬ್ಬರು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಇದ್ದಾರೆ. ನಮ್ಮ ರಾಜ್ಯಕ್ಕೆ ಮಾರಾಣಿ ಕಾಲೇಜಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅದೊಂದು ಪಾಲಿಟೆಕ್ನಿಕ್ ಕಾಲೇಜ್, ಅದರ ಆಪೋಸಿಟ್ ಬರ್ತಾ ಇವು ಆಫೀಸು. ಇದು ಪೂರ್ತಿ ಯಾರ್ದು ಅಂದರೆ ವಿಧಾನಸಭೆ, ವಿಧಾನ ಪರಿಷತ್ತು, ಆಮೇಲೆ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ ಚುನಾವಣೆ, ಎಲೆಕ್ಟ್ರಲ್ ಕಾಲೇಜಿಗೆ ಅದು ಸಂಬಂಧಪಟ್ಟಂಥ ಮತದಾರರ ಪಟ್ಟಿ ತಯಾರು ಮಾಡೋದು. ಯಾವಾಗಲೂ ಚುನಾವಣೆ ಟೈಮಲ್ಲಿ ಇವ್ರು ಬಂದು ಹೋಗ್ತಾ ಬರ್ತಾರೆ. ಎಲ್ಲಿಗೆ ಬಂದು ಹೇಗೆ ನಡೀತಾ ಇದೆಯಪ್ಪ ಅಂತ. ಎಲ್ಲ ರಾಜ್ಯದಲ್ಲೂ ಈ ಥರದ ವ್ಯವಸ್ಥೆ ಇದೆ. ಸ್ಮೂತಾಗಿ ಎಲೆಕ್ಷನ್ಸ್ ನಡೆಯೋದಕ್ಕಾಗಿ ಮಾಡ್ಕೊತಾ ಬರ್ತಾರೆ. ಇವರೆಲ್ಲ IAS ಅಧಿಕಾರಿಗಳು. ಅವರನ್ನು ನಿಯೋಜನೆ ಮಾಡ್ತಾ ಬರ್ತಾರೆ ಕೆಲಸಕ್ಕೆ. ಇವರಿಗೆ ಸಾಕಾಗಲ್ಲ ಅಂದರೆ ಈ ರಾಜ್ಯಗಿರುವ ಸಿಬ್ಬಂದಿಗಳನ್ನು ಕೆಲಸ ತೋರಿಸ್ಕೊಂಡು ಮತದಾರ ಪಟ್ಟಿ ಪರಿಷ್ಕರಣೆಗೆ ಎಲ್ಲದಕ್ಕೂ ಬಳಸ್ಕೊತಾ ಬರ್ತಾರೆ. ಅತ್ಯಂತ ಮುಖ್ಯವಾದದ್ದು. ಅಲ್ಲಿಗೆ ಹೋಲ್ ಸ್ಟ್ರಕ್ಚರ್ ನಮಗೆ ಅರ್ಥ ಆಗ್ತಾ ಬಂತು. ಇನ್ನು ಮುಂದಿನ ಅವಧಿನಲ್ಲಿ ನಾನು ಭಾಳ ಮುಖ್ಯವಾಗಿ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಮಾತಾಡ್ತಾ ಬರ್ತೀನಿ. ರಾಜ್ಯ ಚುನಾವಣಾ ಆಯೋಗ ಸರ್ ಏನು ಸರ್ ಇದು ಯಾಕೆ ಬೇಕಾಗಿದೆ? ಇದು ಪ್ಯೂರ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸ್ತಾ ಬರ್ತದೆ. ಲೋಕಲ್ ಬಾಡಿ ಸೆಲೆಕ್ಷನ್ಸನ್ನು ನಡೆಸೋದಕ್ಕಾಗಿ ಇರುವಂಥದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಸ್ಥಳೀಯ ಸಂಸ್ಥೆಗಳು ಅಂದರೆ ಡಿಸೆಂಟ್ರಲೈಸೇಷನ್ ಆಗೋಯ್ತು. 73 ಮತ್ತು 74ನೇ ಅಮೆಂಡ್ಮೆಂಟ್ ಪ್ರಕಾರ ನಮ್ಮಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿವೆ. ಗ್ರಾಮೀಣ ಅಂದಾಗ ದಟ್ ಇಸ್ ಪಂಚಾಯತ್ಗಳಿಗೆ 3 ಹಂತದ ಪಂಚಾಯತಿ ಇದೆ. ಆ ಪಂಚಾಯತ್ಗಳಿಗೆ ನೆಕ್ಸ್ಟ್ ಬಂದಾಗ ನಗರ ಸ್ಥಳೀಯ ಸಂಸ್ಥೆಗಳು, ಅಲ್ಲಿ ಬಂದಾಗ 4 ಹಂತದ ಚುನಾವಣೆ. ಇಲ್ಲಿ ಬಂದಾಗ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳು, ಇವನ್ನೆಲ್ಲ ಚುನಾವಣೆ ನಡೆಸೋಕ್ಕೆ ಸ್ಟೇಟ್ ಎಲೆಕ್ಷನ್ ಇದು ಮೊದಲಿರಲಿಲ್ಲ. ಮತ್ತು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಮತ್ತು ಕೇಂದ್ರ ಚುನಾವಣೆಗೂ ಸಂಬಂಧವೇ ಇಲ್ಲ. ಲೋಕಲ್ ಬಾಡಿ ಸೆಲೆಕ್ಷನ್ಸು ಇದನ್ನು ಯಾರು ನೇಮಕ ಮಾಡ್ತಾರೆ, ಹೇಗಾಯಿತು? 73ನೇ ಅಮೆಂಡ್ಮೆಂಟ್ ಪ್ರಕಾರ 73 ಅಮೆಂಡ್ಮೆಂಟಲ್ಲಿ 243K ಮತ್ತು 74ನೇ ಅಮೆಂಡ್ಮೆಂಟಾಗಿ 243ZA ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವ್ರೆ. ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆನಲ್ಲಿ ರಾಜ್ಯ ಚುನಾವಣಾ ಹೇಗಿರಬೇಕು ಅಂತ ನಮ್ಮ ವಿಧಾನಮಂಡಲದಲ್ಲಿ ಅಪ್ರೂವ್ ತಗೊಂಡಿದ್ದೀವಿ. 308ನೇ ಪ್ರಕರಣದಲ್ಲಿ 308A, 308A, B, C, D ಕೊಟ್ಟಿದ್ದೀವಿ. ಅದನ್ನೆಲ್ಲ ಪೂರ್ತಿ ಮುಂದಿನ ಭಾಗದಲ್ಲಿ ಹೇಳ್ತಾ ಬರ್ತೀನಿ. ಅದು ಪ್ಯೂರ್ಲಿ ಫಾರ್ ದ ಲೋಕಲ್ ಬಾಡೀಸ್. ನಾನು ಈಗ ಮಾತಾಡಿರೋದೆಲ್ಲ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಈಗ ಮುಂದೆ ಮಾತಾಡೋದೆಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ನು. ಇದನ್ನು ಗವರ್ನರ್ ನೇಮಕ ಮಾಡ್ತಾರೆ. ಎಷ್ಟು ವರ್ಷದ ಅವಧಿ ಎಲ್ಲ ಮಾತಾಡ್ತಾ ಬರ್ತೀನಿ. ಅವರ ಅರ್ಹತೆ ಏನು ಎಲ್ಲ ಮಾತಾಡ್ತಾ ಬರೋಣ. ಜೊತೆಗೆ ಮುಂದಿನ ಅವಧಿನಲ್ಲಿ ಇನ್ನೊಂದು ಭಾಳ ಮುಖ್ಯವಾದದ್ದು, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಏನೇನು ಸುಧಾರಣೆಗಳನ್ನು ತರಬೇಕಾಗಿದೆ ತಂದಿದ್ದಾರೆ. ಚುನಾವಣಾ ಆಯೋಗದಲ್ಲಿ ಆಗಿರುವಂಥ ಸುಧಾರಣೆಗಳೇನೇನು, ಈಗ ಸುಧಾರಣೆಗಳು ಅಂದರೆ ಭಾಳಷ್ಟು ಮಾಡ್ತಾ ಬಂದಿದ್ದಾರೆ, ಗೊತ್ತಿರಬೇಕು. ಅಲ್ಲಿಗೆ ಎಪಿಕ್ ಕಾರ್ಡನ್ನು ಬಳಸಿದ್ದಾರೆ. ಎಪಿಕ್ ಕಾರ್ಡ್ ಅಂದ್ರೇನು, ಮತ್ತು ನೋಟಾನ ಬಳಕೆ ಮಾಡ್ತಾ ಇದ್ದಾರೆ, ಮತ್ತು VVPAT ಅನ್ನು ಬಳಕೆ ಮಾಡ್ತಾ ಇದ್ದಾರೆ, VVPAT, ಮತ್ತು EVM ಅನ್ನು ಬಳಕೆ ಮಾಡ್ತಾ ಇದ್ದಾರೆ. ವೋಟಿಂಗ್ ಮಿಷನ್ನು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ನ 2014 ಇಡೀ ದೇಶದಲ್ಲಿ ಸಂಪೂರ್ಣವಾಗಿ ಎಲ್ಲ ಮತಕ್ಷೇತ್ರದಲ್ಲೂ ಬಳಕೆ ಮಾಡ್ತಾ ಬಂದರು. EVM ಬೇರೆ ಬೇರೆ ದೇಶಕ್ಕೆ ರಫ್ತಾಗ್ತಾ ಇದೆ. ಎಲೆಕ್ಟ್ರಾನ್ ವೋಟಿಂಗ್ ಅದರೊಳಗಡೆ ಎಷ್ಟಿರ್ತದೆ? 16 ಅಭ್ಯರ್ಥಿಗಳ ಹೆಸರನ್ನು ಹಾಕೋಕ್ಕೆ ಅವಕಾಶ ಇರ್ತದೆ. 4 ಸರ್ಕ್ಯೂಟ್ಗಳಿಗೆ ಕನೆಕ್ಷನ್ಸ್ ಮಾಡ್ಬೋದು. ಈ ಎಲ್ಲ ಮಾಹಿತಿಯನ್ನು ನಾನು ಕೊಡ್ತಾ ಬರ್ತೀನಿ. ಮತ್ತು ಮುಂದಿನ ರಿಮೋಟ್ ವೋಟಿಂಗು ಎಲ್ಲದನ್ನು ಮಾಡ್ತಾ ಬರೋಣ. ಅದನ್ನು ಪೋಸ್ಟಲ್ ವೋಟಿಂಗು, ರಿಮೋಟ್ ವೋಟಿಂಗು ಎಲ್ಲ ಇದ್ರ ಜೊತೆಗೆ ನಮ್ಮ
ಇತ್ತೀಚಿನ ಮುಂದೆ ತರಬಹುದಂಥ ಸುಧಾರಣೆಗಳನ್ನು ನಾವು ಮಾತಾಡ್ತಾ ಬರ್ಬೋದು. ಜೊತೆಗೆ ಇದರ ಕಾರ್ಯದಲ್ಲಿ ಇನ್ನೊಂದು ಅಂಶವನ್ನು ನೀವು ಗಮನದಲ್ಲಿರಬೇಕು. ಪಕ್ಷಗಳನ್ನು ಕೂಡ ರಾಷ್ಟ್ರೀಯ ಪಕ್ಷವೋ ಅಥವಾ ಪ್ರಾದೇಶಿಕ ಪಕ್ಷ ಅಂತ ಮಾನ್ಯತೆ ಕೊಡೋದು ಕೂಡ ನಮ್ಮ ಕೇಂದ್ರ ಚುನಾವಣಾ ಆಯೋಗವೇ. ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಮಾನ್ಯತೆಗಳನ್ನು ಕೊಡುತ್ತೆ ಪಕ್ಷಕ್ಕೆ. ಇವ್ರದ್ದು ಇದು ನ್ಯಾಷನಲ್ ಪಾರ್ಟಿ, ಲೋಕಲ್ ಪಾರ್ಟಿ ಅಂತೇಳಿ ಡೆಪಾಸಿಟ್ ಎಷ್ಟಿಡಬೇಕು ಅವನ್ನೆಲ್ಲವನ್ನು ಹೇಳ್ತಾ ಬರ್ತದೆ. ಅದನ್ನೆಲ್ಲ ಮುಂದಿನ ಅವಧಿನಲ್ಲಿ ನಾನು ಇದು ಮಾಡ್ತಾ ಬರೋಣ, ಡಿಸ್ಕಸ್ ಮಾಡ್ತಾ ಬರೋಣ. ಮುಂದಿನ ಅವಧಿನಲ್ಲಿ ನಾನು ಸುಧಾರಣೆಗಳು ಮತ್ತು ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಮಾತಾಡ್ತಾ ಬರ್ತೀನಿ. ನನ್ನ ಮುಂದಿನ ಟಾಪಿಕ್ಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಡೇ ರಿಫಾರ್ಮ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್ ಇನ್ ಇಂಡಿಯಾ. ಭಾರತದ ಕೇಂದ್ರ ಚುನಾವಣಾ ಆಯೋಗ ತಂದಿರುವಂಥ ಸುಧಾರಣೆಗಳು, ಮುಂದೆ ತರಬೇಕಾದ ಸುಧಾರಣೆಗಳು, ನೀವು ಲೇಖನವನ್ನು ಬರೆಯೋದಕ್ಕೆ ಹೆಲ್ಪ್ ಆಗ್ತಾ ಬರ್ತದೆ. ಅದರೊಂದಿಗೆ ಒಂದು ದೇಶ ಒಂದು ಚುನಾವಣೆ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಬರ್ತೀನಿ. ಪ್ರಬಂಧ ಬರೆಯೋಕ್ಕೆ PSIನರಿಗೆ ಮತ್ತು KSನರಿಗೆಲ್ಲ ಅನುಕೂಲ ಆಗುತ್ತೆ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೂ ಕೂಡ ಹೆಲ್ಪ್ ಆಗ್ತಾ ಬರ್ತದೆ. ಎಲ್ಲ ರಿಫಾರ್ಮ್ಸನ್ನು ಮುಂದಿನ ಅವಧಿನಲ್ಲಿ ಮಾತಾಡ್ತಾ ಬರ್ತೀನಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಫಾರ್ ಆಲ್.